Raya Baro Radhavendra
ವೀರಭದ್ರಮಾರಮಣ ಗೋವಿಂದ ಗೋವಿಂದ. ಶರಣು ಪಾರ್ವತಿ ದೇವಿಗೆ ಶರಣು ಶಾಂಭವಿ ಗೌರಿಗೆ ಶರಣು ಪಾರ್ವತಿ ದೇವಿಗೆ ಶರಣು ಶಾಂಭವಿ ಗೌರಿಗೆ ಶರಣು ಭಕ್ತರ ಪೊರೆವ ಕರುಣಿಗೆ ಶರಣು ನಮ್ಮ ಶರ್ವಾಣಿಗೆ ಶರಣು ಭಕ್ತರ ಪೊರೆವ ಕರುಣಿಗೆ ಶರಣು ನಮ್ಮ ಶರ್ವಾಣಿಗೆ ಶರಣು ಪಾರ್ವತಿ ದೇವಿಗೆ ಶರಣು ಶಾಂಭವಿ ಗೌರಿಗೆ ಶರಣು ಪಾರ್ವತಿ ದೇವಿಗೆ ಲಂಬಕರ್ಣನ ಬಿಂಬವೇದನ ಸಂಭ್ರಮದಿ ಪಡೆದಮ್ಮಗೆ ಲಂಬಕರ್ಣನ ಬಿಂಬವೇದನ ಸಂಭ್ರಮದಿ ಪಡೆದಮ್ಮಗೆ ಶಂಬರಾರಿಯ ಅಂಬಿಕಾಹರ ನಂಬಿದಾ ಪಟದರಸಿಗೆ ಶಂಬರಾರಿಯ ಅಂಬಿಕಾಹರ ನಂಬಿದಾ ಪಟದರಸಿಗೆ ಶರಣು ಪಾರ್ವತಿ ದೇವಿಗೆ ಶರಣು ಶಾಂಭವಿ ಗೌರಿಗೆ ಶರಣು ಪಾರ್ವತಿ ದೇವಿಗೆ ಅಮಿತ ಮಹಿಮಳೆ ಜ್ಯೋತಿ ಆದಿ ಶಕ್ತಿ ಶ್ರೀ ದುರ್ಗಾಂಬೆಗೆ ಅಮಿತ ಮಹಿಮಳೆ ಜ್ಯೋತಿ ಆದಿ ಶಕ್ತಿ ಶ್ರೀ ದುರ್ಗಾಂಬೆಗೆ ಹೇಮಗಿರಿ ಸುತೆಯಾದ ನಮ್ಮ ದೇವವರ್ಣ ಭವಾನಿಗೆ ಹೇಮಗಿರಿ ಸುತೆಯಾದ ನಮ್ಮ ದೇವವರ್ಣ ಭವಾನಿಗೆ ಶರಣು ಪಾರ್ವತಿ ದೇವಿಗೆ ಶರಣು ಶಾಂಭವಿ ಗೌರಿಗೆ ಶರಣು ಪಾರ್ವತಿ ದೇವಿಗೆ ಕರಿದು ದಾಕ್ಷನ ಶಿರವ ಮಹಿಷಾಸುರನ ಹೊಡೆವ ಬಿಡಾಣಿಗೆ ಕರಿದು ದಾಕ್ಷನ ಶಿರವ ಮಹಿಷಾಸುರನ ಹೊಡೆವ ಬಿಡಾಣಿಗೆ ಕರುಣನಿಧಿಯ ವಿಠಲ ನಾಮುನ ಸ್ಮರಿಸಿದವರನ್ನು ಕಾಯ್ವಡೆ ಕರುಣನಿಧಿಯ ವಿಠಲ ನಾಮುನ ಸ್ಮರಿಸಿದವರನ್ನು ಕಾಯ್ವಡೆ ಶರಣು ಪಾರ್ವತಿ ದೇವಿಗೆ ಶರಣು ಶಾಂಭವಿ ಗೌರಿಗೆ ಶರಣು ಭಕ್ತರ ಪೊರೆವ ಕರುಣಿಗೆ ಶರಣು ನಮ್ಮ ಶರ್ವಾಣಿಗೆ ಶರಣು ಭಕ್ತರ ಪೊರೆವ ಕರುಣಿಗೆ ಶರಣು ನಮ್ಮ ಶರ್ವಾಣಿಗೆ ಶರಣು ಪಾರ್ವತಿ ದೇವಿಗೆ ಶರಣು ಶಾಂಭವಿ ಗೌರಿಗೆ ಶರಣು ಪಾರ್ವತಿ ದೇವಿಗೆ ವೀರಭದ್ರಮಾರಮಣ ಗೋವಿಂದ ಗೋವಿಂದ ಭವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇದವನೀನಲ್ಲ ಶಿವನೇ ಶಿವನೇ ನಾನು ಸೇವಕನಯ್ಯ ದುರ್ಮನ ಬಿಡಿಸಯ್ಯ ಕರುಣದಿ ಸಲಹಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಆಕಾರಿ ಶಾರ್ವರಿ ಭವದರ ಕಾಮ ಸುರ
ಮಗಳು ಒಳ್ಳೆಯಿದ್ದಾರೆ ಮಗಳು ನಮಗೆ ಮುಖ್ಯ ಬೇಕಾದಾಗ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ಗೆಲೋ 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 ಜಯನಾದ ಹೊಳೆವ ಅಂದು ಗೆರುಳೆ ಪರಿಜನ ಬಿಟ್ಟ ಪುಟ್ಟ ಪಾದ ಸುರವರ ನುತಪಾದ
ಹಾಂ ಒಂದು ಬರ್ತದೆ ರೈತರು ಆದರೂ ಅವತ್ತು ದೀಪ ಬರ್ತದೆ ಜೋಕು ಅಂತದ್ದು ಅದು ರೈತರು ಬರ್ತಾರೆ ದುಬ್ಬದಲ್ಲ ಗೊತ್ತುಂಟ
ಅಂತೆಗೆ ಗೈಲಿ ಗೈಲಲ್ಲಿ ಜಾಸ್ತಿ ಬೇಕಪ್ಪ ಒಂಚೂರು ಸಖಿ ಪ್ರಾಜೆಕ್ಟ್ നല്ല ബഡ്ജറ്റ് ರಾಮ ರಾಮ ಎಂದೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು ಪ್ರೇಮಾದಿ ಸಲಹಿತು ಸುಜನರನು ಹಲ ಹಲವನ್ನೇ ಬಾಣವ ಮಾಡಿದ ನೀಲಕಂಠನೇ ಬಂದವನು ಹಲ ಹಲ
ಜಗದೊಳಗೆ ಸೋಸು ಹರಿ ಕೃಷ್ಣ ಶರಣೆಯು ಅದು ನಮಗೆ ಹರಿಯ ಕೀರ್ತನೆಗಳನ್ನು ಜಗದೊಳಗೆ ಸೋಸು ಹರಿ ಭಕ್ತಿ ಇಲ್ಲದವರ ಸಂಗಕ್ಕೆ ಹೇಸು ಹರಿ ಭಕ್ತಿ ಇಲ್ಲದವರ ಸಂಗಕ್ಕೆ ಹೇಸು ಹರಿಯ ಮರೆತರೆ ಮುಂದೆ ನರಕವೇ ಹರಿಯ ಮರೆತರೆ ಮುಂದೆ ನರಕವೇ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣ
ಏನೇ ಕಸುವು ಮಾಡ್ತಾ ಇರಲಿ, ಅವನಿಗೊಂದು ಸೌಂದರ್ಯ ಪ್ರಜ್ಞೆ ಎಂಬುದು ಬದುಕಿನಲ್ಲಿ ಬಹಳ ಮುಖ್ಯ. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇದೆ ಅವನು ದೇಶವನ್ನು ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ಪರಿಸರವನ್ನು ಪ್ರೀತಿಸ್ತಾನೆ, ಸಾಮರಸ್ಯವಂತ ಬದುಕನ್ನು ಪ್ರೀತಿಸ್ತಾನೆ. ಅವನು ಈ ದೇಶದ ಸಂಪತ್ತು. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇಲ್ಲ ಅವನು ಈ ದೇಶದ ಬಹಳ ದೊಡ್ಡ ಅಪಾಯಕಾರಿ ವ್ಯಕ್ತಿ. ಆದ್ದರಿಂದ ನಾವಾಗಲಿ, ನಾವು ಜನ್ಮ ಕೊಟ್ಟ ಮಕ್ಕಳಾಗಲಿ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳಾಗಲಿ, ಒಟ್ಟು ನಮ್ಮ ಸಮಾಜದ ಯಾರೇ ಆಗಲಿ, ಅವರು ಸೌಂದರ್ಯ ಪ್ರಜ್ಞೆ ಇದ್ದುಕೊಂಡು ಈ ದೇಶದ ಸಂಪತ್ತಾಗಬೇಕು. ಸೌಂದರ್ಯ ಪ್ರಜ್ಞೆ ಇಲ್ಲದೆ ಈ ದೇಶದ ಅಪಾಯಕಾರಿ ವ್ಯಕ್ತಿಗಳ ಆಗಬಾರದು ಎಂಬುದೇ ಈ ಧಾರ್ಮಿಕ ಇದರ ಹಿನ್ನೆಲೆ. ಇವತ್ತು ಇನ್ನು ಇದನ್ನು ನಾವು ಬಲವಾಗಿ ಕಟ್ಟಿಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು. ಇಂಥ ಧಾರ್ಮಿಕವಂಥ ವಿಚಾರಗಳು ಆಗುವಾಗ ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಒಳ್ಳೆಯ ಜನ ಸೇರಬೇಕು ಅಂತಲ್ಲ. ಎಷ್ಟೋ ಬಾರಿ ನಮ್ಮ ಇಡೀ ಸಾಂಸ್ಕೃತಿಕವಂಥ ಬದುಕನ್ನು ತೆಗೆದು ನೋಡಿದರೆ ಈ ಕಾಲಘಟ್ಟದಲ್ಲಿ ಈ ಮಾಧ್ಯಮಗಳ ಮುಖಾಂತರ, ಈ ಇವೆಂಟ್ ಮ್ಯಾನೇಜರ್ನವರ ಮುಖಾಂತರ, ಅರ್ಧಂಬರ್ಧ ಗೊತ್ತಿದ್ದಂಥ ಸಂಘಟಕರ ಮುಖಾಂತರ ಇವತ್ತು ಇಡೀ ಸಾಂಸ್ಕೃತಿಕ ಬದುಕೇ ಭ್ರಷ್ಟವಾಗಿ ಬಿಟ್ಟಿದೆ. ನಾವು ರಾಜಕೀಯವಾಗಿ ಭ್ರಷ್ಟತೆಯನ್ನು ನಾವು ಮಾತಾಡ್ತೇವೆ. ಅದಕ್ಕಿಂತ ದೊಡ್ಡ ಡೇಂಜರ್ ಏನು ಕೇಳಿದರೆ, ಅದಕ್ಕಿಂತ ದೊಡ್ಡ ಕಷ್ಟ ಏನು ಕೇಳಿದರೆ ಸಾಂಸ್ಕೃತಿಕವಾಗಿ ಇರುವಂಥ ನಮ್ಮ ಭ್ರಷ್ಟತೆ. ದೇವರು ಕೊಟ್ಟಂಥ ಇಂಥ ಸುಂದರವಾದಂಥ ಕಣ್ಣು, ದೇವರು ಕೊಟ್ಟಂಥ ಇಂಥ ಕಿವಿ, ಇದನ್ನು ನಂಬಿಕೊಂಡು ಇರುವಂಥ ನಮ್ಮ ಹೃದಯ, ನಮ್ಮ ಮನಸ್ಸು, ಇದೆಲ್ಲವೂ ಇವತ್ತು ಸಾಂಸ್ಕೃತಿಕವಾದ ಭ್ರಷ್ಟತೆಯನ್ನು ನಾವು ಕಾಣ್ತಾ ಇದ್ದೇವೆ. ಬಹಳಷ್ಟು ತಪ್ಪುಗಳು ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಾ ಇದೆ. ನಮ್ಮ ಸಂಸ್ಕೃತಿ ಮತ್ತು ಮನರಂಜನೆಗೆ ಇರುವಂಥ ವ್ಯತ್ಯಾಸವೇ ಗೊತ್ತಿಲ್ಲ. ಜಾಗತಿಕ ಮಟ್ಟದಲ್ಲಿ ಇರುವಂಥ ಸಂಗತಿ ಮನರಂಜನೆ ದೃಷ್ಟಿಯಲ್ಲಿ ಇವತ್ತು ಇರ್ಬೋದು. ಆದರೆ ನಮ್ಮ ದೇಶದ ಒಂದು ಸಂಸ್ಕೃತಿಯನ್ನು ಇಟ್ಟುಕೊಂಡು ಆಲೋಚನೆ ಮಾಡುವಾಗ ಅದರಿಂದ ಸಿಗುವಂಥ ಮನರಂಜನೆ ನಾವು ನೋಡಬೇಕು. ಆದ್ದರಿಂದ ಮನರಂಜನೆ ಹೆಸರಿನಲ್ಲಿ ನಮ್ಮ ಸಾಂಸ್ಕೃತಿಕವಾದಂಥ ತಪ್ಪುಗಳನ್ನು ನಾವು ಎಂದೂ ಮಾಡಬಾರದು. ಯಾಕಂತೇಳಿದರೆ ನಾವು ಹೇಗೆ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಾಗ ಅಲ್ಲಿರುವ ಸತ್ಯದ ಬೋಧನೆಯನ್ನು ಎಷ್ಟು ಸುಂದರವಾಗಿ ನಾವು ಮಾಡ್ತೇವೆ, ಎಲ್ಲಾದರೂ ತಪ್ಪನ್ನು ನಾವು ಎಂದೂ ಮಾಡೋದಿಲ್ಲ. ಹಾಗಿರುವಾಗ ಇಂಥ ಧಾರ್ಮಿಕವಾದಂಥ ಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಇರುವಾಗ, ಅಥವಾ ನಾವು ಇಷ್ಟೆಲ್ಲ ನಮ್ಮ ದೇಶದ ಬೇರೆ ಬೇರೆ ಜಿಲ್ಲೆಯ ಉತ್ಸವಗಳನ್ನು ಮಾಡುವಾಗ ನಾವು ಎಷ್ಟು ಜಾಗೃತರಾಗಿರಬೇಕು. ಇವತ್ತು ಪ್ರತಿ ಜಿಲ್ಲೆಯ ಉತ್ಸವದ ನೆಪದಲ್ಲಿ ಇವತ್ತು ಎಷ್ಟು ನಮ್ಮ ಸಾಂಸ್ಕೃತಿಕವಾದಂಥ ಇಡೀ ಕಾರ್ಯಕ್ರಮ ಬಹಳಷ್ಟು ನಮ್ಮ ಕೈಯಿಂದ ತಪ್ಪಿ ಯಾರೋ ಅರ್ಧಂಬರ್ಧ ಗೊತ್ತಿದ್ದಂಥ ಇವೆಂಟ್ ಮ್ಯಾನೇಜರ್ರ ಮುಖಾಂತರ ಇವತ್ತು ಸಂಪೂರ್ಣ ತಪ್ಪವನ್ನು ಮಾಡಿ ನಮ್ಮ ಇಡೀ ಒಂದು ಪ್ರೇಕ್ಷಕರನ್ನೇ ಒಂದು ಹಾಳು ಮಾಡಿಬಿಟ್ಟಿದ್ದಾರೆ. ಆ ಕೇಕೆಗಳು, ಆ ಕುಣಿತಗಳು ಇವತ್ತು ಏನೆಲ್ಲ ಹಾಕ್ಕೊಂಡು ಇವತ್ತು ಏನಾಗ್ತಾ ಇದೆ ಎಂಬುದನ್ನು ಗಮನಿಸಿ. ಇದು ನಮಗೆ ಬಹಳ ದೊಡ್ಡ ನಷ್ಟ. ಇವತ್ತು ಇಡೀ ಮಾಧ್ಯಮ, ಟಿವಿಗಳು ಈ ವೈಭವೀಕರಣಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಬಹಳಷ್ಟು ಈ ಸಾಂಸ್ಕೃತಿಕ ಭ್ರಷ್ಟತೆ ಆಗ್ತಾ ಇದೆ. ನನಗೆ ಬಹಳ ಸಂತೋಷವಾಗ್ತಾ ಇದೆ. ಇಲ್ಲಿ ಬಂದಾಗ ನನಗೆ ಹಿಂದೆ ಹಿರಿಯರಾದಂಥ ಕೀರ್ತಿಶೇಷರಾದಂಥ ನಾನು ವಿಜಯರಾಘವ ಪಡ್ವಣ್ಣಯ್ಯರನ್ನು ನಾನು ಸ್ಮರಿಸುವುದು ನನ್ನ ಕರ್ತವ್ಯ. ನಾನು ಬಾಲಕನಾಗಿದ್ದಾಗ, ನಾನೊಬ್ಬ ಸಣ್ಣ ಕಲಾವಿದನಾಗಿದ್ದಾಗ, ಆಗ ಈ ಒಂದು ಊರಿಗೆ ನಮ್ಮನ್ನು ಕರೆದು ಈ ದೇವಸ್ಥಾನದ ಒಂದು ಅಂಗಣದಲ್ಲಿ ಎಷ್ಟು ಬಾರಿ ನಮ್ಮ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ಎದುರಿನಲ್ಲಿ ಕೂತ್ಕೊಂಡು ಒಂದು ಮುಗ್ಧ ಮಗುವಿನಾಗಿ ಅವರು ಅದನ್ನು ಎಷ್ಟು ಪ್ರೀತಿಯಿಂದ ನೋಡಿದ್ದಾರೆ ಎಂಬುದು ನನಗೆಲ್ಲವೂ ನನಗೆ ನೆನಪಿದೆ. ಇವತ್ತು ಕೂಡ ಇಲ್ಲಿ ಬಂದಾಗ ಅವರ ಮಗನೂ ಕೂಡ ಅದೇ ಒಂದು ಸಾತ್ವಿಕ ಗುಣವನ್ನು ಮಾಡಿಕೊಂಡು ಇಡೀ ಊರೇ ಎಲ್ಲ ಜನರ ಮನೆಗೆ ಹೋಗಿ ಆ ಧರ್ಮ ಜಾಗೃತಿಯನ್ನು ಮಾಡಿ ಅವರಿಗೆಲ್ಲರಿಗೂ ಒಂದು ಆಮಂತ್ರಣ ಕೊಟ್ಟು ಕೈ ಮುಗಿದುಕೊಂಡು ಎಷ್ಟು ಸಾತ್ವಿಕವಾದಂಥ ಗುಣದಿಂದ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡಿದ್ದಾರೆ. ಇಡೀ ಒಂದು ಆಮಂತ್ರಣ ಪತ್ರಿಕೆಯನ್ನು ನೋಡುವಾಗಲೇ ನನಗೆ ಇಡೀ ಅದನ್ನೆಲ್ಲವನ್ನು ಬಿಡಿಸಿ ಪ್ರತಿಯೊಂದನ್ನು ನಾನು ಓದಿಕೊಂಡು ಬಂದೆ. ಪ್ರತಿಯೊಂದು ಓದಿದಾಗಲೂ ಇಡೀ ಊರನ್ನು ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ, ಇದು ಬಹಳ ಮುಖ್ಯ. ಇಡೀ ಹಿಂದೂಗಳಲ್ಲಿದ್ದಂಥ ಎಲ್ಲ ಜಾತಿ ಮತಗಳನ್ನೆಲ್ಲ ಸೇರಿಸಿಕೊಂಡು ಹೇಗೆ ಮಾಡಿದ್ದಾರೆ. ಇಲ್ಲಿ ಬಂದಾಗಲೂ ಇಲ್ಲಿ ಆವರಣವನ್ನೆಲ್ಲ ನೋಡುವಾಗ ಆ ಧಾರ್ಮಿಕವಾದಂಥ ಪ್ರಜ್ಞೆ ಬರುವ ಹಾಗೆ ಹಿತಮಿತವಾದಂಥ ಎಷ್ಟು ಶೃಂಗಾರಗಳು ಅದನ್ನೆಲ್ಲ ಮಾಡಿದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ದೇವಸ್ಥಾನದ ಒಳಗೆ ಹೋದಾಗಲೂ ಕೂಡ ಅಲ್ಲಿರುವಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಈ ಕಾಲಕ್ಕೆ ಸರಿಯಾಗಿ ಮಾಡಿಕೊಂಡು ಅಲ್ಲಿ ಬಹಳ ಮುಖ್ಯವಾಗಿರುವಂಥ ನಮ್ಮ ಮಾತೆಯವರು ಹೆಂಗಸರನ್ನೆಲ್ಲ ಸೇರಿಸಿಕೊಂಡು
ಅವರ ಮುಖಾಂತರ ಇವತ್ತು ಹೇಗೆ ಪೂಜೆ ಪುರಸ್ಕಾರಗಳು ಬೇರೆ ಬೇರೆ ನಮ್ಮ ವಿಧಿವಿಧಾನಗಳನ್ನು ಮಾಡುವುದನ್ನು ಎಲ್ಲವನ್ನೂ ನನ್ನ ಕಣ್ಣಿನ ಮುಖಾಂತರ ನೋಡುವಾಗ ಇದು ಸಾರ್ಥಕತೆ ಆಗಿದೆ. ಇದು ನಿಜವಾದ ಬ್ರಹ್ಮಕಲಶ. ಇದನ್ನು ನಾವು ಮಾದರಿಯಾಗಿ ನಾವು ತೆಗೆದುಕೊಂಡು ನಮ್ಮ ನಾಡಿನಲ್ಲಿ ಇದೇ ರೀತಿಯ ಒಂದು ಇದನ್ನು ಮಾಡಬೇಕು. ಇದರ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಇಡೀ ಪಟ್ಟಿಯನ್ನು ನಾನು ಅವಲೋಕಿಸಿದೆ. ಎಲ್ಲೂ ಕೂಡ ಧಾರ್ಮಿಕ ವಿಚಾರಗಳಿಗೆ ಅಪಶ್ರುತಿ ಬರದ ಹಾಗೆ ನಮ್ಮ ಧಾರ್ಮಿಕದಲ್ಲಿರುವಂಥ ಎಲ್ಲ ಪ್ರಾಕ್ಟಿಕಲ್ ವಿಷಯವನ್ನು ಇವತ್ತು ಸಂಗೀತದ ಮುಖಾಂತರ, ನೃತ್ಯದ ಮುಖಾಂತರ, ಪಕ್ಕದ ವಾದ್ಯ ಮುಖಾಂತರ ಮಾಡುವಂಥ ಎಲ್ಲ ಕಾರ್ಯಕ್ರಮವನ್ನು ನಾನು ಜೋಡಣೆ ಮಾಡಿದ್ದನ್ನು ನೋಡ್ತಾ ಇದ್ದೇನೆ. ಜನ ಮರಳು ಜಾತ್ರೆ ಮರಳು ಅಂತೇಳಿ ಜನ ಸೇರಿಸಬೇಕು ಅಂತೇಳಿ ಎಂದೂ ಕಾಂಪ್ರಮೈಸ್ ಮಾಡದೆ ಅವರು ಕಾರ್ಯಕ್ರಮಗಳನ್ನು ಹಾಕಿದ್ದನ್ನು ನಾನು ಗಮನಿಸಿದ್ದೇನೆ. ಇದು ಬಹಳ ಮುಖ್ಯ. ನಮಗೆ ಎಲ್ಲೆಲ್ಲೋ ಸಲ್ಲಬೇಕಾದಂಥ ವ್ಯಕ್ತಿಗಳು ನಮಗೆ ಈ ಸಮಯದಲ್ಲಿ ನಮಗೆ ಇಲ್ಲಿ ಬರಬೇಕು ಅಂತ ಅಗತ್ಯ ಇಲ್ಲ. ಅವರವರು ಎಲ್ಲೆಲ್ಲಿ ಸಲ್ಲಬೇಕೋ ಅಲ್ಲೇ ಸಲ್ಲಲಿ. ಆದರೆ ಒಂದು ಧಾರ್ಮಿಕವಾಗಿ ವಿಚಾರಗಳನ್ನು ಅರ್ಥೈಸಿಕೊಂಡ ಇಂಥ ಸೌಂದರ್ಯ ಪ್ರಜ್ಞೆ ಇದ್ದಂಥ ಜನರನ್ನು ನಾವು ಒಟ್ಟು ಮಾಡಿಕೊಂಡು ಅದನ್ನು ಬೆಳೆಸುವಂಥ ಕೆಲಸವನ್ನು ನಾವು ಮಾಡಬೇಕಾದ ನಮ್ಮ ಕರ್ತವ್ಯ. ಅದೇ ನಿಜವಾದ ಬ್ರಹ್ಮಕಲಶ. ಕಾಲಕ್ಕೆ ನಮ್ಮ ಜೀವನ ಪದ್ಧತಿಯಲ್ಲಿ ನಾವು ಅದರಿಂದ ದೂರವಾಗ್ತಾ ಇರುವಾಗ, ಇಲ್ಲ ನೀನು ಮಾಡೋ ತಪ್ಪು, ನೀನು ಪುನಃ ನಮ್ಮ ಧಾರ್ಮಿಕವಾದಂಥ ವಿಚಾರಕ್ಕೆ ಬಲವಾಗಿ ನೀನು ಬರಬೇಕು ಎಂಬುದನ್ನು ನಾವು ಸರಿಯಾಗಿ ಸತ್ಯವನ್ನು ತೋರಿಸಿಕೊಂಡು ಆಗ ಆದಂಥ ಧರ್ಮ ಜಾಗೃತಿಯೇ ನಿಜವಾದಂಥ ಒಂದು ಬ್ರಹ್ಮಕಲಶ ಅಂತ ನಾವು ತಿಳ್ಕೊಂಡವರು. ಈ ದೃಷ್ಟಿಯಲ್ಲಿ ಇಲ್ಲಿ ನಮ್ಮ ಕಿರಿಯರಾದಂಥ ನಮ್ಮ ವಿಜಯರಾಘವ ಪಡ್ವಣ್ಣಯ್ಯರವರ ಸುಪುತ್ರ ಅವರು ಇವತ್ತು ಶರತ್ ಕೃಷ್ಣ ಪಡ್ವಣ್ಣಯ್ಯರವರು ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು, ಅದು ನಮ್ಮ ಶಶಿಧರ ಶೆಟ್ಟಿ ಇರ್ಬೋದು, ಅಥವಾ ಊರಿನ ಎಲ್ಲ ಪ್ರತಾಪ್ ಸಿಂಹರನ್ನಿರ್ಬೋದು, ಹರೀಶ್ ಪೂಂಜರನ್ನಿರ್ಬೋದು, ಅಥವಾ ಊರಿನ ಸಮಾನ ಎಲ್ಲ ಗೌರವಸ್ಥರನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡುವುದು ನನಗೆ ಭಾಳ ಸಂತೋಷ ಅಂತ ಹೇಳಿಕೊಂಡು, ಯಾವತ್ತೂ ಶರತ್ ಕೃಷ್ಣ ಪಡ್ವಣ್ಣಯ್ಯರ ಮೇಲೆ ನನಗೆ ವಿಶೇಷವಾದಂಥ ನನಗೆ ಗೌರವಿದೆ. ನನ್ನ ಭಾಳ ಆಪ್ತರು. ಯಾವತ್ತೂ ನೀವು ಎಂಥ ಸಮಯದಲ್ಲೂ ಕೂಡ ಈ ವಿಚಾರದಲ್ಲಿ ನಮ್ಮನ್ನು ತೊಳಸಿಕೊಳ್ಳಿಕ್ಕೆ ಹೇಳಿದರೆ ನಾನು ಸದಾ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಿಕೊಂಡು, ಮಗದೊಮ್ಮೆ ನಾನು ಆ ಒಡೆಯ ಜನಾರ್ದನ ದೇವರಿಗೂ ಆಮೇಲೆ ಕೀರ್ತಿಶೇಷರಂಥ ವಿಜಯರಾಘವ ಪಡ್ವಣ್ಣಯ್ಯರಿಗೂ ಕೈ ಮುಗಿದುಕೊಂಡು ಸೇರಿದ ಎಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಆಳ್ವರಿಗೆ ಆಳ್ವರೇ ಸಾಟಿ ಅಂತ ಹೇಳಿ ಎಷ್ಟೋ ಸರಿ ನಾವು ಕೇಳಿದ್ದೀವಿ. ಅವ್ರ ಮಾತಿನಲ್ಲಿ ಹೇಳಿರುವಂಥ ಒಂದು ವಿಚಾರ 100ಕ್ಕೆ 100 ಸತ್ಯ. ಅದೇನು ಅಂದರೆ, ನಮ್ಮಲ್ಲಿ ಕೇವಲ ಸೌಂದರ್ಯ ಇದ್ದರೆ ಸಾಲದು, ಸೌಂದರ್ಯ ಪ್ರಜ್ಞೆ ಎನ್ನುವಂಥದ್ದು ಇದ್ದರೆ ಈ ಸಾಮಾಜಿಕ ಪ್ರಜ್ಞೆಯನ್ನು ಹೆಚ್ಚಿಸ್ತದೆ, ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ, ಅದರ ಮೂಲಕ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಿ. ಈ ಕಾರ್ಯಕ್ರಮಕ್ಕೆ ಅವರನ್ನು ಉದ್ಘಾಟಕರಾಗಿ ಕರೀಲಿಕ್ಕೆ ಇನ್ನೂ ಒಂದು ವಿಶೇಷ ಕಾರಣ ಇದೆ. ಆ ಕಾರಣ ಏನು ಅಂದರೆ, ಈ ಇಡೀ ದೇಶದ ಸಾಂಸ್ಕೃತಿಕ ರಾಯಭಾರಿಗಳಲ್ಲಿ ಒಬ್ಬರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ನಮ್ಮ ಮೋಹನ್ ಆಳ್ವರನ್ನ. ಕಾರಣ, ದೇಶದ ವಿದೇಶದ ಅನೇಕ ಸಾಂಸ್ಕೃತಿಕ ಪ್ರತಿಭೆಗಳನ್ನು, ಕ್ರೀಡಾ ಪ್ರತಿಭೆಗಳನ್ನು ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ಆಹ್ವಾನ ಮಾಡಿ ಈ ಭಾಗದ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಭಾಗದ ಜನರಿಗೆ ಕಲೆ, ಸಾಹಿತ್ಯ, ಕ್ರೀಡೆಗಳಲ್ಲಿ ಅಭಿರುಚಿಯನ್ನು ಹೆಚ್ಚಿಸಿದವರು ಶ್ರೀಯುತ ಡಾಕ್ಟರ್ ಎಂ ಮೋಹನ್ ಆಳ್ವರು. ಅವರಿಗೆ ವಿಶೇಷ ಅಭಿವಂದನೆಗಳನ್ನು ತಿಳಿಸ್ತಾ ಇದೀಗ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಹೇಳಿ ಮಹಾದಾನಿಗಳು ಆಗಿರುವಂತಹ, ಉದ್ಯಮಿಗಳು ಆಗಿರುವಂತಹ ಕಾರ್ಕಳದ ಮುನಿಯಾಲಿನ ಉದಯ್ ಕುಮಾರ್ ಶೆಟ್ಟರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೇರಿದಿನ ಮಾತೆಯರ ನಮಸ್ಕರಿಸ ಒಂದು ನಮ್ಮ ನಂಬಿನ ದೈವದೇವಿಯರನ್ನು ಮನಸಾರನೆ ತಂದು ವೇದಿಕೆಡು ಉಪಸ್ಥಿತರಿಪುನ ಪರಮ ಪೂಜ್ಯ ಸ್ವಾಮಿಲ್ನ ಆಶೀರ್ವಾದನ ಬೇಡೊಂದು ಅಂಚನೆ ಇತ್ತೆ ತಾನೇ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಳ ಎಂಗಲ್ನ ಕರ್ನಾಟಕದತ್ತು ಶಶಾಣ್ಯ ಪರ್ಲಕ ದೇಶಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಲ್ಪರಾಗ ಅತ್ಯಂತ ಯೋಗ್ಯ ವ್ಯಕ್ತಿ ಏರ್ಪಂಡ ಡಾಕ್ಟರ್ ಮೋಹನ್ ಆಳ್ವೇರು ಆರ್ನ ಮೂಲಕ ಉದ್ಘಾಟನೆ ಮಲ್ತದ್ದು. ಆರು ಎಡ್ಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಂಚೆ ಇಪ್ಪಡು ಏತೇತು ಬಗೆತ ಬೇತೆ ಬೇತೆ ಕಾರ್ಯಕ್ರಮಗಳು ಉಂಟು. ಆ ಪರಂಪರೆಯನ್ನು ಭಾಳ ಸವಿಸ್ತಾರದ ಅಂಚಿನ ಎಂಕಲ ಮಾತೆರ ಮಾರ್ಗದರ್ಶಕರೇನ ಎಂ ಮೋಹನ್ ಆಳ್ವೇರೆ ವೇದಿಕೆಡು ಉಪಸ್ಥಿತರಿಪುನ ಯೋಜಿ ಮಾತ ಕಾರ್ಯಕ್ರಮ ಮಲ್ಪಡೊಂದು ಯೋಚನೆ ಮಲ್ತಂಚಿನ ದೇವಸ್ಥಾನದ ಆಡಳಿತ ಆನುವಂಶಿಕ ಧರ್ಮದರ್ಶಿಯನ
ಶಿರಸ್ಕೃಷ್ಣ ಪಡುವಂತಾರೆ ಅಂಚನೆ ಬರೋಡದ ಉದ್ಯಮಿಗಳು ಎನ್ನ ಮಾರ್ಗದರ್ಶಕರು ಎನ್ನ ಸಹೋದರ ಸಮಾನರಾಯಣ ಶಶಿಯಣ್ಣ ಅಂಚನೆ ಕೊಡೋರಿ ಈ ಭಾಗದ ಜನನಾಯಕರಾದ ಏತೋ ವರ್ಷಡಿಂಚಿ ರಾಜಕೀಯವಾದ ಆರನೇ ವ್ಯಕ್ತಿತ್ವವನ್ನು ದಿವಂದು ಬತ್ನಂಚಿನ ಪ್ರತಾಪ್ ಸಿಂಹರೇ ಅಂಚನೆ ವೇದಿಕೆಡು ಉಪಸ್ಥಿತಿಪುನ ಎನ್ನ ಆತ್ಮೀಯ ಮಿತ್ರ ಇರಲ ಮುಂಬೈದ ಉದ್ಯಮಿಲು ಸಹೋದರನ ಗಿರೀಶ್ ಶೆಟ್ರೆ ಬೊಕ್ಕ ಮುಲು ಸೇರಿನ ಮಾತಾ ಆತ್ಮೀಯ ಬಂಧುಲೆ ಖಂಡಿತ ಮಸ್ತ್ ಸಂತೋಷದ ಒಂಜಿ ವಾತಾವರಣ ದೇಪಂಡ 1000 ವರ್ಷ ಇತಿಹಾಸ ಇಪ್ಪುನ ದೇವಸ್ಥಾನ ಅಂತ ಪಂಡೇರು ಭಾಳ ವಿಶೇಷ ಐಡ್ಲ ಕೋಡೆ ಪರಮ ಪೂಜ್ಯ ಸ್ವಾಮಿಲು ಪೋಲು ಪೋನಾಗ ಅನ್ಎಕ್ಸ್ಪೆಕ್ಟೆಡ್ ಅಂತ ಇಡೀ ಬತ್ತೇருந்து ಬರ್ಬೇಕಂಡೆ ಅಂಚ ಒಂಜಿ ಕೊಂಜಿ ಜೋಡಣೆ ಒಂದು ಮಾತ ನಮ್ಮನ ಈ ಕಾಲಘಟ್ಟದ ಆವೊಂದುಂಡು ಬಂಡ ಎಂಕುಲು ಮಾತ ಏತು ಪುಣ್ಯವಂತೇರಿಂದ ಎಂಕುಲು ಎನ್ನೋಡು ನೆಟ್ಟು ತೊಡಗಿಸೋನ ನೆಟ್ಟು ಒಂಜಿ ಭಾಗವಹಿಸೋನೇ ಎಂಕಲೆ ಮಾತ ಖಂಡಿತ ದೇವರನ ಆಶೀರ್ವಾದ ಅಂದ್ ಎನ್ನುವ ಅವೇನು ಐಟ್ಲ ಉಜಿರೆದ ಈ ಬಾಗಾಡು ಒವೇ ಕಾರ್ಯಕ್ರಮ ಮಾಡು ಧಾರ್ಮಿಕವಾದ ಮರಣ್ಲ ಒಂಜಿ ಕಾರ್ಯಕ್ರಮ ಬತ್ತಿತ್ತೆ ಅಟೊಂಜಿ ವಿಶೇಷವಾದ ಚಿಂತನೆ ಇದರ ವಿಶೇಷತೆ ಅವೇನು ಬಾರಿ ಒಂಜಿ ಧಾರ್ಮಿಕ ಪ್ರಜ್ಞೆಡು ಬಾರಿ ಎಡ್ಡೆ ರೀತಿಯ ಮಲ್ಪೇನು ತೋಂದುಲ್ಲೆ ಖಂಡಿತ ಐಡ್ಲ ಎಂಕೆಲೆ ಮಾತೇರಲ ಒಂಜಿ ಏರ ದೇವಸ್ಥಾನ ಧರ್ಮದರ್ಶಿ ಇರ್ತಾರೆ ದೇವಸ್ಥಾನ ಎದುರು ಪತ್ತೋಬು ನಾಗ್ಲಿಪ್ಪರು ಅವುಗಳು ಎಂಚೆಪ್ಪೋಡು ಬಂಡ ಅವು ಶರತ್ ಕೃಷ್ಣ ಪಡುವಂತಿರ್ಲಾಗ ಇಪ್ಪೋಡು ಪನ್ಪುರೆ ನಮ್ಮ ಏಪಲ ಎನ್ನೋಡು ಯಾನ್ ಎಕಡ್ಲ ಶಶನ್ನೊಟ್ಟು ಕುತೊಂದಿಪ್ಪರಾಗ ಯಾನ್ ಪಂಡೆ ಅಂಚಿನ ಒಂಜಿ ವ್ಯಕ್ತಿತ್ವದ ಜನಗಳು ಒಂಜಿ ಊರುಡು ಉಲ್ಲೇರು ಬಂಡ ಅವೇ ಒಂಜಿ ಊರುಗು ಮಲ್ಲ ಕಿರೀಟ ದೀಲಕ ದೇಪಂಡ ಇನ್ನು ಅಂಚತ್ತ ಅವೇನು ಆ ಒಂಜಿ ಎಡ್ಡೆತನಡು ಪ್ರಜ್ಞೆಡು ಜನಕ್ಲೆ ಪತ್ತೋನು ಎಂಗೆಲ್ಲ ಜವಾಬ್ದಾರಿ ದಾದಾ ಪಣ್ದು ಸುರುಕು ಎನ್ನೊಂದು ಮಲ್ಪನಂಚಿನ ಮಲ್ಲ ಹೃದಯವಂತರು ಆರು ಪಣ್ದು ಎನ್ನುವ ಅಂಚಾದಿಪ್ಪನಾಗ ಈ ಊರ್ದಗಲು ಮಾತಾ ಧನ್ಯರು ಅಂಚಿನ ಒಡೆಯ ಜನಾರ್ದನ ದೇವೇರ್ನ ಏತು ವರ್ಷ ಪಿರದೊಂಬು ಜೀರ್ಣೋದ್ಧಾರ ಆದ ಅವು ಒಂಜಿ ಸ್ಥಾಪನೆ ಆತನ ನಮಗೆ ಗೊತ್ತುಜಿ ಇನಿ ಐಕೆ ಪೂರಕವಾದ ಬಾರಿ ಪೊರ್ಲುದ ಒಂಜಿ ರಾಜಗೋಪುರಲ ಮಲ್ಪಂಚಿನ ಯೋಗ ಈ ಊರ್ದ ಮಾತ ಜನಕಲೆ ಬೈದನು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸದು ಮಾತೆಲ್ಲ ಏರು ದೇಣಿಗೆ ಕೊರ್ದು ಅವನು ಎದುರು ಬೈದಾರ ಹಾಗಾದ್ರೆ ಮಾತಾ ದೇವರು ನನಾತ್ ಎಡ್ಡೆ ಮಲ್ಪಡಂದು ಪನೊಂದು ಪರಮ ಪೂಜ್ಯ ಸ್ವಾಮಿಲ್ಲ ವೇದಿಕೆಡುಲ್ಲೇರು ಮೋನಾಳ್ವೇರು ಮತ್ತೆ ಕಾರ್ಯಕ್ರಮ ನಿರೂಪಕರು ಪಂಡೇರು ಮೋನಾಳ್ವೇರಿಗೆ ಏರು ಸಾರಿ ಪಂಡ ಮೋನಾಳ್ವೇರಿ ಇನ್ನು ಆರ ಒಟ್ಟು ಡಿಪ್ಪುನು ಬಂಡನೆ ಈಗೆಲ್ಲ ಮಾತ ಭಾಗ್ಯ ಅಂದ ಬರೋಡು ಅಂಚಿನ ಒಂಜಿ ಎಜುಕೇಷನ್ ಇಪ್ಪು ಸಾಂಸ್ಕೃತಿಕ ಕಾರ್ಯಕ್ರಮ ಇಪ್ಪು ಇಜರ ಕ್ರೀಡೆ ಇಪ್ಪು ಪೂರ ಮೊರಣಿ ಒಂಜಿ ಕಿನ್ನೆ ಎಕ್ಸಾಂಪಲ್ ಪನೊಡ್ಡ 6ನ ಶಾಲೆದ ಕನ್ನಡ ಮೀಡಿಯಮಡು 200 ಜೋಕಲೆಗೆ ಫ್ರೀ ಎಜುಕೇಷನ್ ಕೊರ್ಪೇರು ಐಕೆ ಅಪ್ಲಿಕೇಶನ್ ಏತು ಬೈದು ನನ್ನ ದುಂಬು ಐಕೆ ಅಪ್ಲಿಕೇಶನ್ ಏತು ಬೈದ್ರು ಬಂಡ 23,000 ಅಪ್ಲಿಕೇಶನ್ ಬೈದನು ಇರೇನು 23,000 ಬೆಳಗಾವಿದ ಆ ಭಾಗದ 7,000 ಅಪ್ಲಿಕೇಶನ್ ಬೈದೇನು ಒಂದೇನ ಆರ್ಲೆ ಅನ್ನ ಓಲ ಒಂಜಿ ಕಡೆ ಕುತೋದಿಪ್ಪನಾಗ ಆರ ಚೀಟಿನ ಕಲೆತ್ತು ಒಂದಾದ ಮೊರಣ್ಣ ಕೇಂಡೆ ಅದಾಗ ಪನ್ನಾಗ ಕೇಂಡೆ ಅಪ್ಪಣ್ಣ ಎನ್ನಲಿ ನಮ್ಮನ ಊರ್ದ ಈ ಎಜುಕೇಶನ್ ಒಂಜಿ ಏತು ಶಕ್ತಿ ಉಂಡು ಒಂದು ಆಯ್ತ ಜೊತೆ ಆರು ಒರಿ ಮಾತ್ರ ಮಿತ್ತು ಬೈದನತ್ ಇನ್ನು 6ನ ನಿರೇಳ್ಡ್ ಒಂಜಿ ಐನಾಜ್ ಎಜುಕೇಶನ್ ಬಾರಿ ಪುದರ್ಪೋಯಿನ ಎಜುಕೇಶನ್ ಸೆಂಟರ್ ಬರೋದಿಲ್ಲ ಒಂದು ಭಾಳ ಸಂತೋಷ ನನಾತ್ ಎಜುಕೇಷನ್ ಹಬ್ಬ ಉಡು ನಮ್ಮನ ಜಿಲ್ಲೆ ಅವು ಈ ದೈವಸ್ಥಾನದ ಯಾನ ಏಪಲ ಬಾರಿ ಹೆಮ್ಮೆಡ್ಲ ಖುಷಿ ಇಟ್ಲ ಬಂದ್ಬಿಡು ಇದು ಒಟ್ಟು 100 ಸರಿ ಪಣ್ದಿಪ್ಪೆ ನನ್ನಲ್ಲ ನಾ ಪನ್ಪೆ ಇದೇ ಪಂಡ ಹೆಗಲೆ ದಕ್ಷಿಣ ಕನ್ನಡ ಉಡುಪಿ ಪಂಡ ಒಂದೊಂದು ಭೂಲೋಕದ ಸ್ವರ್ಗ ಮನುಷ್ಯಗೆ ಬದುಕರಗೆ ನೆಡ್ದೆಡ್ಡೆ ಜಾಗದನ ಒಲ್ಲ ತಿಕ್ಕುಚಿ ನಮ್ಮೈತೆ ತೋಂದಿಲ್ಲ ಐರೋಪ್ಯ ಕಂಟ್ರಿಡ್ ಬರ ಒಂಜಿ ಕರೆಕ್ಟ್ +45 ಅಂಡ ಒಂಜಿ ಕರೆಕ್ಟ್ -15 2 ಕರೆಕ್ಟ್ಲ ಆರ್ಟಿಫಿಷಿಯಲ್ ಅದು ಬದುಕೋಡು ಮೂಲು ಚಳಿ ಮಳೆ ಗಾಳಿ ವಾಸ ಮಾಡಿ ಬೋಡುದು ದೇವೇರು ಕೊರ್ದು ಎಡ್ಡೆ ಜಾಗಡೆಗೆಲ್ಲ ಮಲ್ದೇರು ಎಂಗುಲದ ಆಲಜ್ಜಿ ಎಂಗಲ ಹಿರಿಯರು ದಾದ ಪಂತೇರು ಅವೇನ ಶಿರಸ ವಯಸ್ಸದು ಮಲ್ತಂದಾಂಡ ಅವೇ ಎಂಗಲ್ಲ ಜೀವನದ ಸಾರ್ಥಕತೆ ಅಂತ ಪರೊಂದು ದೇವರಡ ಒಂಜೇ ನಟೋಡು ಇಡೀ ಜಗತ್ತಿನ ಒಂಜಿ ವಾರಾಬುನ ಬಾರಿ ಮಲ್ಲ ಒಂಜಿ ಕಾರ್ಮೋಡ ಕವಿದುಂಡು ಒಂದು ಎಂಕಲೆಗೆ ಆಯ್ತಾ ತೀವ್ರತೆ ಗೊತ್ತುಜ್ಜಿ ನಾನೊಂದು 10 ದಿನ ಪೋಂಡುಂದಾಂಡ ಎಂಕಲು ಕುಡೊಂಜಿ ನಮ್ಮಂದ ಕೊರೋನಾದ ಕಾಲ ಪೋಬುನಂಚಿನ ಕಾಲಘಟ್ಟ ಒಡೆ ಜನಾರ್ದನ್ ದೇವೇರು ಅವೇನು ತಪ್ಪದು ಮಾತ ಈ ಭೂಮಿ ಡಿಪ್ಪನ ಮನುಷ್ಯರನಗಲು ಎಡ್ಡೆಡ ಬದುಕು ಇನಿ ಒಂಜಿ ಏರ್ಲ ಜೋಕುಲು ಜಿಡ ಒಂಜಿ ನೂದು ಪರಕೆ ಮನ್ಪೇರು ಒಂಜಿ ಬಾಲೆ ಪೊಟ್ಟೋಡುಂದು ಇನ್ನು ಮನುಷ್ಯನ ದಾಲದಾಂತುಲಗೆ ಕೆರೆದು ಪಡ್ಡಂಚಿನ ಯುಗ ಅದೇ ಪಂಡ ಎಂಕಲು ವೈಜ್ಞಾನಿಕವಾದ ಏತು ಎದುರು ಪೋತಾನ ಮಾನಸಿಕವಾದ ಆತೆ ಹಾಳಾದು ಪೋತ ಒಂದು ಅವರ ಬಲ್ಲಿಂದ ಪಣೊಂದು ದುಂಬುದರಟ ದೇವೇರು ಜನಾರ್ದನ ಮಾತೆರ್ಲ ಎಡ್ಡೆ ಒಂಜಿ ಎಡ್ಡೆ ಮನಸ್ಸನ್ನು ಕೊರಡು ಎಂಕಲ್ಲ ಈ ಕಾರ್ಯಕ್ರಮ ಬತ್ ಇಪ್ಪರಂಚಿನ ಸೌಭಾಗ್ಯನ ಕೊರ್ನೆಂಚಿನ ಮಾತೆರ್ಲ ವಂದಿಸೋದು ಎನ್ನ ಪಾತೆರ ಅಂತ ಜೈ ಹಿಂದ್. ಪ್ರೀತಿಯ
ಶುಭ ನುಡಿಗಳನ್ನಾಡಿರುವಂತಹ ಮುನಿಯಾಲು ಉದಯಕುಮಾರ್ ಶೆಟ್ಟರಿಗೆ ಅಭಿವಂದಿಸ್ತಾ, ಇದೀಗ ನಾವೆಲ್ಲರೂ ಕೇಳಿರುವ ಹಾಗೆ ನೋಡಿರುವ ಹಾಗೆ ಶ್ರೀ ಜನಾರ್ದನ ದೇವಸ್ಥಾನದ ಶ್ರೀ ಜನಾರ್ದನನ ಬಗ್ಗೆ ಅನೇಕ ಧ್ವನಿ ಸುರುಳಿಗಳು ಈಗಾಗಲೇ ಬಿಡುಗಡೆಯಾಗಿದೆ. ಅದರಲ್ಲಿಯೂ ಬಹಳ ಪ್ರಮುಖವಾದಂಥ 3 ಧ್ವನಿ ಸುರುಳಿಗಳ ವಿಶೇಷ ಪೋಸ್ಟರನ್ನು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅನಾವರಣ ಮಾಡಿಕೊಳ್ಬೇಕು ಅಂತ ಹೇಳಿ ಡಾಕ್ಟರ್ ಮೋಹನ್ ಆಳ್ವ ಇವರಲ್ಲಿ ಕೇಳಿಕೊಳ್ತೀನಿ. ಮೊದಲಿಗೆ ಶ್ರೀ ಸುಬ್ರಹ್ಮಣ್ಯ ಭಟ್ ಮತ್ತು ಕುಮಾರಿ ಅನನ್ಯ ಇವರು ಹಾಡಿರುವಂತಹ ಧ್ವನಿ ಸುರುಳಿಯ ವಿಶೇಷ ಪೋಸ್ಟರನ್ನು ಅನಾವರಣ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ವೇದಿಕೆಯಲ್ಲಿರುವಂಥ ಅತಿಥಿ ಗಣ್ಯರು ಭಾಗಿಯಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ, ತಂದೆ ಮತ್ತು ಮಗಳ ಜುಗಲ್ಬಂದಿಯಲ್ಲಿ ಮೂಡಿಬಂದಂತಹ ವಿಶೇಷ ಧ್ವನಿ ಸುರುಳಿ ಎರಡನೆಯ ಧ್ವನಿ ಸುರುಳಿ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ನ ಶ್ರೀ ಪಾವನ ಪಾದದ ಹೇ ಜನಾರ್ದನ ಪಾಲಿಸು ನಾರಾಯಣ. ಈಗ ನಾವು ಕೇಳ್ತಾ ಇರುವಂತಹ ಹಾಡು ಈ ಧ್ವನಿ ಸುರುಳಿಯಿಂದ ಬಂದಿರುವಂತಹ ಎರಡನೆಯ ಧ್ವನಿ ಸುರುಳಿ ಶ್ರೀ ಹರೀಶ್ ಕುಮಾರ್ ಅವರು ಹಾಡಿರುವಂತಹ ವಿಶೇಷ ಈ ಹಾಡಿನ ಪೋಸ್ಟರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮೋಹನ್ ಆಳ್ವ ಹಾಗೆ ಪರಮ ಪೂಜ್ಯ ಸ್ವಾಮೀಜಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿಜಯ ಗೋಪುರ ಸಮರ್ಪಣೆ ಉಜಿರೆ ಸ್ವಾಮಿ ಜನಾರ್ದನ, ನಿನಗಿದು ಭಕ್ತರ ಪ್ರಾರ್ಥನೆ, ಹರಸು ನಮ್ಮನು ಪ್ರತಿದಿನ. ಸ್ವಾಮಿ ಜನಾರ್ದನ. ಹಾಗೆಯೇ ಈ ಕ್ಷೇತ್ರದ ಭಕ್ತರಾಗಿರುವಂತಹ ಶ್ರೀ ಕೇಶವ ಇವರು ಹಾಡಿರುವಂತಹ ವಿಶೇಷ ಧ್ವನಿ ಸುರುಳಿ, ಇದನ್ನ ಅನಾವರಣ ಮಾಡಬೇಕು ಅಂತ ಹೇಳಿ ಮುಖ್ಯ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕೇಶವ ಅವರು ಕೂಡ ವೇದಿಕೆಗೆ ಬರಬೇಕು. ಮನದಿ ನೆಲೆಸು ಮೋಹನ ವೇಣುನಾದ ಪಾವನ, ಭೂಪಾಲಕ ಪುರುಷೋತ್ತಮವನ ಮಾಲಿಯೇ ವಾಮನ, ಶಂಖಪಾಣ ದೇವನೇ ಲಕ್ಷ್ಮೀಕಾಂತೇಶನೇ, ಋಷಿಕೇಶನೇ ಯಜ್ಞೇಶನೇ ರಾಜೀವಲೋಚನ, ಜನಾರ್ದನಾಯ ಸ್ಮರಣೆಯೊಂದೆ ಶ್ರೀರಕ್ಷಾ ಕೀರ್ತನ, ಜನಾರ್ದನಾಯ ಸ್ಮರಣೆಯೊಂದೆ ಶ್ರೀರಕ್ಷಾ ಕೀರ್ತನ. ಸ್ವಾಮಿಯೇ ಜನಾರ್ದನ, ಸ್ವಾಮಿಯೇ ಜನಾರ್ದನ. ಧ್ವನಿ ಸುರುಳಿಯ ವಿಶೇಷ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿರುವಂತಹ ಅತಿಥಿ ಗಣ್ಯರಿಗೆ ನಮಸ್ಕಾರ ಮಾಡಿಕೊಂಡು ಈ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಶ್ರೀ ಜಗದ್ಗುರು ಭಾರತ ಭೂಷಣ ಪರಮ ಪೂಜ್ಯ ಡಾಕ್ಟರ್ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳು ನಮ್ಮನ್ನು ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಇವರ ಕುರಿತಾದಂತಹ ಒಂದು ಸಂಕ್ಷಿಪ್ತ ಪರಿಚಯವನ್ನು ಈ ಸಭೆಗೆ ಮಾಡಿಕೊಡಬೇಕು ಅಂತ ಹೇಳಿ ಶ್ರೀ ಬಿ ಸೋಮಶೇಖರ್ ಶೆಟ್ಟಿ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪೂಜ್ಯರಿಗೆ ನಮೋಸ್ತು ನಮೋಸ್ತು ನಮೋಸ್ತು. ಕಾರ್ಯಕ್ರಮದ ಉದ್ಘಾಟಕರೇ, ಅಧ್ಯಕ್ಷರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಎಲ್ಲ ಆತ್ಮೀಯ ಬಂಧುಗಳೇ, ಡೆಲ್ಲಿ, ಕನಕಾದ್ರಿ, ಶ್ವೇತಪುರ, ಸುಧಾಪುರ, ಸಂಗೀತಪುರ, ಶ್ರೀಮದ್ ಬೆಳಗುಳ, ಕ್ಷೇಮ ವೇಣುಪುರ ಸಿದ್ಧ
ಸಿಂಹಾಸನಾಧೀಶ್ವರರಾದ ಪರಮಪೂಜ್ಯ ಜಗದ್ಗುರು ಭಾರತ ಭೂಷಣ ಡಾಕ್ಟರ್ ಸ್ವಸ್ತಿಶ್ರೀ ಮದಭಿನವ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಮೂಡುಬಿದಿರೆ ಜೈನ ಮಠ ಮೂಡುಬಿದಿರೆ, ಜೈನ ಕಾಶಿ ಮೂಡುಬಿದಿರೆ ಜೈನ ಮಠದ ಸ್ವಾಮೀಜಿಯಾಗಿ 1999 ಆಗಸ್ಟ್ 29ರಂದು ಪಟ್ಟಾಭಿಷಿಕ್ತರಾಗಿ ಗುರು ಬಸದಿ 1000 ಕಂಬದ ಬಸದಿ ಸೇರಿ ಮೂಡುಬಿದಿರೆಯ 18 ಬಸದಿಗಳ ಉಸ್ತುವಾರಿಯ ಜೈನ ಮಠದ ಮೂಲಕ ಪೂಜ್ಯರು ನೋಡಿಕೊಡುತ್ತಿದ್ದಾರೆ. ಉತ್ತರ ಭಾರತದ ನೂರಾರು ಶ್ರಾವಕರು ದಿನನಿತ್ಯವೂ ಮೂಡುಬಿದಿರೆಯ 18 ಬಸದಿಗಳ ದರ್ಶನಕ್ಕಾಗಿ ಆಗಮಿಸುತ್ತಿದ್ದಾರೆ. ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ವಾಸ್ತು ವಿಶಾರದ ಪದವಿ, MA ಇನ್ ಎಕನಾಮಿಕ್ಸ್ ಮುಂತಾದ ವಿದ್ಯಾರ್ಹತೆ ಪಡೆದಿರುವ ಮಾನ್ಯರು ಕನ್ನಡ, ಆಂಗ್ಲ ಭಾಷೆ ಹಾಗೂ ಹಿಂದಿ ಭಾಷೆಯಲ್ಲಿ ವಿಶೇಷ ಪ್ರಭುತ್ವವನ್ನು ಪಡೆದಿರುತ್ತಾರೆ. ರಮಾರಾಣಿ ಸಂಶೋಧನಾ ಕೇಂದ್ರ, ಸ್ವಸ್ತಿಶ್ರೀ ಜೈನ ವಸತಿ ಸಹಿತ ಪದವಿ ಪೂರ್ವ ಕಾಲೇಜ್, ಗಮಕ ಕಲಾಶಾಲೆ, ವೃದ್ಧಾಶ್ರಮ, ವಿವೇಕಾಭ್ಯುದಯ ಮಾಸಪತ್ರಿಕೆ, ಉಚಿತ ವಿದ್ಯಾರ್ಥಿನಿ ನಿಲಯದ ಮೊದಲಾದ ಸಂಸ್ಥೆಗಳನ್ನು ಬಹಳ ಆಸಕ್ತಿ ಶ್ರದ್ಧೆಯಿಂದ ನಡೆಸುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಸರ್ವಧರ್ಮ ಸಮ್ಮೇಳನಗಳು, ವಿಶ್ವಶಾಂತಿ ಮತ್ತು ಐಕ್ಯತೆಯ ಸಭೆಗಳು, ಯುವ ಜನತೆ ಮತ್ತು ವಿಶ್ವಶಾಂತಿ, ವಿಶ್ವಕ್ಕೆ ಜೈನ ಧರ್ಮದ ಕೊಡುಗೆ ಮೊದಲಾದ ಅನೇಕ ವಿಚಾರಗಳಲ್ಲಿ ತಮ್ಮ ಅಗಾಧ ಪಾಂಡಿತ್ಯದ ಮೂಲಕ ಜರ್ಮನಿ, USA, ಕೆನಡಾ, UK, ಫ್ರಾನ್ಸ್, ಜಪಾನ್, ಆಸ್ಟ್ರೇಲಿಯಾ, ನೇಪಾಳ, UAE ಮೊದಲಾದ 40ಕ್ಕಿಂತಲೂ ಮಿಕ್ಕಿ ವಿವಿಧ ದೇಶಗಳಲ್ಲಿ ಆಧ್ಯಾತ್ಮಿಕ ಚಿಂತನೆಯ ಮೂಲಕ ಧರ್ಮ ಜಾಗೃತಿ ಮೂಡಿಸಿದ್ದಾರೆ. ಭಾರತ್ ಮಾತಾ ಪ್ರಶಸ್ತಿ, ಧರ್ಮರತ್ನ, ಜೈನ ಜ್ಯೋತಿ, ಧರ್ಮರತ್ನಾಕರ್ವೆ ಮೊದಲಾದ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದು ಅನೇಕ ವಿಶ್ವವಿದ್ಯಾನಿಲಯಗಳು ಪೂಜ್ಯರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಪೂಜ್ಯರು ಈ ಹಿಂದೆಯೂ ಜನಾರ್ದನ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ್ರು. ಈ ದಿನ ಅವರ ಆಶೀರ್ವಚನಕ್ಕಾಗಿ ತಾವೆಲ್ಲ ಕಾತರರಾಗಿದ್ದೇವೆ. ಪೂಜ್ಯರಿಗೆ ನಮಸ್ತು ನಮಸ್ತು ನಮಸ್ತು. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ನಮ್ಮ ಭಾಳ ಸುಂದರವಾಗಿ ಜೀರ್ಣೋದ್ಧಾರಗೊಂಡ ಉಜಿರೆ ಜನಾರ್ದನ ದೇವಸ್ಥಾನ ಉಜಿರೆ ಇಲ್ಲಿಯ ಬ್ರಹ್ಮಕಲಶೋತ್ಸವದ ವಿಜಯಗೋಪುರ ಲೋಕಾರ್ಪಣೆ ಹಾಗೂ ನೂತನ ಬ್ರಹ್ಮರಥ ಪುಷ್ಪರಥ ಸಮರ್ಪಣೆಯ ಶುಭಾರಂಭವು ಇದೀಗ ಆರಂಭಗೊಂಡಿದ್ದು, ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಮ್ಮವರೇ ಆದ ಪ್ರೀತಿಯ ಶ್ರೀಯುತ ಡಾಕ್ಟರ್ ಎಂ ಮೋನಾಳ್ವರವರೇ, ಅದೇ ರೀತಿಯಾಗಿ ಉದಯ ಶೆಟ್ರೆ, ಅದೇ ರೀತಿಯಾಗಿ ಬರೋಡದ ಶಶಿಧರ್ ಶೆಟ್ರೆ, MLC ಅವರಾದ ಪ್ರತಾಪ್ ಸಿಂಗ್ ನಾಯಕರವರೇ, ಗಿರೀಶ್ ಶೆಟ್ರೆ ಹಾಗೂ ಶರತ್ ಪಡ್ವೆಟ್ ನಾಯರವರೇ, ಭಾಳ ಸುಂದರ ಕಾರ್ಯಕ್ರಮ. ಪ್ರಾಯಶಃ ಅಳ್ವರು ಹೇಳಿದ ಮೇಲೆ ಮತ್ತೆ ಹೆಚ್ಚು ಮಾತಾಡಬೇಕಾದ ಅಗತ್ಯ ಇಲ್ಲ. ಅವರು ಹೇಳಿದ್ದು ಮಾತ್ರ ಸೌಂದರ್ಯ ಪ್ರಜ್ಞೆ. ನಮ್ಮ ಸಂತರು ಹುಡುಕುವ ಸೌಂದರ್ಯ ಪ್ರಜ್ಞೆ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳುವ ದೈವಿ ಸಂಪತ್ತು ಮತ್ತು ಅಸುರಿ ಸಂಪತ್ತು. ಈ ಅಸುರಿ ಸಂಪತ್ತಿನವರಿಗೆ ಸೌಂದರ್ಯ ಪ್ರಜ್ಞೆಯೇ ಇಲ್ಲ. ಯಾರಲ್ಲಿ ದೈವಿ ಸಂಪತ್ತಿರ್ತದೆ ಅವರಿಗೆ ಎಲ್ಲ ರೀತಿಯ ಪ್ರಜ್ಞೆಯು ಜಾಗೃತ ಸ್ಥಿತಿಯಲ್ಲಿರ್ತದೆ. ಹಾಗಾಗಿ ನಾವು ಇವತ್ತು ದೈವಿ ಸಂಪತ್ತು ಅನ್ನುವ ಎಣೆಯಿಲ್ಲದ ಮಹಿಮೆ ಇರುವ, ನಮ್ಮ ಆರೋಗ್ಯವನ್ನು ಚೆನ್ನಾಗಿಡುವ, ಲೋಕದ ಸಮಸ್ತ ಜನರು ಸುಭಿಕ್ಷೆಯಾಗಿದ್ದು ಸುಖ, ಶಾಂತಿ, ಸಮೃದ್ಧಿ, ನೋವುಗಳನ್ನು ಕಳೆದು ನಲಿವಿನಿಂದಲೇ ಇರುವ, ಭೂಮಿಯಲ್ಲೇ ಸ್ವರ್ಗ ಕಾಣುವ ವಿಚಾರವಾಗಿ ಈ ಮಂದಿರಗಳ, ದೇವಾಲಯಗಳ ಪ್ರತಿಷ್ಠೆಗಳನ್ನು ಮಾಡಿದರು. ಸನಾತನ ಧರ್ಮದ ಋಷಿಮುನಿಗಳೆಲ್ಲ ತಪಸ್ಸು ಮಾಡಿದ್ದು ತಮಗಾಗಿ ಅಲ್ಲ,
ಬದಲಾಗಿ ಪರರಿಗಾಗಿ, ತಮ್ಮ ಆತ್ಮ ಕಲ್ಯಾಣಕ್ಕಾಗಿ ಮತ್ತು ಪರರ ಕಲ್ಯಾಣಕ್ಕಾಗಿ ಮಾಡಿದಂಥ ತಪಸ್ಸು. ಹಾಗಾಗಿ ಸನಾತನ ಧರ್ಮದಲ್ಲಿ ಹೇಗೆ ನಾವು ವಿಶೇಷವಾಗಿ ಸುಖದಲ್ಲಿರ್ಬೋದು, ನಮ್ಮ ಜೀವನದ ಉದ್ದೇಶ ಏನು, ನಾವು ಯಾಕಾಗಿ ಬಂದಿದ್ದೇವೆ, ಪರರನ್ನು ಕಾಣುವ ರೀತಿ ಯಾವುದು, ಹೀಗೆ ತಾಯಿ ಮಕ್ಕಳಿಗೆ ಹೇಳಿದ ಹಾಗೆ ಜನಪದರಿಗೆ ಆಚಾರ್ಯರು ಬೋಧನೆಯನ್ನು ಮಾಡತಕ್ಕದ್ದು. ಅದಕ್ಕಾಗಿ ತಮ್ಮ ಸಾಮೀಪ್ಯದಲ್ಲೇ ಕುಳಿತು ಬಹಳ ಸುಂದರವಾದ ಈ ವಿಚಾರಗಳನ್ನು ಕೇಳುವಂಥ ಪದ್ಧತಿ ಉಪನಿಷತ್ತು ಅಂತ ಹೇಳಿದರು. ಶ್ರೇಷ್ಠವಾದಂಥ ಶಲಕಾಪುರುಷರ ಕಥನಗಳನ್ನು ಹೇಳುವುದಕ್ಕೆ ಮಹಾಪುರಾಣಾದಿ ತ್ರಿಷಷ್ಟಿ ಶಲಕಾಪುರುಷರ ಕಥನಗಳು ಅಂತ ಹೇಳಿದರು. ಹೀಗೆ ನಮ್ಮ ಈ 5 ಅಂಗಕ್ಕೆ ಬೇಕಾದಂಥ ಆಹಾರ ಯಾವುದು, ದಿವ್ಯ ಔಷಧಿ ಯಾವುದು, ಹುಟ್ಟು ಸಾವುಗಳಿಲ್ಲದಂಥ ಸ್ಥಾನ ಇದೆಯೋ, ಇದ್ದರೆ ಅದು ಎಲ್ಲಿದೆ, ಅದನ್ನು ಪಡೆಯುವ ಪರಿ ಯಾವುದು, ಇದನ್ನೆಲ್ಲ ಪ್ರಶ್ನಿಸತೊಡಗಿದ್ರು. ಹಾಗಾಗಿ ವಿವೇಕ, ವೈರಾಗ್ಯ, ಶಮಾಧಿ, ಷಟ್ ಸಂಪತ್ತು ಮತ್ತು ಮುಮುಕ್ಷುತ್ವ ಅನ್ನೋದನ್ನು ತಿಳಿ ಹೇಳಿದರು. ಹೀಗೆ ಮೋಕ್ಷವನ್ನು ತಿಳಿ ಹೇಳುವ ಕೇಂದ್ರಗಳು ಆಧ್ಯಾತ್ಮ ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳು, ಈ ದೇಗುಲಗಳು. ಜನಾರ್ದನ ಅನ್ನುವುದೇ ಒಂದು ವಿಶೇಷವಾಗಿ ವಿಷ್ಣುವಿನ 1008 ಹೆಸರುಗಳಲ್ಲಿ ಒಂದು. ನಮ್ಮ ಆದಿನಾಥ ತೀರ್ಥಂಕರರ ಸಹಸ್ರನಾಮದಲ್ಲೂ ಕೂಡ ಈ ಹೆಸರುಗಳೇ ಬರ್ತವೆ. ಪದ್ಮಾವತಿಯ ಸಹಸ್ರನಾಮದಲ್ಲಿಯೂ ಲಲಿತ ಸಹಸ್ರನಾಮದಲ್ಲಿಯೂ ವ್ಯತ್ಯಾಸ ಇಲ್ಲ. ಅದರಲ್ಲಿರುವಂಥ ಎಲ್ಲ ದೇವಿಯ ಹೆಸರು ಲಲಿತ ಸಹಸ್ರನಾಮದಲ್ಲೂ ಇದೆ. ಲಲಿತ ಸಹಸ್ರನಾಮದಲ್ಲಿ ಬರುವ ಕೂಷ್ಮಾಂಡ ಯಕ್ಷಿ ಅದು ನಮ್ಮ ಕುಲದೇವಿ, ಪಟ್ಟದ ದೇವಿ ಆಗಿದ್ದಾರೆ. ಹೀಗೆ ಸನಾತನ ಧರ್ಮದ ಜೈನ ಸಿದ್ಧಾಂತಕ್ಕೂ ಮತ್ತು ವೈದಿಕ ಸಿದ್ಧಾಂತಕ್ಕೂ ಅವಿನಾಭಾವವಾದ ಸಂಬಂಧ ಇದೆ. ಭಗವದ್ಗೀತೆಯಲ್ಲಿ ಹೇಳತಕ್ಕಂಥ ಕೃಷ್ಣನ ಎಲ್ಲ ಉವಾಚ 18 ಅಧ್ಯಾಯಗಳಲ್ಲಿದ್ದರೆ ತತ್ವಾರ್ಥ ಸೂತ್ರದ 10 ಅಧ್ಯಾಯಗಳಲ್ಲಿ ಅಣುವ್ರತ, ಗುಣವ್ರತ, ಶಿಕ್ಷಾವ್ರತ, ಕ್ಷಮೆ, ಮಾರ್ಧವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪಸ್ಸು, ತ್ಯಾಗ, ಅಕಿಂಚನ್ಯ ಮತ್ತು ಬ್ರಹ್ಮಚರ್ಯ ಅನ್ನೋದನ್ನು ತಿಳಿಸ್ತಾರೆ. ಇದನ್ನೆಲ್ಲ 2 ಗ್ರಂಥಗಳನ್ನು ಓದಿದಾಗ ನಮಗೆ ಭಗವದ್ಗೀತೆಯ ಬೇರೆ ಅಲ್ಲ, ನಮ್ಮ ತತ್ವಾರ್ಥ ಸೂತ್ರ ಬೇರೆ ಅಲ್ಲ ಅನ್ನುವ ಹಾಗೆ ಬಹಳ ಬಹಳ ಹತ್ತಿರವಾಗಿರ್ತಕ್ಕಂಥ ವಿಚಾರಗಳು ತಿಳಿದು ಬರ್ತದೆ. ಹಾಗಾಗಿ ದೈವಿ ಸಂಪತ್ತು ಅನ್ನೋದು ಇದು ಅಂತ ಅವನು ಹೇಳ್ತಾನೆ. ಕ್ರೋಧ, ಮಾನ, ಮಾಯ, ಲೋಭ ಅನ್ನುವುದೇ ಶತ್ರುಗಳು. ಈ ಕ್ರೋಧದಿಂದಲೇ ಯುದ್ಧ ಭೀತಿ ಆಗುವುದು, ಕ್ರೋಧದಿಂದಲೇ ಇನ್ನೊಬ್ಬನನ್ನು ಕೊಲ್ಲಬೇಕು ಅನ್ನುವ ಭಾವನೆ ಬರುವುದು, ಕ್ರೋಧದಿಂದಲೇ ದೇಶದ ಅಳಿವಾಗುವುದು, ಕ್ರೋಧದಿಂದಲೇ ಗ್ಯಾಸ್ ಸಿಗುವುದಿಲ್ಲ, ಪೆಟ್ರೋಲ್ ಸಿಗುವುದಿಲ್ಲ. ಇನ್ನೊಂದು 15 ದಿನ ಹೋದರೆ ಉದಯ ಶೆಟ್ಟರು ಭಾಳ ಒಳ್ಳೆಯ ಚಿಂತನೆ ಹೇಳಿದರು, ನಮಗೆ ತುಂಬ ಸಂತೋಷ ಆಯಿತು. ಒಂದು ಕಡೆಯಿಂದ ಮೋನಾಳ್ವರು ಹೇಳಿದರೆ ಇನ್ನೊಂದು ಕಡೆ ಅವರು ಅದನ್ನು ಮುಂದುವರಿಸ್ಕೊಂಡು ಹೋದರು. ಯಾಕಂದರೆ ನಾವು ಎಷ್ಟು ಉಪದೇಶ ಮಾಡಿದರೂ ಕೊನೆಗೆ ಬರುವುದು ಹೊಟ್ಟೆಪಾಡು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಮಲ್ಲಿಗೆ ಜುಟ್ಟಿಗೆ ಒಂದು, ಮಲ್ಲಿಗೆ ಹೂವಿಗಾಗಿ ಅನ್ನೋ ಹಾಗೆ. ಆದರೆ ಆಧ್ಯಾತ್ಮದಲ್ಲಿ ಅದು ಕೇವಲ ಇದು 3 ಅಲ್ಲ, ನೀವು ತಪಸ್ಸು ಮಾಡಿ, ಕೊನೆಯವರೆಗೆ ತಪಸ್ಸು ಮಾಡಿ ಅಂತ ಹೇಳ್ತದೆ. ಅದನ್ನು ಮಾಡುವಂಥವರೇ ಶ್ರೇಷ್ಠರಾಗ್ತಾರೆ. ಹಾಗಾಗಿ ಈಗ ಬ್ರಹ್ಮಕಲಶ ಮಾಡುವ ಉದ್ದೇಶ, ನಾವಿಲ್ಲಿ ಬರುವ ಉದ್ದೇಶ ಆದಷ್ಟು ಬೇಗ ಯುದ್ಧ ಭೀತಿ ದೂರ ಹೋಗಲಿ ಅಂತ ಹೇಳಿ. ನಾವು ಎಷ್ಟೇ ಹೇಳಿದರೂ ಎಲ್ಲರಲ್ಲಿ ಅಸುರಿ ಸಂಪತ್ತು ಹೋಗಬೇಕು ಅಂತ ಹೇಳೋದು. ಯಾರೇ ಇರಲಿ, ಅದು ಮಧುಕೈಟಪ ಇರ್ಬೋದು, ಅಥವಾ ಚಂಡಮುಂಡರಿರ್ಬೋದು, ಅಥವಾ ನಮ್ಮ ಹಿರಣ್ಯಕಶಿಪು ಇರ್ಬೋದು. ಇವರಲ್ಲಿ ಕೊನೆಗೆ ಮಾಡಿದ್ದೇನು ಭಗವಂತ? ಅವರಲ್ಲಿರುವಂಥ ಅಸುರಿ ಸಂಪತ್ತನ್ನು ಕ್ಷೀಣ ಮಾಡಿ ದೈವಿ ಸಂಪತ್ತನ್ನು ಸೇರಿಸಿ ಮೋಕ್ಷ ಕೊಟ್ಟದ್ದು. ಹಾಗೆ ನಮ್ಮಲ್ಲಿ ಜಗತ್ತಿನಲ್ಲಿರತಕ್ಕಂಥ ಅಸುರಿ ಸಂಪತ್ತನ್ನು, ಅಜ್ಞಾನವನ್ನು ದೂರ ಮಾಡುವ ಕೆಲಸ ದೇಶದ ಒಂದು ಶ್ರೇಷ್ಠ ವ್ಯಕ್ತಿಗಳಿಂದ ಆಗಬೇಕಾಗಿದೆ. ಅದಕ್ಕೆ ಮಾಡುವ ಆ ಶಕ್ತಿ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಜನಾರ್ದನ ದೇವಸ್ಥಾನದಂಥ ಬ್ರಹ್ಮಕಲಶದಿಂದ ಆ ಶಕ್ತಿಯ ಸಂಚಯನ ಆಗ್ತದೆ. ಹಾಗಾಗಿ ಸುಮಾರು 147 ವಿಕಿರಣಗಳನ್ನು ಗುರುತಿಸಿದ್ದಾರೆ ಭಗವಂತನ ಮೂರ್ತಿಯಲ್ಲಿ. ಅದು ಕ್ಷೇತ್ರಪಾಲ ಇರ್ಬೋದು, ಮಾತೃಕೇರಿರ್ಬೋದು, ದಿಕ್ಪಾಲ ಕಲ್ಲುಗಳಿರ್ಬೋದು, ಪಾರ್ಶ್ವಸ್ಥ ಮತ್ತು ಅದರ ಒಟ್ಟಿಗೆ ಇರತಕ್ಕಂಥ ಹೀಗೆ ಅನೇಕ ದೈವ, ದೇವರು, ಧರ್ಮ ಎಲ್ಲ ಹೇಳಿದಾಗ
147 ವಿಕಿರಣಗಳನ್ನು ಅನುಜ್ಞಾ ಕಲಶದಿಂದ ಒಂದು ಪ್ರಾರ್ಥನೆ ಮಾಡಿ ಬಾಲಾಲಯದಲ್ಲಿ ಇಟ್ಟು ಅತಿ ಶೀಘ್ರದಲ್ಲಿ ಈ ಮಂದಿರವನ್ನು ಪುನರ್ಸ್ಥಾಪನೆ ಮಾಡ್ತೇವೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ತೇವೆ. ಆ ಸಂಕಲ್ಪದ ಮೂಲಕ ಒಂದು ತತ್ವ ಕಲಶದಲ್ಲಿ 25 ತತ್ವಗಳಿವೆ. ಒಂದೊಂದು ತತ್ವ ಅಂದರೆ ಪೃಥ್ವಿ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ, ಜಲತತ್ವ ಅಂತ. ಇದನ್ನೇ ನಮ್ಮ ಮುಖದಲ್ಲಿ ಕಾಣಬಹುದು. ನಿಮ್ಮ ಮುಖ, ಎಲ್ಲರಲ್ಲಿ ಮುಖ ಇದೆ. ಸೈನ್ಸ್ ಅಥವಾ ವಿಜ್ಞಾನವನ್ನು ಪಾಠ ಮಾಡಲಿಕ್ಕೆ ನಮ್ಮಲ್ಲಿ ಬಹಳ ಒಳ್ಳೆಯ ವಿಜ್ಞರು, ಪ್ರಾಜ್ಞರೆಲ್ಲ ಬಹಳ ಚಿಕ್ಕ ಬಾಲಕರಿಗೂ ಇದನ್ನು ಪಾಠ ಮಾಡಿದ್ದಾರೆ. ಒಬ್ಬರಿಗೆ ಗೊತ್ತಾಗಲಿಲ್ಲ ಅಂತೆ, ನಮಗೆ 5 ಇಂದ್ರಿಯಗಳು ಅಂತ ಹೇಳಿದ್ದು ಬಹಳ ಕಷ್ಟ ಆಯಿತು. ಹಾಗಾದರೆ ನೀನು ಹಪ್ಪಳ ತಿನ್ನು ಮಾರೆ, ನಾಳೆ ಹಪ್ಪಳ ತಿಂದಾಗ ನಿನಗೆ 5 ಜ್ಞಾನ ಕೊಡ್ತೇನೆ ಅಂತ ಹೇಳಿದ್ರಂತೆ. ಹೇಗೆ ಹಪ್ಪಳ ತಿನ್ನುವುದಂತ? ಹಪ್ಪಳವನ್ನು ನಾಲಿಗೆಗಿಟ್ಟಿ ಅಂತ ಕೇಳಿದ್ರಂತೆ. ಹೌದು, ಇದೇ ಸ್ಪರ್ಶ ಜ್ಞಾನ ಅಂತ. ಕೈಯಲ್ಲಿ ಹಿಡಿದದ್ದು ಸ್ಪರ್ಶ, ನಾಲಿಗೆಗಿಟ್ಟದ್ದು ರುಚಿ. ಅಂದರೆ ನಿನಗೆ 2 ಜ್ಞಾನ ಆಯಿತು. ಅದು ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿದೆ, ತುಂಬ ರುಚಿಯಾಗಿದೆ. ಅದು ನಮ್ಮ ಹಲ್ಲಿಗೆ ತಾಗಿದಾಗ ಕರುಂ ಕುರುಂ ಶಬ್ದ ಬಂತು. ಆಗ ಮತ್ತೊಂದು ಜ್ಞಾನಕ್ಕೆ ಇತ್ತು, ಕಿವಿ. ಮತ್ತು ನೋಡಿದ ಬಣ್ಣ ಎಲ್ಲ ಚೆನ್ನಾಗಿದೆ ಅಂತ ಕಣ್ಣು. ಹೀಗೆ ಒಂದು ಹಪ್ಪಳದಲ್ಲಿ 5 ಜ್ಞಾನ ಇದೆ ಸ್ವಾಮಿ. ಹಾಗಾದರೆ ನಾವು ಗ್ರಂಥವನ್ನು ಓದಿದರೆ ಎಷ್ಟೊಂದು ದೊಡ್ಡ ಜ್ಞಾನ ಸಿಗ್ಬೋದು ಅನ್ನೋ ಭಾವನೆ ಬಂತಂತೆ ಬಂಧುಗಳೇ. ಹಾಗಾಗಿ ನಮ್ಮ ಈ ವಿಕಿರಣಗಳನ್ನು ಕಲಶದಲ್ಲಿ ತುಂಬಿ ಅದು ಎಲ್ಲೂ ಕೂಡ ಹೋಗದ ಹಾಗೆ, ಮತ್ತು ಅನೇಕ ರೀತಿಯ ಪುಷ್ಪಗಳನ್ನು, ದುಷ್ಟ ಪುಷ್ಪ ಮತ್ತೊಂದು ಒಳ್ಳೆಯ ಪುಷ್ಪ ಅಂತ 2 ರೀತಿಯ ಪುಷ್ಪಗಳಿವೆ ಅಂತೆ. ನೀರಿನಲ್ಲೂ ಶುದ್ಧ ನೀರು, ಅಶುದ್ಧ ನೀರು ಅಂತ ಇರ್ತದೆ. ಮೆಣಸಿನ ನೀರನ್ನು ಹಾಕಿದರೆ ಮೂರ್ತಿಯಲ್ಲಿರ್ತಕ್ಕಂಥ ಶಕ್ತಿ ಎಲ್ಲ ಹೋಗ್ತದಂತೆ. ಹಾಗೆ ದುಷ್ಟ ಪುಷ್ಪಗಳಿಂದ ಪೂಜೆ ಮಾಡಿದರೆ ಅದೆಲ್ಲ ಶಕ್ತಿ ಹೋಗ್ತದೆ ಅಂತ ಹೇಳಿದ್ದಾರೆ. ಈ ಶಕ್ತಿ ಎಲ್ಲಿದೆ ಅಂತ ಕೇಳಿದರೆ ನಾವು ಈಗೆಲ್ಲ ಹೇಳ್ತೇವೆ, ಶಕ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಸೋಲಾರ್ನಲ್ಲಿ ಶಕ್ತಿ, ಬೆಂಕಿ ಬರ್ತದೆ, ಬಿಸಿ ನೀರು ಬರ್ತದೆ, ಲೈಟ್ ಬರ್ತದೆ. ಈಗ ನಂಬ್ತೇವೆ ನಾವು, ಸೋಲಾರ್ ಲೈಟ್ ಬರ್ಬಿಡು ಮಾರ್ರೆ ಅಂತ. ಸೂರ್ಯ ದೇವರೇ ನಮಸ್ಕಾರ ಅಂದ್ಬಂಡ ಹೌದಾಲ ಜವ ಪಕ್ಕಡೆ ಭಟ್ರು ಮಂತ್ರ ಬಂದ್ಮನ ಇಟ್ಟಿದಾಲ ಬರ್ಬುಜ ಅಂತ. ಅದನ್ನೇ ವಿಜ್ಞಾನ ರೂಪದಲ್ಲಿ ಮಾಡಿದಾಗ ನಾವು ನಂಬ್ತೇವೆ. ಎಲ್ಲದಕ್ಕೂ ನಮಗೆ ಪ್ರಾಕ್ಟಿಕಲ್ ಬೇಕು, ಇಲ್ಲದೆ ನಂಬುವುದಿಲ್ಲ. ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಗಳು ಅಲ್ಲಲ್ಲಿ ತುಂಬಿವೆ. ಇದನ್ನು ಪರೀಕ್ಷೆ ಮಾಡತಕ್ಕಂಥ ಕೆಲಸ ಶುಭ ವ್ಯಕ್ತಿಗಳು ಬರುವಂಥದ್ದು, ಆ ಪುಷ್ಪ ಬೀಳುವಂಥದ್ದು, ಒಳ್ಳೆಯ ಒಂದು ಕಪಿಲದನು ಎದುರು ಬರುವಂಥದ್ದು, ಬ್ರಾಹ್ಮಣರಿಗೆ ಅಥವಾ ಋಷಿಮುನಿಗಳಿಗೆ ಸಂತೋಷ ಆಗುವಂಥದ್ದು, ಇಂಥ ಶ್ರೀಮಂತರು ಬಂದಾಗ ಕೊಡುವ ಭಾವ ಬರುವಂಥದ್ದು. ಈಗ ಮೋನಾಳ್ವರು ನಮಗೆ ಒಳ್ಳೆಯ ಶ್ರೀಮಂತ 2 ರೀತಿಯಲ್ಲಿ, ಅವರು ಹಣದಿಂದ ಶ್ರೀಮಂತ, ಗುಣದಿಂದ ಶ್ರೀಮಂತ, ಹೀಗೆ 2 ರೀತಿಯ ಶ್ರೀತನದವರು ಬರುವೆ. ಅವರು ಎಲ್ಲೂ ನಾನು ಇತ್ತೀಚೆಗೆ ನೋಡಲಿಲ್ಲ ಬ್ರಹ್ಮಕಲಶದಲ್ಲಿ ಇಷ್ಟು ಹೊತ್ತು ಕೂತ್ಕೊಂಡದ್ದು. ಪ್ರಾಯಶಃ ಅವರಿಗೆ ಉಜಿರೆ ಅಂದರೆ ನನ್ನದು ಅನ್ನುವ ಭಾವನೆ ಬಂದು ಅವರು ಪೂರ್ತಿ ನಮ್ಮ ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ. ಇದು ನೋಡಿ, ನಮ್ಮ ವಿಶೇಷವಾದಂಥ ತತ್ವಗಳಲ್ಲಿ ನಮ್ಮ 5 ಇಂದ್ರಿಯಗಳು ನಮ್ಮ ದೇಹದಲ್ಲೇ ಇವೆ. ಆ ದೇಹದಲ್ಲಿ ಇರುವುದರಿಂದ ಕೆಲವು ಕಡೆ ಕೂತ್ಕೊಳ್ಳುವ ಅಂತ ಆಗ್ತದೆ, ಮತ್ತಷ್ಟು ಕೂತ್ಕೊಳ್ಳುವ, ಮತ್ತಷ್ಟು ಕೇಳುವ ಅನ್ನುವ ಭಾವನೆ ಬರ್ತದೆ. ಹಾಗಾಗಿ ತತ, ವಿತತ, ಘನ, ಸುಶಿರ ಅನ್ನುವ ಅವರು 8 ನೃತ್ಯ ಪ್ರಕಾರಗಳನ್ನು ಹೇಳಿದ ಹಾಗೆ ನಮ್ಮಲ್ಲಿ 4 ಶಬ್ದ ಪ್ರಕಾರಗಳನ್ನು ಕೂಡ ಹೇಳಿದ್ದಾರೆ. ಅದರಲ್ಲಿ ಒಂದು ಕೊಳಲಿನ ನಾದದ ಮೂಲಕ, ಇನ್ನು ತಂತಿಯ ನಾದದ ಮೂಲಕ, ಡಮರುಗಳ ಮೂಲಕ, ಚೆಂಡೆಯ ಮೂಲಕ, ಗಂಟೆಯ ಮೂಲಕ, ಶಂಖದ ಮೂಲಕ ನಾದವನ್ನು ಹೊರಡಿಸಿದಾಗ ಶುಭವಾಗ್ತದೆ ಅಂತೆ. ಬ್ರಹ್ಮಾಂಡದಲ್ಲಿ ಅಡಗಿರ್ತಕ್ಕಂಥ ಶ್ರೇಷ್ಠ ಶಕ್ತಿಗಳನ್ನೆಲ್ಲ ಭಗವಂತನಲ್ಲಿ ಕಾಣುವ ಮನಸ್ಸು ನಮ್ಮದು. ಹಾಗಾಗಿ ಬ್ರಹ್ಮಾಂಡ ಒಳ್ಳೆಯದಾಗಬೇಕಾದ್ರೆ ಬಿಂಬ ಒಳ್ಳೆಯದಾಗಬೇಕು. ಬಿಂಬದಲ್ಲಿ ಶಕ್ತಿ ಇದ್ದರೆ ಬ್ರಹ್ಮಾಂಡದಲ್ಲಿ ಶಕ್ತಿಯನ್ನು ನಾವು ಇಡಬಹುದು ಅನ್ನುವ ಅರ್ಥದಲ್ಲಿ ಇವತ್ತು ಎಲ್ಲ ರೀತಿಯ ವಿಜ್ಞಾನಗಳನ್ನು ನಾವು ಪುದ್ಗಲ ಮತ್ತು ಜೀವ, ಈ ಜೀವ ಪದಾರ್ಥಕ್ಕೆ ಹಾನಿ ಮಾಡುವಂಥ ಆಟಮ್ ಬಾಂಬ್, ಜೀವ ಪದಾರ್ಥಕ್ಕೆ ಒಳ್ಳೆಯದು ಮಾಡುವಂಥ ಪಾಯಸ ಮತ್ತು ಊಟ ಉಪಚಾರ, ಅಲ್ಲಿ ಬಂದಾಗ 5,000 ಜನಕ್ಕೆ ಒಟ್ಟಿಗೆ ಕುಳಿತುಕೊಳ್ಳುವಂಥದ್ದನ್ನು ಮಾಡಿದ್ದಾರೆ. ಈ ಜೀವಾತ್ಮ ಸರಿಯಾದರೆ ಮಾತ್ರ ಪರಮಾತ್ಮನನ್ನು ಕಾಣಬಲ್ಲ ಅಂತ. ಆತ್ಮನಲ್ಲಿ 3 ಅವಸ್ಥೆಗಳನ್ನು ಹೇಳಿದರು, ಬೈರಾತ್ಮ, ಅಂತರಾತ್ಮ, ಪರಮಾತ್ಮ. ಹಾಗಾಗಿ ಆ ಪರಮಾತ್ಮ ಸರಿಯಾಗಿದ್ದರೆ ಮಾತ್ರ ಈ ಅಂತರಾತ್ಮನಲ್ಲಿ ಜಿಜ್ಞಾಸೆ ಬಂದು ಅವನು ಪರಮಾತ್ಮನನ್ನು ಸೇರುತ್ತಾನೆ ಅಥವಾ ಪರಮಾತ್ಮನಾಗುತ್ತಾನೆ. ಇದರಲ್ಲಿ 3 ಜಿಜ್ಞಾಸೆಗಳಿವೆ. ದ್ವೈತ, ಅದ್ವೈತ ಮತ್ತು ವಿಶಿಷ್ಟ ಅದ್ವೈತ ಹೇಳಿದಾಗೆ ಜೈನ ತತ್ವ. ಇದರಲ್ಲಿ ಏನು ಹೇಳ್ತದೆ, ಜೀವ ಅನ್ನುವುದನ್ನು ಎಲ್ಲ ತತ್ವಗಳು ಒಪ್ತವೆ, ಅಜೀವ ಅನ್ನುವುದನ್ನು ಒಪ್ತವೆ. ಜೀವದಲ್ಲಿ ವಿಶೇಷವಾಗಿ ಪರಮಾತ್ಮ ಅನ್ನುವುದ ಅವಸ್ಥೆಯನ್ನು ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಹೇಳ್ತದೆ.
ಜನಾರ್ದನ ಬೇರೆ ಭಕ್ತ ಬೇರೆ ಅಂತ. ಅದನ್ನು ಒಂದು ಹಂತದಲ್ಲಿ ನಾವು ಒಪ್ಪಬೇಕು. ಯಾವಾಗ ನಾವು ಪರಿಪೂರ್ಣರಲ್ವೋ ಆವಾಗ ನಾವು ಭಕ್ತರೇ, ಯಾವಾಗ ನಾವು ಪರಿಪೂರ್ಣರು ಆಗ ಭಗವಂತ. ಹಾಗಾಗಿ ನಾವು ಭಗವಂತ ಅಲ್ಲ, ಆದರೆ ಭಗವಂತನ ದಾಸ. ಹಾಗಾಗಿ ಜನ್ಮ ಮತ್ತು ಪಾಪವನ್ನು ದೂರ ಮಾಡುವವನೇ ಜನಾರ್ದನ. ನಮ್ಮ ಹುಟ್ಟು ಸಾವುಗಳನ್ನುವುದೇ ಒಂದು ಸಂಸಾರದಲ್ಲಿ ದುಃಖ ಮತ್ತು ತಾಪತ್ರಯಗಳು. ಈ ತಾಪತ್ರಯಗಳನ್ನು ದೂರ ಮಾಡುವ ಕೆಲಸವನ್ನು ಜನಾರ್ದನ ಮಾಡುತ್ತಾನೆ, ವಿಷ್ಣು ಮಾಡ್ತಾನೆ. ಹಾಗಾಗಿ ಆ ಭಗವಂತ ಸಕಲ ಗುಣವಂತನಾಗಿ ನಮ್ಮೆಲ್ಲರಲ್ಲೂ ದಯೆಯನ್ನು ತೋರಿ ಅವರಲ್ಲಿ ಇರತಕ್ಕಂಥ ವಿಕಿರಣಗಳನ್ನು, ನಮ್ಮಲ್ಲಿ ಇರತಕ್ಕಂಥ ದುರ್ಬಲವಾದಂಥ ಮಾನಸಿಕವಾಗಿರ್ತಕ್ಕಂಥ ಹೃದಯ ದೌರ್ಬಲ್ಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಶ್ರೀಮಂತಗೊಳಿಸುವ ಕೆಲಸ ಅವನ ದರ್ಶನ ಮಾತ್ರದಿಂದ ನಮಗೆ ಸಿಗ್ತದೆ. ಹಾಗಾಗಿ ಈ ಪ್ರದೇಶದಲ್ಲೇ ಉನ್ನತವಾದ ಸ್ಥಾನದಲ್ಲಿ ಯಾರಿದ್ದಾನೆ ಅಂತ ಕೇಳಿದರೆ ಅದು ಉಜಿರೆ ಜನಾರ್ದನನಿದ್ದಾನೆ. ಉಜಿರೆ ಅನ್ನುವುದೇ ಉನ್ನತ ಅಂತ ಅರ್ಥ. ಉಜಿರೆ ಅವರು ಬಹಳ ಪುಣ್ಯಾತ್ಮರು. ನಮ್ಮ ಮೂಡುಬಿದಿರೆಗೆ ಉನ್ನತ ಅಂತ ಹೇಳಲಿಲ್ಲ, ಆದರೆ ಇಲ್ಲಿಯವರಿಗೆಲ್ಲ ಉನ್ನತ ಅಂತ ಹೇಳಿದರು. ನಮಗೆ ಏನು ಹೇಳಿದ್ರು ಅಂದರೆ ಕ್ಷೇಮವೇಣುಪುರ, ಯಾರಿಗೂ ಹಿಂಸೆ ಕೊಡದವರು ಮೂಡುಬಿದಿರೆಯವರು ಅಂತ ಅರ್ಥ. ನಾವು ಸೇಫೆಸ್ಟ್ ಪ್ಲೇಸ್ನಲ್ಲಿದ್ದೇವೆ. ಆ ಕಡೆಯಿಂದ ಅರಬ್ಬಿ ಸಮುದ್ರ, ಈ ಕಡೆಯಿಂದ ಸಹ್ಯಾದ್ರಿ, ಮಧ್ಯದಲ್ಲಿ ಗಾಳಿಯೂ ಬೇಕು, ಗಂಭೀರವಾದ ಕಡಲೂ ಬೇಕು ಅಂತ ಹೇಳಿ ಮಧ್ಯದಲ್ಲಿರುವವರು ಮೂಡುಬಿದ್ರೆಯವರು. ಆದರೆ ಎತ್ತರದಲ್ಲಿರುವವರು ಗಡಾಯಿಕಲ್ಲು ಬಿಟ್ಟರೆ ಅದು ಉಜಿರೆಯವರೇ. ಹಾಗಾಗಿ ಉಜಿರೆಗೆ ಉನ್ನತ ಸ್ಥಾನ ಅಂತ ಹೇಳಿದ್ದಾರೆ. ಈ ಉನ್ನತ ಸ್ಥಾನದಲ್ಲಿ ಬ್ರಹ್ಮಾಂಡದಲ್ಲಿರತಕ್ಕಂಥ ಎಲ್ಲ ಶಕ್ತಿಗಳನ್ನು ಆಹ್ವಾನಿಸಿಕೊಂಡು ಆ ಆಕಾರ ಕಲೆ, ಮಾಕಾರ ಕಲೆ, ಊಕಾರ ಕಲೆ, ಅಗ್ನಿಕಲೆ, ಚಂದ್ರಕಲೆ, ಸೂರ್ಯಕಲೆ ಅಂತ ಹೇಳುವಂಥ ಕಲೆಗಳಿವೆ. ಬ್ರಹ್ಮಕಲಶ ವಿಧಿ ಅನ್ನುವ ಒಂದು ಪುಸ್ತಕ ಇದೆ, ಅದನ್ನು ಸಂಪೂರ್ಣವಾಗಿ ಓದಿದ್ದೇವೆ ನಾವು. ಹಾಗಾಗಿ ಅಪಚಾರ ಮಾಡುವಂಥದ್ದಿಲ್ಲ. ಯಾವ ಹೂವನ್ನು ಯಾರಿಗೆ ಹೇಗೆ ಹೇಳಬೇಕು, ಬ್ರಹ್ಮಕಲಶದ ವಿಧಿಗಳು ಹೇಗೆ, ಕಲಶವನ್ನು ಹೇಗೆ ಅರ್ಚನೆ ಮಾಡಬೇಕು, ಬ್ರಾಹ್ಮಣನಾಗಿದ್ದಂಥ ಲಕ್ಷಣಗಳೇನು. ಒಬ್ಬರು ಬರುವಾಗ ಬಲಭಾಗದ ಚಾವಡಿಯಲ್ಲಿ ವೇದವನ್ನು ಓದ್ತಾ ಇದ್ರು. ನಾವು ಆ ಕಡೆ ಈ ಕಡೆ ಹೋದ್ರೆ ಅವರು ಅದನ್ನು ಗಮನಿಸಬಾರ್ದು, ಗಮನಿಸಲಿಲ್ಲ. ಅದು ಅವರ ನಿಷ್ಠೆ, ಅದು ಅವರ ಶ್ರದ್ಧೆ. ನಾವು ಎಷ್ಟು ದಾನ ಕೊಡ್ತೇವೋ ಆ ದಾನದ ಸದುಪಯೋಗ ಹೇಗೆ ಹೋಗ್ತದೆ. ಒಂದು ಪೂಜೆ ಮಾಡುವ ಮೂಲಕ, ಒಂದು ಧ್ಯಾನದ ಮೂಲಕ, ಒಮ್ಮೆ ಸ್ನಾನ ಮಾಡುವುದರ ಮೂಲಕ, ಒಬ್ಬರು ಅಲಂಕಾರ ಮಾಡುವುದರ ಮೂಲಕ, ಇನ್ನೊಬ್ಬರು ಕುರ್ಚಿ ಇಡುವುದರ ಮೂಲಕ, ಇನ್ನೊಬ್ಬರು ಇದನ್ನು ಸಂಯೋಜಿಸುವ ಮೂಲಕ, ಮತ್ತೊಬ್ಬರು ನಮ್ಮ ಕಾರ್ಯಕ್ರಮ ನಿರ್ವಹಣೆ ಮಾಡುವುದರ ಮೂಲಕ, ಟೇಬಲನ್ನು ಅಚ್ಚುಕಟ್ಟಾಗಿ ಇಡುವುದರ ಮೂಲಕ, ಕಲ್ಲರ್ ಹೇಗಿರಬೇಕು, ವೇದಿಕೆ ಹೇಗಿರಬೇಕು, ಎಲ್ಲ ರೀತಿಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜನ ಒಂದು ಬಂದರೆ ಆಯಿತು, ಮತ್ತೆ ಎಲ್ಲ ಅಚ್ಚುಕಟ್ಟಿದೆ. ಈಗ ಆನ್ಲೈನ್ನಲ್ಲಿ ಸಿಗ್ತದೆ ಅಂತ ಹೇಳಿ ಕೆಲವರು ಉದಾಸೀನ ಮಾಡುವುದು, ಅವರಿಗೆ ಧರ್ಮ ಲಾಭ ಸಿಗುವುದಿಲ್ಲ, ಅವರಿಗೆ ಅರ್ಧ ಲಾಭ ಸಿಗ್ತದೆ. ಯಾರು ಪೂರ್ಣ ಬರೆದು ಕೂತ್ಕೊಳ್ತಾರೆ ಅವರಿಗೆ ನೀವು ದಾನ ಮಾಡಿದ ಲಾಭವೂ ಸಿಗ್ತದೆ, ಬಾಯಾರಿಕೆಯೂ ಸಿಗ್ತದೆ, ಊಟವೂ ಸಿಗ್ತದೆ. ಈ ಕಡೆಯಿಂದ ಜ್ಞಾನಾಮೃತಂಭೋಜನಂ, ನಮ್ಮನ್ನು ಕರೆದದ್ದಕ್ಕೆ ಸಾರ್ಥಕ ಆಗಿ ನಾವು ನಿಮ್ಮನ್ನು ನೋಡಲಿಕ್ಕೆ ಬರುವುದು, ನೀವು ನಮ್ಮನ್ನು ನೋಡಲಿಕ್ಕೆ ಬರುವುದು. ಇಲ್ಲ ಆನ್ಲೈನ್ನಲ್ಲೇ ನೋಡುವುದಾದರೆ ನಾವು ಬೆಳಿಗ್ಗಿನಿಂದ ಅದನ್ನೇ ನೋಡ್ತಾ ಇದ್ದೆವು. ಹಾಗಾಗಿ ಆಫ್ಲೈನ್ ಮಾಡಿಕೊಂಡು ಇಲ್ಲಿ ನಡೆಯುವಂಥ ಈ ಕಾರ್ಯಕ್ರಮವನ್ನು ಆಸ್ವಾದನೆ ಮಾಡಬೇಕು. ಅದರಲ್ಲಿ ಆಗುವ ಚಂದವೇ ಬೇರೆ. ಆನ್ಲೈನ್ ಪೂಜೆಗಳು ಬರ್ತವೆ, ಅದು ಪುಣ್ಯ ಸಿಗ್ತದೆ. ಆದರೆ ಪೂರ್ಣ ಪೂಜೆ ಸಿಗಬೇಕಾದ್ರೆ ಜನಾರ್ದನನ ಬಳಿಗೆ ಬಂದು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಮಾಡಿದಾಗ ಅತ್ಯಂತ ಹೆಚ್ಚು ಪುಣ್ಯ ಮತ್ತು ಫಲಪ್ರದ. ನಮಗೆ ಇಲ್ಲಿ ಪಡ್ವೆಟ್ನಾಯರು ಆವಾಗ ಸಿಗ್ತಾಯಿದ್ರು. ನಾವು ಕ್ಷೇತ್ರಕ್ಕೆ ಧರ್ಮಸ್ಥಳಕ್ಕೆ ಹೋದರೆ ಸಿಗ್ತಾಯಿದ್ರು, ಇಲ್ಲಿ ಸಿಗ್ತಾಯಿದ್ರು. ಅವರು ಒಂದು ಉಜಿರೆಗೆ ಒಂದು ಶಕ್ತಿ, ನಮ್ಮ ಧರ್ಮಸ್ಥಳಕ್ಕೆ ಪ್ರವೇಶ ದ್ವಾರ. ಅವರು ಬಹಳ ಸಂತೋಷ ಆಗ್ತಾಯಿತ್ತು. ಹೆಗ್ಡೆ ಅವರಿಗೆ ಒಂದು ಬಲ ಇದ್ದ ಹಾಗೆ ಇದ್ದರು. ಒಬ್ಬ ಮುತ್ಸದ್ದಿ, ಅವರು ತುಂಬ ಜ್ಞಾನಿ. ಯಾಕೆ ಇಷ್ಟು ದೊಡ್ಡ ವ್ಯಕ್ತಿತ್ವ, ಈ ದೇವಸ್ಥಾನ ಇಷ್ಟು ಅಭಿವೃದ್ಧಿಗೆ ಬಂತು ಅಂತ ಹೇಳಿದರೆ ಅದಕ್ಕೆ ಒಂದು ಕಾರಣ ಇದೆ. ಅನಂತನಾಥಪುರ ಅಥವಾ ಅನಂತಪುರ ಅಂತ ಹೇಳುವಂಥ ಕೇರಳದ ನಮ್ಮ ಅನಂತ ಶಯನ ಇರುವಂಥ ಶ್ರೇಷ್ಠನಾದ ವಿಷ್ಣು ನಿದ್ರಿಸುವಂಥ ಒಂದು ಜಾಗ. ಅದು ನಮ್ಮ ಕನ್ಯಾಕುಮಾರಿಯ ಪ್ರದೇಶದಲ್ಲಿದೆ, ತಿರುವನಂತಪುರದಲ್ಲಿದೆ. ಆ ತಿರುವನಂತಪುರದ ಮೂಲ ಪುರೋಹಿತರ ಒಂದು ವಂಶ ಇದ್ದರೆ ಅದು ನಮ್ಮ ಉಜಿರೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಪಡ್ವೆಟ್ನಾಯ ಮನೆತನ ಅನ್ನೋದು ನಮಗೆಲ್ಲ ಹೆಮ್ಮೆ ತರುವ ವಿಚಾರ. ಹೆಚ್ಚಿನವರಿಗೆ ಗೊತ್ತಿಲ್ಲ. ಅನಂತ ಪದ್ಮನಾಭನ ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಮೂಡುಬಿದ್ರೆ ಬಿಟ್ಟರೆ ಪ್ರಾಯಶಃ ಅನಂತ ಪದ್ಮನಾಭನಲ್ಲೇ ಇರುವುದು. ಆ ಅನಂತ ಪದ್ಮನಾಭನಿಗೆ ಪೂಜೆ ಮಾಡುವ, ಸ್ಪರ್ಶ ಮಾಡುವ ಹಕ್ಕು ಎಷ್ಟೋ ಶತಮಾನಗಳ ಹಿಂದೆ ಬಿಟ್ಟು ಬಂದು ಮಧ್ವಾಚಾರ್ಯರ ಕಾಲದಲ್ಲಿ ಪುನಃ ಜನಾರ್ದನನ್ನು ಸ್ಥಾಪಿಸಿ, ಆ ಕಾಲದಲ್ಲಿ ವಿಶೇಷವಾದ ವಾದಿರಾಜರ ಕಾಲದಲ್ಲಿ ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಜನಾರ್ದನವನ್ನು ದರ್ಶನ ಮಾಡಿದಂಥ ಪುಣ್ಯಭೂಮಿ ಇದು. ಇಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಬ್ರಹ್ಮಕಲಶ ಆಗುವ 2-3 ಬ್ರಹ್ಮಕಲಶವನ್ನು ನೋಡುವ ಭಾಗ್ಯ ನಮಗೆ. 2 ಅಂತ ಮೂರು ಬ್ರಹ್ಮಕಲಶಕ್ಕೆ ನಾವು ಬಂದಿದ್ದೇವೆ. ಪ್ರಾರಂಭದಲ್ಲಿ ಪಡ್ವೆಟ್ನಾಯರು ಕರೆದಿದ್ರು,
ಎರಡನೇ, ಇದು ಪ್ರಾಯಶಃ 25 ವರ್ಷಗಳ ಮೊದಲು ಇದು ನಮ್ಮದು ಎರಡನೆಯ ಬ್ರಹ್ಮಕಲಶ ಕಾರ್ಯಕ್ರಮ. ಅದೇ ರೀತಿ 3 ಬಾರಿ ಇದಕ್ಕೆ ದರ್ಶನ ಮಾಡಿದ್ದೇವೆ. ಇಲ್ಲಿ ನಿಂತಹ ಸ್ವಾಮಿ ಅದರಲ್ಲಿ ಒಂದು ಕೈ ಹತ್ತಿರ ಇರುವ ಹಾಗೆ ಇದೆ ಅಂತ ಕೇಳಿದರು. ಅದು ನಾರದನ ಒಂದು ಚಿಕ್ಕ ಕತೆ ಬರ್ತದೆ. ಏನೋ ಒಂದು ಕಾಲಘಟ್ಟದಲ್ಲಿ ಬ್ರಹ್ಮ ಇದ್ದಾಗ ನಾರದ ವಿಷ್ಣುವನ್ನು ತುಂಬ ಸ್ತುತಿಸ್ತಾ ಇದ್ದಂತೆ. ಆಗ ನಾರದ ಸ್ತುತಿಸ್ತಾ ಇರುವಂಥ ಸಂದರ್ಭದಲ್ಲಿ ಬ್ರಹ್ಮದೇವರಿಗೆ ಬಹಳ ಸಂತೋಷ ಆಗ್ತದಂತೆ. ಅದನ್ನು ಸಂತೋಷವನ್ನು ಕಂಡು ದೇವತೆಗಳೆಲ್ಲ ಅಪಹಾಸ್ಯ ಮಾಡ್ತಾರಂತೆ. ಅಂಥ ಸಂದರ್ಭದಲ್ಲಿ ಬ್ರಹ್ಮನಿಗೆ ಸಿಟ್ಟು ಬರ್ತದೆ. ವಿಷ್ಣುವಿನ ಶಕ್ತಿ ಏನು ಅನ್ನೋದು ಗೊತ್ತಿಲ್ಲ, ನೀವು ಅಪಹಾಸ್ಯ ಮಾಡ್ತೀರಿ, ನೀವೆಲ್ಲ ಭೂಲೋಕಕ್ಕೆ ಹೋಗಿ ಅಂತೇಳಿ ಶಾಪ ಕೊಡ್ತಾನಂತೆ. ಅಂತಹ ಸಂದರ್ಭದಲ್ಲಿ ಒಂದು ಕತೆ, ದಂತಕತೆ. ಅಂತಹ ಸಂದರ್ಭದಲ್ಲಿ ಅವರು ಕೇರಳಕ್ಕೆ ಹೋಗಿ, ಅಲ್ಲೂ ಕೂಡ ಒಂದು ಜನಾರ್ದನ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಭಗವಂತನನ್ನು ಸ್ತುತಿಸಿ ಮೆಚ್ಚಿಸಿ ಮತ್ತೆ ದೇವತೆಗಳು ಸ್ವರ್ಗಕ್ಕೆ ಬರ್ತಾರೆ ಅನ್ನೋ ಒಂದು ಇತಿಹಾಸ ಇದೆ. ಹಾಗೆ ನಮ್ಮಲ್ಲಿ ಜನಾರ್ದನ ದೇವಸ್ಥಾನಗಳು ತುಂಬ ಇದೆ. ಎರ್ಮಾಳ್ನಲ್ಲೂ ಜನಾರ್ದನ ದೇವಸ್ಥಾನ ಇದೆ, ಉಡುಪಿ ಭಾಗದಲ್ಲೂ ತುಂಬ ಇದೆ. ಇಲ್ಲಿ ಉಜಿರೆಯಲ್ಲಿರುವುದು ಇದು ಅತ್ಯಂತ ಪ್ರಾಚೀನವಾದಂಥ ದೇವಸ್ಥಾನ. ಉನ್ನತ ಸ್ಥಾನದಲ್ಲಿದ್ದು ಶ್ರೇಷ್ಠವಾದಂಥ ನಮ್ಮ ಸಂಸ್ಕೃತಿಗೆ ಹೊಂದಿಕೊಳ್ಳುವಂಥ ಒಂದು ಹಂಚು ಮರಮಟ್ಟು ಅದನ್ನೆಲ್ಲ ಬಹಳ ಸುಂದರವಾಗಿ ಪೂರ್ಣಿಸಿ ನಮ್ಮ ಗಗನಚುಂಬಿ ಅಂದರೆ ಮಧ್ಯದಲ್ಲಿ ಏನು ಅಂದರೆ ಅದಕ್ಕೆ ಮುಗುಳಿ ಅಂತ ಹೇಳ್ತಾರೆ. ಆ ಮುಗುಳಿ ಏನಂದರೆ ನಮ್ಮಲ್ಲಿ ಟಿ ವಿಯಲ್ಲಿರುವ ಆ್ಯಂಟೆನದ ಹಾಗೆ ದೇವತೆಗಳೆಲ್ಲ ಆ ಮುಗುಳಿಯನ್ನು ನೋಡಿ ಸ್ತಬ್ಧವಾಗಿ ನಿಲ್ತವಂತೆ ಮತ್ತು ಭಗವಂತನಿಗೆ ವಂದಿಸಿ ಮುಂದೆ ಹೋಗ್ತಾರಂತೆ. ಯಾಕಂದರೆ ಇಲ್ಲಿ ಭಗವಂತ ಇದ್ದಾರೆ, ಅವರನ್ನು ತಡೆದು ನಿಲ್ಲಿಸುವ ಜಾಗ. ಮತ್ತು ನಮ್ಮ ಈ ಬ್ರಹ್ಮಾಂಡದಲ್ಲಿರತಕ್ಕಂಥ ಎಲ್ಲ ಶಕ್ತಿಗಳನ್ನು ಹೀರುವ ಕೇಂದ್ರ ಅದು ಗರ್ಭಗುಡಿ. ಹಾಗಾಗಿ ಆ ಗರ್ಭಗುಡಿಯಲ್ಲಿ ಸದಾ ಕಾಲದಲ್ಲೂ ಒಂದು ಧನಾತ್ಮಕವಾಗಿರ್ತಕ್ಕಂಥ ವಿಕಿರಣಗಳು ಹೊರಸೂಸುವುದರಿಂದ ಮಹಾಮಂಗಳಾರತಿ ಆಗುವಂಥ ಸಂದರ್ಭದಲ್ಲಾದರೂ ಚಂಚಲವಾದ ನಮ್ಮ ಮನಸ್ಸು ಏಕಾಗ್ರತೆಗೊಂಡು ಭಗವಂತನನ್ನು ನೋಡಿದಾಗ ಆ ಶಕ್ತಿಯ ಸಂಚಯನದ ವಿಕಿರಣಗಳು ನಮ್ಮ ದೇಹಕ್ಕೂ ಬಂದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಋಣಾತ್ಮಕವಾದ ದುರ್ಬಲ ಶಕ್ತಿಗಳೆಲ್ಲ ಕಳೆದು ನಾವೆಲ್ಲ ಮತ್ತೆ ಶಕ್ತಿವಂತರಾಗುವುದು ಸಾಧ್ಯವಿದೆ. ಹಾಗಾಗಿ ಜನಾರ್ದನನ ಸ್ಥಾನದಲ್ಲಿ ನಾವು ಕೇಳುವುದು ದೈವಿ ಗುಣಗಳನ್ನು. ನಮ್ಮಲ್ಲಿ ಕ್ರೋಧ, ಮಾನ, ಮಾಯ, ಲೋಭ ಅನ್ನುವ ಅರಿಷಡ್ವರ್ಗಗಳೆಲ್ಲವೂ ದೂರ ಹೋಗಲಿ. ದೈವಿ ಸಂಪತ್ತು ಬಂದು ಈ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ದೋಷಗಳು ದೂರ ಹೋಗಿ ಸುಖ, ಶಾಂತಿ, ಸಮೃದ್ಧಿಯಾಗಲಿ. ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಯಾವ ಶಕ್ತಿಗಳಿವೆಯೋ ಪ್ರಕೃತಿ ಮತ್ತು ವಿಶೇಷವಾದಂಥ ಪೀಠ ಇದು ದುರ್ಬಲಗೊಂಡಾಗ ಅಷ್ಟಬಂಧದಿಂದ ಗಟ್ಟಿಗೊಳಿಸಿ ನಮ್ಮ ಸ್ಥಿತಿ ಈ ಸೃಷ್ಟಿ ಕ್ರಿಯೆಗಳೇನಿದೆ ಅದು ಅತ್ಯಂತ ಸಾಂಗವಾಗಿ ನೆರವೇರಿ ಸುಖ, ಶಾಂತಿ, ಸಮೃದ್ಧಿ ಭೂಮಿಯಲ್ಲಿ ನೆಲೆಯಾಗಲಿ ಅನ್ನೋದೇ ಈ ಬ್ರಹ್ಮಕಲಶದ ತತ್ವದಲ್ಲಿರ್ತಕ್ಕಂಥ ರಹಸ್ಯ. ಹಾಗಾಗಿ ದುರ್ಬಲಗೊಂಡ ಪೀಠವನ್ನು ಮತ್ತು ಬಿಂಬವನ್ನು ಗಟ್ಟಿಗೊಳಿಸುವ ಪ್ರಕ್ರಿಯೆಗಳಲ್ಲಿ ಶಂಖ ಮತ್ತು ಬೇರೆ ಬೇರೆ ರೀತಿಯ 8 ರೀತಿಯ ದ್ರಾವಣಗಳನ್ನು ಸೇರಿಸಿ ಅದೊಂದು ಅಂಟು ದ್ರಾವಣದ ಹಾಗೆ ಮಾಡಿ ಇವತ್ತು ಗಟ್ಟಿಗೊಳಿಸಿದ್ದಾರೆ. 2 ಬ್ರಹ್ಮರಥದೊಟ್ಟಿಗೆ ಮತ್ತೊಂದು ಪುಷ್ಪರಥದ ಲೋಕಾರ್ಪಣೆ ಕೂಡ ಈ ಸಂದರ್ಭದಲ್ಲಿ ಆಗಿದೆ. ಒಳ್ಳೆಯ ರಾಜಬೀದಿ ಇದೆ. ತಿರುವನಂತಪುರದ ಜನವು ಕೂಡ ಮುಂದೆ ಕೊಲ್ಲೂರಿಗೆ ಬಂದವರೆಲ್ಲ ಇಲ್ಲಿ ಬರುವ ಹಾಗೆ ಮಲಯಾಳಿ, ಕನ್ನಡ, ಹಿಂದಿ 3 ಭಾಷೆಗಳಲ್ಲಿ ಮತ್ತು ಇಂಗ್ಲೀಷ್ ಈ ಭಾಷೆಗಳಲ್ಲಿ ತಾವು ಒಂದು ಪುಸ್ತಕವನ್ನು ಮಾಡಬೇಕು. ಎಲ್ಲ ಕಡೆ ಜನಾರ್ದನ ಧರ್ಮಸ್ಥಳಕ್ಕೆ ಹೋಗುವವರು, ಹೊರನಾಡಿಗೆ ಹೋಗುವವರು, ಮೂಡುಬಿದ್ರಿಗೆ ಬರುವವರು ನಿಮ್ಮ ದೇವಸ್ಥಾನಕ್ಕೂ ಭೇಟಿ ಕೊಡುವ ಹಾಗೆ ಇದು ಸುಂದರವಾದ ಸ್ಥಾನವಾಗಿ ಕೇಂದ್ರವಾಗಿ ಬೆಳೀಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮೆಲ್ಲ ಧರ್ಮ ಬಂಧುಗಳು, ಅಭ್ಯಾಗತರು, ಅತಿಥಿಗಳು ಮುಂತಾದವರನ್ನು ಕರೆದು ಇನ್ನೂ ಒಟ್ಟಿಗೆ 9 ದಿನಗಳ ಕಾಲ ನಡೆಯುವ ಈ ಬ್ರಹ್ಮಕಲಶದಲ್ಲಿ ನಿಮ್ಮಂತೂ ಭಾಳ ಸ್ವರ್ಗ. ಯಾಕಂದರೆ ಇಲ್ಲಿ ಹತ್ತಿರ ಇದ್ದವರಿಗೆಲ್ಲ ಈ ಪುಣ್ಯ ರಸಾಮೃತವನ್ನು ಕೇಳುವಂಥ ಭಾಗ್ಯ. ನಾವು ಇಂಥ ಒಂದು ಭಾಗ್ಯದಲ್ಲಿ ಭಕ್ತರಾಗೋಣ ಅನ್ನುವ ಭಾವನೆಯನ್ನು ಮಾಡುತ್ತಾ 9 ದಿನಗಳ ಪರ್ಯಂತ ಜರುಗುವಂಥ ಎಲ್ಲ ಪೂಜಾ ವಿಧಿಗಳನ್ನು ನೀವೆಲ್ಲ ಕಾಣಬೇಕು. ಆರತಿಯನ್ನು ಹೇಗೆ ಎತ್ತಬೇಕು, ಆರತಿಯನ್ನು ಹೇಗೆ ಇಡಬೇಕು, ಪುಷ್ಪವನ್ನು ಹೇಗೆ ಎತ್ತಬೇಕು, ಯಾವ ಭಗವಂತನಿಗೆ ಯಾವ ಪುಷ್ಪವನ್ನು ಅರ್ಚನೆ ಮಾಡಬೇಕು, ಯಾವ ಕಲಶದಲ್ಲಿ ಯಾವ ಸಾನ್ನಿಧ್ಯ ಇದೆ, ಅದರ ಮೂಲ ದೇವತೆಗಳು ಯಾರು, ಅವರನ್ನು ಯಾವ ಸಂದರ್ಭದಲ್ಲಿ ಹೇಗೆ ಅರ್ಚಿಸಬೇಕು, ಪೂಜಿಸಬೇಕು, ವಂದಿಸಬೇಕು, 16 ರೂಪದ ಉಪಚಾರ ಯಾರಿಗೆ, 5 ರೀತಿಯ ಉಪಚಾರ ಯಾರಿಗೆ, 8 ರೀತಿಯ ಉಪಚಾರ ಯಾರಿಗೆ,
ಯಾವ ರೀತಿಯ ಅನುಲೋಮ ವಿಲೋಮ ಕ್ರಮಗಳನ್ನು ಅನುಸರಿಸಬೇಕು, ಎಷ್ಟು ಜಪಗಳನ್ನು ಹಾಕಬೇಕು, ಎಷ್ಟು ಪುಷ್ಪಗಳನ್ನು ಹಾಕಬೇಕು, ಆ ಪುಷ್ಪದಲ್ಲೂ ಕೂಡ ಒಂದು ಸ್ವಲ್ಪವೂ ಕೂಡ ಹಾಳಾಗದ ಹಾಗೆ, ಹುಳ ಉಪ್ಪಟೆ ಹಿಡಿಯದ ಹಾಗೆ, ವೀಳ್ಯದ ಎಲೆಯಲ್ಲಿ ತೂತು ಇರದ ಹಾಗೆ, ದೈವಜ್ಞರು ಹೇಳಿದ ಹಾಗೆ ಯಾವುದೇ ದೋಷಗಳಿಲ್ಲದ ಹಾಗೆ ನಿರ್ದೋಷವಾಗಿ ನಿಂತವನು ಹೇಗೆ ನಿಂತಿದ್ದಾನೆ, ಕಣ್ಣು ಹೇಗಿದೆ, ಮೂಗು ಹೇಗಿದೆ, ಅವನು ತಲೆ ಕೂದಲನ್ನು ಹೇಗೆ ಬಾಚಿದ್ದಾನೆ, ಹೇಗೆ ನಿಂತಿದ್ದಾನೆ, ಯಾವ ರೀತಿಯ ಶರಣ ಭಾವದಲ್ಲಿದ್ದಾನೆ, ಇದನ್ನೆಲ್ಲ ಗಮನಿಸಿ ದೈವಜ್ಞರು ಎಡ್ಡೆನ ಹಾಳ ಅನ್ನುವ ನಿರ್ಣಯವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಕಾಲ ಮೇಲೆ ಕಾಲ ಹಾಕಿ ಕೂತ್ಕೊಳ್ಬಾರ್ದು, ಹೇನು ಚಿವುಟಬಾರ್ದು, ಕುಂಕುಮವನ್ನು ತೆಗೆದು ಗೋಡೆಗೆ ಒರೆಸಬಾರ್ದು, ಇತ್ಯಾದಿ ಅನೇಕ ರೀತಿಯ ಪ್ರಾಯಶ್ಚಿತ್ತಗಳನ್ನು ದೋಷಗಳನ್ನ ಈ ರೀತಿಯೆಲ್ಲ ಪಟ್ಟಿ ಹೇಳಿದರೆ ಮತ್ತೆ ಯಾರು ದೇವಸ್ಥಾನಕ್ಕೆ ಬರಲಿಕ್ಕಿಲ್ಲ ಅಂತ ಕೆಲವರು ಹೇಳುವುದು, ಅದು ತಪ್ಪು. ನಾವು ಎಲ್ಲ ನಿರ್ಣಯವನ್ನು ಓದಿದಾಗ ಅದರಲ್ಲಿ ಸಿಗುವ ಆನಂದ. ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಹೇಗೆ ಶಿಸ್ತನ್ನು ಮಾಡ್ತಾರೆ ನಮ್ಮ ಆಳ್ವಾರು, ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ಭಕ್ತರಿಗೂ ಕೂಡ ಶಿಸ್ತನ್ನು ಗುರುಗಳು ಮಾಡಿದ್ದಾರೆ. ಗುರುಗಳ ಮಾತು ಕೇಳುವುದಿಲ್ಲ, ಅದು ವಿಷಯ ಬೇರೆ, ಆದರೆ ನಿಯಮ ಎಷ್ಟಿದೆ ಇದನ್ನೆಲ್ಲ ಕೇಳಿದಾಗ ಎಷ್ಟು ಆನಂದ ಆಗ್ತದೆ. ಹಾಗಾಗಿ ಇಂಥ ವಿಚಾರಗಳು ನಮ್ಮ ದೈವ ದೇವರುಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ್ದಾರಲ್ಲ, ಧರ್ಮ ದೇವತೆಗಳಿಗೆ ಸ್ಥಾನ, ಅಮ್ಮನವರಿಗೆ ಸ್ಥಾನ, ದೇವರಿಗೆ ಸ್ಥಾನ, ದೇವಾದಿ ದೇವರಿಗೆ ಸ್ಥಾನ ಹೇಗಿದೆ ಅಂತ, ವಿಷ್ಣು ಅಂದರೆ 1, 2 ಅಂದರೆ ಲಕ್ಷ್ಮಿ, 3 ಅಂದರೆ ಯಾರು, ಹೀಗೆ 108 ರೀತಿಯ ದೇವತೆಗಳನ್ನು ಗುರುತಿಸಿದ್ದಾರೆ. ಆ ಶಕ್ತಿಯಲ್ಲಿ ಕೆಲವರು ಈಶ್ವರನ ದೊಡ್ಡವನು, ಕೆಲವರು ಬ್ರಹ್ಮ ದೊಡ್ಡವರು, ಕೆಲವರು ಜಿನೇಂದ್ರ ದೊಡ್ಡವರು ಅಂತ ಹೇಳ್ತಾರೆ. ಯಾರು ಏನೇ ಹೇಳಲಿ ಅವರವರ ಅಪ್ಪನನ್ನು ಅವರವರು ದೊಡ್ಡವರು ಅಂತ ಹೇಳುವುದು ಸರಿ. ಹಾಗಾಗಿ ನಮ್ಮ ಅಪ್ಪ ಜಿನೇಂದ್ರ, ಇವರಪ್ಪ ಜನಾರ್ದನ, ಮತ್ತೊಬ್ಬನಪ್ಪ ಶಿವ. ಹಾಗಾಗಿ ಶಿವಪ್ಪ ಕಾಯೋ ತಂದೆ ಅಂತೇಳಿ ನಮ್ಮ ತಂದೆಯನ್ನು ನಾವು ದೊಡ್ಡವರು ಅಂತ ಹೇಳುವುದು ಸ್ವಾಧರ್ಮನಿಷ್ಠೆ. ಇನ್ನೊಬ್ಬರ ದೇವನು ದೇವನಲ್ಲ, ಅವನನ್ನು ನಂಬುವುದಿಲ್ಲ ಅಂತ ಹೇಳುವುದು ಅದು ಅಸುರಿ ಪ್ರವೃತ್ತಿ, ಅದು ಸ್ವಾಧರ್ಮನೆ ಪರಧರ್ಮ ಸಹಿಷ್ಣುತೆ ಆಗುವುದಿಲ್ಲ. ಹಾಗಾಗಿ ಜನಾರ್ದನನಲ್ಲಿ ನಾನು ಆದಿನಾಥನನ್ನು ಕಾಣ್ತೇನೆ, ಆದಿನಾಥನಲ್ಲಿ ಜನಾರ್ದನನನ್ನು ಕಾಣ್ತೇನೆ. ಈ ಭಾವನೆ ಸ್ವಾಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಆಗ್ತದೆ ಅನ್ನುವ ಭಾವನೆಯನ್ನು ಹೇಳ್ತಾ, ಗುರು ಹಿರಿಯರಿಗೆ ವಂದಿಸುತ್ತಾ, ಯಾವ ಒಂದು ಪಾದಧೂಳಿಯಿಂದ ಈ ಕ್ಷೇತ್ರವನ್ನು ಪವಿತ್ರಗೊಳಿಸಿದ್ರು ಅಂತ ಮಧ್ವಾಚಾರ್ಯರನ್ನು, ವಾದಿರಾಜಾಚಾರ್ಯರನ್ನು, ಆಚಾರ್ಯ ಕುಂದಕುಂದರನ್ನು, ಸಿಂಹನಂದಿ ಆಚಾರ್ಯರನ್ನು ಸ್ಮರಿಸಿಕೊಳ್ಳುತ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಆಳ್ವರು ನಮ್ಮನ್ನು ಸೌಂದರ್ಯ ಪ್ರಜ್ಞೆಯ ಮೂಲಕ ಈ ಸಭೆಯನ್ನು ಎಚ್ಚರಿಸಿದರೆ, ಪೂಜ್ಯ ಸ್ವಾಮೀಜಿಗಳು ಇಂದ್ರಿಯ ಪ್ರಜ್ಞೆ ಅಂತ ಹೇಳಿದರೆ ಏನು ಎನ್ನುವುದರ ಬಗ್ಗೆ ಬಹಳಷ್ಟು ಪ್ರಾಯೋಗಿಕವಾಗಿ ಮಾತಾಡಿ ಅವರು ಒಟ್ಟು ಹೇಳಿರುವಂಥ ಮಾತುಗಳಿಷ್ಟೇ. ಸರ್ವ ಧರ್ಮಗಳ ಒಂದು ಸಾರಾಂಶ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು. ಸ್ವಾಮೀಜಿಗಳ ಮಾತನ್ನು ಅನೇಕ ಬಾರಿ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಅವರೊಬ್ಬರು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆ, ನಡೆದಾಡುವ ವಿಶ್ವಕೋಶವಿದ್ದ ಹಾಗೆ. ಸ್ವಾಮೀಜಿಯವರ ವಿಶೇಷ ಆಶೀರ್ವಚನದ ನುಡಿಗಳಿಗೆ ತಲೆಬಾಗ್ತಾ ಈ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ವಂದನಾರ್ಪಣೆ ಇದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಶ್ರೀ ರವೀಂದ್ರ ಶೆಟ್ಟಿ ಸುರಭಿ ಇವರಲ್ಲಿ ಕೇಳಿಕೊಳ್ತೇನೆ. ಇವರು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೆ ರಾಜಗೋಪುರ ಸಮಿತಿಯ ಕಾರ್ಯದರ್ಶಿಗಳು. ಸಮಾರಂಭದ ಸಭಾಧ್ಯಕ್ಷರೇ, ವೇದಿಕೆಯಿರುವ ಗಣ್ಯರೇ ಹಾಗೂ ಎಲ್ಲ ಭಕ್ತಾದಿಗಳೇ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿ ಇರುವಂತಹ ಜಗದ್ಗುರು ಭಾರತ ಭೂಷಣ ಪರಮ ಪೂಜ್ಯ ಡಾಕ್ಟರ್ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ ಸ್ವಾಮಿಗಳವರಿಗೆ ಎಲ್ಲ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಉದ್ಘಾಟನೆ ಮಾಡಿದಂಥ ನಮ್ಮವರೇ ಆದಂಥ ಡಾಕ್ಟರ್ ಮೋಹನ್ ಆಳ್ವ ಅಧ್ಯಕ್ಷರು, ಆಳ್ವ ಶಿಕ್ಷಣ ಸಂಸ್ಥೆ, ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಆತ್ಮೀಯವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವರು ನಮ್ಮರಾದಂಥ ಗೌರವಾನ್ವಿತ ಶಶಿಧರ್ ಶೆಟ್ಟಿ ಬಾರೋಡ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಖ್ಯಸ್ಥರು ಆತ್ಮೀಯರಾದಂಥ ಗೌರವಾನ್ವಿತ ಶ್ರೀ ಶರತ್ ಕೃಷ್ಣ ಪಡವಟ್ನಾಯರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಂತಹ ಶ್ರೀ ಪ್ರತಾಪ್ ಸಿಂಗ್ ನಾಯ್ಕರವರಿಗೆ ಹೃತ್ಪೂರ್ವಕವಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಬಹಳ ದೂರದ ಕಾರ್ಕಳದಿಂದ ಬಂದಂತಹ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮಗೆ ಸಂಪೂರ್ಣ ಸಹಕಾರ ನೀಡುವಂತಹ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ತೆಳ್ಳಾರು ಗಿರೀಶ್ ಶೆಟ್ಟರು ಆಗಮಿಸಿದ್ದಾರೆ, ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಂತ ವಂದನೆಗಳನ್ನು ಸಲ್ಲಿಸುತ್ತಾ, ಎಲ್ಲ ಭಗವದ್ ಭಕ್ತರು ಇಲ್ಲಿ ತುಂಬ ಜನ ಸೇರಿದ್ದೀರಿ, ತಮಗೆಲ್ಲರಿಗೂ ಶ್ರೀ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಆತ್ಮೀಯವಂತ ವಂದನೆಗೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೆಲವೇ ಕೆಲವು ಕ್ಷಣದಲ್ಲಿ ನಮ್ಮ ವಿಶೇಷವಾದಂತಹ
ಕಾರ್ಯಕ್ರಮ ನಡೆಯಲಿಕ್ಕಿದೆ. ತಾವೆಲ್ಲ ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಈಗಾಗಲೇ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಈ ವೇದಿಕೆಯಲ್ಲಿ ನಾವೆಲ್ಲರೂ ಎಷ್ಟು ಹೊತ್ತಿನಲ್ಲಿ ಕಾಯ್ತಾ ಇರುವಂತಹ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಪುತ್ತೂರು ನರಸಿಂಹನಾಯಕ್ ಮತ್ತು ತಂಡದವರಿಂದ ದಾಸಾಮೃತ ಭಕ್ತಿ ಗಾಯನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಲಾಭಿಮಾನಿಗಳು ಈ ವೇದಿಕೆ ಮುಂಭಾಗದಲ್ಲಿ ಕುಳಿತು ಈ ಭಕ್ತಿ ಗಾಯನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪುತ್ತೂರು ನರಸಿಂಹನಾಯಕರವರ ಅನೇಕ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ. ಇವತ್ತು ನಮ್ಮ ಈ ಉಜಿರೆ ಗ್ರಾಮದವರಿಗೆ ಒಂದು ವಿಶೇಷ ಸಂದರ್ಭ. ಅವರನ್ನು ಎದುರು ಭಾಗದಲ್ಲಿ ನೋಡಿ ಅವರ ಗಾಯನವನ್ನು ಆಲಿಸುವಂತಹ ಕೇಳುವಂತಹ ಒಂದು ಸದವಕಾಶ ನಮ್ಮೆಲ್ಲರಿಗೂ ಕೂಡ ದೊರಕಿದೆ. ಈ ಅವಕಾಶವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳಿ ಆಯೋಜಕರ ಪರವಾಗಿ ಕೇಳಿಕೊಳ್ತಾ ಇದೀಗ ವೇದಿಕೆಯನ್ನು ಶ್ರೀ ಪುತ್ತೂರು ನರಸಿಂಹನಾಯಕ್ ಮತ್ತು ತಂಡದವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ.
ಜವಾಬ್ದಾರಿ ಮಾತೂರು ಮುಖ್ಯ ಅತಿಥಿ ಅಭ್ಯಾಸಕರು ದಿನೇಶ್ ಗುಂಡೂರಾವ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಕಚೇರಿ ದಕ್ಷಿಣ ಕನ್ನಡ ಕರ್ನಾಟಕ ಸರ್ಕಾರ ಹಾಗೆಯೇ ಶ್ರೀ ಅಶೋಕ ಕುಮಾರ್ ಧರ್ಮಸ್ಥಳ ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ ವಡಿವ ಹಾಗೆಯೇ ಅಭಿವೃದ್ಧಿಗ ಅಧಿಕಾರಿಗಳು ರಮೇಶ್ ಗೋಗೂರು ಮಾನ್ಯ ಶಾಸಕರು ಸಂಸದರು ವಿಧಾನಸಭಾ ಕ್ಷೇತ್ರ ಹಾಗೆಯೇ ಶ್ರೀ ಪ್ರಕಾಶ್ ಸಿಂಗ್ ಶಾಸಕರು ವಿಧಾನ ಪರಿಷತ್ ಅಧ್ಯಕ್ಷರು ಬ್ರಹ್ಮಕಲ ಶಿಕ್ಷಣ ಸಮಿತಿ ವಡಿವ ಹರೀಶ್ ಕುಮಾರ್ ಅಧ್ಯಕ್ಷರು ಎಸ್ಕಾಂ ಬೆಂಗಳೂರು ಶಿವಸತಿ ಉದ್ಯಮಿಗಳು ಶ್ರೀ ಇರಾಸಿಫ್ ಮೂಡಬಿದ್ರ ಶ್ರೀ ಶ್ರೀಕಾಂತ್ ರಾಜ್ಯ ಕಾಂಗ್ರೆಸ್ ಮುಖಂಡರು ನಿರ್ದೇಶಕರು ವಿನೀಗ ಶ್ರೀ ರಮೇಶ್ ಗೌಡ ಮಾಜಿ ಶಾಸಕರು ಅಧ್ಯಕ್ಷರು ಬೆಂಗಳೂರು ಮಹಾನಗರ ಜನತಾದಳ ಪ್ರಜಾಪೀಠ ಪ್ರಕಾಶ್ ಆರ್ ಗೌಡ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಯುವ ಜನತಾದಳ ರಾಜ್ಯಾಧ್ಯಕ್ಷರು ರಾಜ್ಯಸಭಾ ಕರವೇ ರಾಮಮೂರ್ತಿ ಅಧ್ಯಕ್ಷರು ನಾಡಪ್ರಭಾ ಕೆಂಪೇಗೌಡ ಶಾಸಕರು ಮಿಸ್ಟರ್ ಮಾಲಕೇರಿ ಆರ್ತಿ ಗ್ರೂಪ್ ರಮೇಶ್ ಕಾರತ್ ಮುಖ್ಯಸ್ಥ ವಾಸ್ತು ತಜ್ಞರು ಶಿವರಾಮ್ ಪರ್ವೇಶ್ವರ ಪವಿತ್ರವಾಣಿ ಅನಂತಮೋಹನ ಮುರಾಯಣ್ಣರು ಬಡಕಟ್ಟು ಮನೆ ಶ್ರೀ ಮೋಹನ್ ಕುಮಾರ್ ಪ್ರಧಾನ ಸಂಚಾಲಕರು ವಿಜಯ ಗೋಪುರ ನಿರ್ಮಾಣ ಸಮಿತಿ ಮಧುರ ಶ್ರೀ ಮನ್ಯಾಸ ಕನ್ಯಾಡಿ ಸಂಚಾಲಕರು ಬ್ರಹ್ಮಕಲ ಕ್ಷೇತ್ರದ ಬೆಂಗಳೂರು ಸಮಿತಿ ಲಕ್ಷ್ಮಣ ಕಟ್ಟಳ್ಳಿಯ ಪ್ರಧಾನ ಕಾರ್ಯದರ್ಶಿ ವಿಜಯ ಗೋಪುರ ನಿರ್ಮಾಣ ಸಮಿತಿ ಮಧುರ ರಾಜೇಶ್ ಕೌಲ್ ಪ್ರಧಾನ ಕೋಶಾಧಿಕಾರಿ ವಿಜಯ ಗೋಪುರ ನಿರ್ಮಾಣ ಸಮಿತಿ ಮಧುರ ಶ್ರೀಮತಿ ಜಯಶ್ರೀ ಪ್ರಕಾಶ್ ಗೌಡ ಅಗ್ರಣಿಯ ಸಂಚಾಲಕರು ಮಹಿಳಾ ವಿಭಾಗ ವಿಜಯ ಗೋಪುರ ನಿರ್ಮಾಣ ಸಮಿತಿ ಮಧುರ ಶ್ರೀಮತಿ ಲಲಿತಾ ಜಯಶಕ್ತಿ ರಂಗರಾಜ ಅಧ್ಯಕ್ಷರು ಮಾತಾ ಶಕ್ತಿ ಶಿವ ಸಂಚಾಲನ ಸಮಿತಿ ಮಧುರ ನೀತಿ ಗಣ್ಯರು ಜನ ಸಭಾ ಕಾರ್ಯಕ್ರಮಗಳು ಪಾಲ್ಗೊಳ್ಳುವವರು ರಾಷ್ಟ್ರೀಯ ಪೂರ್ವೋತ್ತರ ಜನಾರ್ದನ ಗುರುವಿನ ಇಷ್ಟಬಂಧ ಬ್ರಹ್ಮಕಲ ಕ್ಷೇತ್ರದ ಯೋಗಿ ಶುಭ ಚಕ್ರಬಡಿ ಕ್ಷೇತ್ರದ ಆಗಮಿಸಿದ ವೀರ ಪರವೀರ ಭಕ್ತಬಂಧು ಭಕ್ತ ಮಾಡಿದರೆ ಯುವಕರು ಎದುರುಗಳಿಲ್ಲ. ಪ್ರತ್ಯೇಕವಾಗಿ ಕ್ಷೇತ್ರದ ವ್ಯವಸ್ಥೆ ಮಾಡಿದೆ ಅಲ್ಪ ವಾಹನ ಸಂಚಾಲಕರಿಗೆ ಸರ್ವ ಸದಸ್ಯರು ನಿತ್ಯವಾಗಿ ಜಾರಿಗೊಂಡಿದೆ ದಯವಿಟ್ಟು ಅಂತರ ವಾಹನ ಮಾಡಿಕೊಂಡಿರುವಂತಹ ಬ್ರಹ್ಮಕಲ ಕ್ಷೇತ್ರದ ವಿನಂತಿ ಮಾಡುವುದಿಲ್ಲ. ದಯವಿಟ್ಟು ಬರ್ತಾರೆ ಶಾಸಕರು ವಾಹನಗಳು ಏನ ದೇವಸ್ಥಾನದ ಸಮಿತಿಯ ಕಾಲದಲ್ಲಿ ದಯವಿಟ್ಟು ಅಥವಾ ವ್ಯವಸ್ಥೆ ಬಂದಿದೆ ವಾಹನಗಳು ವ್ಯವಸ್ಥೆಗಳ ವ್ಯವಸ್ಥೆ ನೋಡ್ತೇವೆ. ದಯವಿಟ್ಟು ಅಂತರ ಮಾಡಿಕೊಂಡಿರುವಂತಹ ಕ್ಷೇತ್ರದ ಬಗ್ಗೆ ವಿನಂತಿ ಮಾಡುವುದಿಲ್ಲ.
ಭಕ್ತಿಯೊಳ್ ಭಜಿಪೆನು ರಕ್ತಾಂಬರಧರ ಭಕ್ತಿಯೊಳ್ ಭಜಿಪೇನು ರಕ್ತಾಂಬರಧರ ಭಕ್ತಿಯೊಳ್ ಭಜಿಪೇನು ರಕ್ತಾಂಬರಧರ ಭಕ್ತಿಯೊಳ್ ಭಜಿಪೇನು ರಕ್ತಾಂಬರಧರ ಭಕ್ತಿಯೊಳ್ ಭಜಿಪೇನು ರಕ್ತಾಂಬರಧರ ಮುಕ್ತಿ ಪಥವ ತೋರೋ ಮುಕ್ತಿ ಪಥವ ತೋರೋ ಮುಕ್ತಿ ಪಥವ ತೋರೋ ಶಕ್ತಿ ಸ್ವರೂಪನೆ ಮುಕ್ತಿ ಪಥವ ತೋರೋ ಶಕ್ತಿ ಸ್ವರೂಪನೆ ಗಜವದನ ಪಾಲಿಸೋ ಗಜವದನ ಪಾಲಿಸೋ ಗಜವದನ ಪಾಲಿಸೋ ದಿನಕ್ಕೆ ನಿನ್ನ ವಾಸವ ಪೊಗಳುವೆ ಏಸು ದಿನಕ್ಕೆ ನಿನ್ನ ವಾಸವ ಪೊಗಳುವೆ ಏಸು ದಿನಕ್ಕೆ ನಿನ್ನ ವಾಸವ ಪೊಗಳುವೆ ಲೇಸ ಪಾಲಿಸೋ ನಿತ್ಯ ಲೇಸ ಪಾಲಿಸೋ ನಿತ್ಯ ಲೇಸ ಪಾಲಿಸೋ ನಿತ್ಯ ವಾಸವ ವಿನೂತ ಲೇಸ ಪಾಲಿಸೋ ನಿತ್ಯ ವಾಸವ ವಿನೂತ ಗಜವದನ ಪಾಲಿಸೋ ಗಜವದನ 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 ಪಾಲಿಸೋ ಗಜವದನ ಪಾಲಿಸೋ ಒಡವಿಯೊಳಗೆ ನಿನ್ನ ಬಿಡುವರಾರೋ ರನ್ನ ಪೊಡವಿಯೊಳಗೆ ನಿನ್ನ ಬಿಡುವರಾರೋ ರನ್ನ ಪೊಡವಿಯೊಳಗೆ ನಿನ್ನ ಬಿಡುವರಾರೋ ರನ್ನ ಪೊಡವಿಯೊಳಗೆ ನಿನ್ನ ಬಿಡುವರಾರೋ ರನ್ನ ಪೊಡವಿಯೊಳಗೆ ನಿನ್ನ ಗಜಾನನ 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 ಪೊಡವಿಯೊಳಗೆ ನಿನ್ನ ಬಿಡುವರಾರೋ ನನ್ನ ಪೊಡವಿಯೊಳಗೆ ನಿನ್ನ ಬಿಡುವರಾರೋ ರನ್ನ ಪೊಡವಿಯೊಳಗೆ ನಿನ್ನ ನಿನ್ನ ಬಿಡುವರಾರೋ ರನ್ನ ಪೊಡವಿಯೊಳಗೆ ನಿನ್ನ ಬಿಡುವರಾರೋ ರನ್ನ ಪೊಡವಿಯೊಳಗೆ ನಿನ್ನ ಬಿಡುವರಾರೋ ರನ್ನ ಕಡುಗರುಷದಿ ಕಾಯೋ ಕಡುಗರುಷದಿ ಕಾಯೋ ಕಡುಗರುಷದಿ ಕಾಯೋ ವಿಜಯ ವಿಠಲ ದಾಸ ಕಡುಗರುಷದಿ ಕಾಯೋ ವಿಜಯ ವಿಠಲ ದಾಸ ಗಜವದನ ಪಾಲಿಸೋ ಗಜವದನ 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 ಪಾಲಿಸೋ ಗಜವದನ ಪಾಲಿಸೋ
ಬಹಳಷ್ಟು ದಾಸರು ಮಾನಿಟ್ರಲ್ಲಿ ಸ್ವಲ್ಪ ವಾಯ್ಸು ಬೇಕು, ತಬ್ಲಾ ಎಲ್ಲವೂ ಸ್ವಲ್ಪ ಜಾಸ್ತಿ ಮಾಡಿಪ್ಪ ಪ್ಲೀಸ್. ಭಕ್ತಿಗೀತೆಗಳನ್ನು ಹಾಡುವವರೆಲ್ಲ ದಾಸರ, ಆ ದಾಸರೆಲ್ಲ ಶ್ರೇಷ್ಠರ. ಪುರಂದರದಾಸರ ಗುರುಗಳಾದ ವ್ಯಾಸರಾಯ ಸ್ವಾಮಿಗಳು ಹೇಳುತ್ತಾರೆ, ದಾಸರೆಂದರೆ ಪುರಂದರ ದಾಸರಯ್ಯ. ಯಾಕೆ? ಗ್ರಾಸಕ್ಕಿಲ್ಲದೆ ಹೋಗಿ ಪರರ ಮನೆಗಳ ಪೊಕ್ಕು, ಅಂದರೆ ಊಟಕ್ಕಿಲ್ಲದೆ ಯಾರ್ದಾದ್ರೂ ಮನೆಗೆ ಹೋಗಿ ಹಾಡಿ ಊಟ ಗಳಿಸ್ತೇನೆ ಅನ್ನೋ ಭಾವನೆಯಿಂದ, ಗ್ರಾಸಕ್ಕಿಲ್ಲದೆ ಪರರ ಮನೆಗಳ ಪೊಕ್ಕು, ಅವರನ್ನು ಕಾಡಿಸಿ ಬೇಡಿಸಿ ಊಟ ತಿನ್ನುವವನು ಗಾಯನ ಮಾಡಿ ಅವನು ಹರಿದಾಸನೇ. ಢಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಅವರು ಕೊಡುವಂತಹ ಆಹಾರವನ್ನು, ತಂಬೂರಿಯನ್ನು ಮೀಡ್ತಾ 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 ಇರುವಂಥವನು ಅವನು ದಾಸನೇ ಅಲ್ಲ. ಹಾಗಾದರೆ ದಾಸರು ಯಾರು ಅಂತ ಪುರಂದರ ದಾಸರ ಬಗ್ಗೆ ಅವರ ಗುರುಗಳ ಮಾತಲ್ಲಿ ಕೇಳೋಣ. ದಾಸರೆಂದರೆ ಪುರಂದರ ದಾಸರಯ್ಯ. ವಾಸುದೇವ ಕೃಷ್ಣನ 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 ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂತ ದಾಸರೆಂದರೆ ಪುರಂದರ ದಾಸರಯ್ಯ. ದಾಸರೆಂದರೆ ಪುರಂದರ ದಾಸರಯ್ಯ. ದಾಸರೆಂದರೆ ಪುರಂದರ ದಾಸರಯ್ಯ. ವಾಸುದೇವ ಕೃಷ್ಣನ ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂತ ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂತ ದಾಸರೆಂದರೆ ಪುರಂದರ ದಾಸರಯ್ಯ. ದಾಸರೆಂದರೆ ಪುರಂದರ ದಾಸರಯ್ಯ. ಗ್ರಾಸಕ್ಕಿಲ್ಲದೆ ಹೋಗಿ ಪರರ ಮನೆಗಳ ಪೊಕ್ಕು, ಗ್ರಾಸಕ್ಕಿಲ್ಲದೆ ಹೋಗಿ ಪರರ ಮನೆಗಳ ಪೊಕ್ಕು, ಗ್ರಾಸಕ್ಕಿಲ್ಲದೆ ಹೋಗಿ ಪರರ ಮನೆಗಳ ಪೊಕ್ಕು. ದಾಸನೆಂದು ತುಳಸಿ ಮಾಲೆ ಧರಿಸಿ, ದಾಸನೆಂದು ತುಳಸಿ ಮಾಲೆ ಧರಿಸಿ, ಬೇಸರಿಲ್ಲದೆ ಅವರ ಕಾಡಿ ಬಳಲಿಸುತ್ತ, ಬೇಸರಿಲ್ಲದೆ ಅವರ ಕಾಡಿ ಬಳಲಿಸುತ್ತ, ಬೇಸರಿಲ್ಲದೆ ಅವರ ಕಾಡಿ ಬಳಲಿಸುತ್ತ, ತಾಸು ಗಳಿಸುವ ಪುರುಷ, ತಾಸು ಗಳಿಸುವ ಪುರುಷ ಹರಿದಾಸನೇ. ದಾಸರೆಂದರೆ ಪುರಂದರ ದಾಸರಯ್ಯ. ದಾಸರೆಂದರೆ ಪುರಂದರ ದಾಸರಯ್ಯ. ಢಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ, ಢಂಬಕದಿ ಹರಿಸ್ಮರಣೆ 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 ಹರಿಸ್ಮರಣೆ, ಢಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ, ಢಂಬ
ಕುಟುಂಬದಲ್ಲಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ ಸಂಭ್ರಮದಿ ತಾನುಂಬ ಊಟ ಬಯಸಿ ಅಂಬುಜೋದ್ಭವ ಪಿತನ ಆಗಮಗಳರಿಯದೆ ಅಂಬುಜೋದ್ಭವ ಪಿತನ ಆಗಮಗಳರಿಯದೆ ಅಂಬುಜೋದ್ಭವ ಪಿತನ ಆಗಮಗಳರಿಯದೆ ತಂಬೂರಿ ಮೀಟಲವ ತಂಬೂರಿ ಮೀಟಲವ ಹರಿದಾಸನೇ ತಂಬೂರಿ ಮೀಟಲವ ತಂಬೂರಿ ಮೀಟಲವ ಹರಿದಾಸನೇ ತಂಬೂರಿ ಮೀಟಲವ ತಂಬೂರಿ ಮೀಟಲವ ಹರಿದಾಸನೇ ದಾಸರೆಂದರೆ ದಾಸರಯ್ಯ ದಾಸರೆಂದರೆ ಪುರಂದರ ದಾಸರಯ್ಯ ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಪ್ರಿಯದಲ್ಲಿ ತಾನೊಂದು ಕೊಡದ ಲೋಭಿ ಪ್ರಿಯದಲ್ಲಿ ತಾನೊಂದು ಕೊಡದ ಲೋಭಿ ಮಾಯಾ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಮಾಯಾ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಮಾಯಾ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಗಾಯನವ ಮಾಡಲವ ಗಾಯನವ ಮಾಡಲವ ಗಾಯನವ ಮಾಡಲವ ಹರಿದಾಸನೇ ದಾಸರೆಂದರೆ ಪುರಂದರ ದಾಸರಯ್ಯ ದಾಸರೆಂದರೆ ಪುರಂದರ ದಾಸರಯ್ಯ ನೀತಿಯಲ್ಲವನರಿತು ನಿಗಮವೇದ್ಯನ ನಿತ್ಯ ನೀತಿಯಲ್ಲವನರಿತು ನಿಗಮವೇದ್ಯನ ನಿತ್ಯ ವಾತಸುತನಲ್ಲಿಗನ ವರ್ಣಿಸುತ್ತಲೀ ನೀತಿಯಲ್ಲವನರಿತು ನಿಗಮವೇದ್ಯನ ನಿತ್ಯ ವಾತಸುತನಲ್ಲಿಗನ ವರ್ಣಿಸುತ್ತಲೀ ಗೀತಾನರ್ತನದಿಂದ ಕೃಷ್ಣನ ಪೂಜಿಸುವ ಗೀತಾನರ್ತನದಿಂದ 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 ಕೃಷ್ಣನ ಪೂಜಿಸುವ ಗೀತಾನರ್ತನದಿಂದ ಕೃಷ್ಣನ ಪೂಜಿಸುವ ಗೀತಾನರ್ತನದಿಂದ ಕೃಷ್ಣನ ಪೂಜಿಸುವ ಭೂತಾತ್ಮ ಪುರಂದರ ದಾಸರಿವರಯ್ಯ ಭೂತಾತ್ಮ ಪುರಂದರ ದಾಸರಿವರಯ್ಯ ದಾಸರೆಂದರೆ ಪುರಂದರ ದಾಸರಯ್ಯ ದಾಸರೆಂದರೆ ಪುರಂದರ ದಾಸರಯ್ಯ ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂತ ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವಂತ ದಾಸರೆಂದರೆ ಪುರಂದರ ದಾಸರಯ್ಯ ದಾಸರೆಂದರೆ ಪುರಂದರ ದಾಸರಯ್ಯ ದಾಸರೆಂದರೆ ಪುರಂದರ ದಾಸರಯ್ಯ ಪುರಂದರ ದಾಸರಯ್ಯ ಪುರಂದರ ದಾಸರಯ್ಯ
ಪುರಂದರದಾಸರು ಏನೆಲ್ಲ ಹಾಡುಗಳನ್ನು ಬರೆದಿದ್ದಾರೆ ಅದೆಲ್ಲವೂ ಕೂಡ ಒಂದು ಸಿದ್ಧಾಂತದ ಹಿಂದೆ ಬರೆದಿದ್ದಾರೆ ಅವರು. ಆ ಸಿದ್ಧಾಂತವನ್ನ ಈ ಜಗತ್ತಿನಲ್ಲಿ ಭಕ್ತಿಯ ಮೂಲಕ ಪಸರಿಸಿದವರು ಮೊದಲು ಯಾರು ಅಂತ ಹೇಳಿದ್ರೆ ದಾಸೋಹಂ ಕೌಸಲೇಂದ್ರ, ನಾನು ಪರಮಾತ್ಮನ ದಾಸ ಅಂತ ಹೇಳಿದಂತಹ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣ ಪ್ರತಿ ಜೀವಾತ್ಮರ ದೇಹದ ಒಳಗೆ ಕುಳಿತುಕೊಂಡು 21,600 ಬಾರಿ ಪ್ರತಿದಿನ ಪ್ರತಿ ಕ್ಷಣ ಹಂಸನಾಮಕ ಪರಮಾತ್ಮನ ಜಪವನ್ನು ಮಾಡುವ ಕಾರಣ ಎಲ್ಲ ಜೀವಾತ್ಮರು, ಕೇವಲ ಮನುಷ್ಯರು ಮಾತ್ರ ಅಲ್ಲ, ಜಗತ್ತಿನಲ್ಲಿರುವ ಅಷ್ಟೂ ಜೀವಾತ್ಮರು ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಆಗಿದೆ. ಅಂತಹ ಆ ಮುಖ್ಯ ಪ್ರಾಣನನ್ನ ವಿಜಯದಾಸರು ಹೇಳ್ತಾರೆ ಜಗದ ಪ್ರಾಣ. ಆ ಜಗದ ಪ್ರಾಣನ ವಿಜಯದಾಸರ ರಚನೆಯನ್ನು ಈಗ ಕೇಳೋಣ. ಪವಮಾನ ಜಗದ ಪ್ರಾಣ. ಪವಮಾನ 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 ಜಗದ ಪ್ರಾಣ ಪ್ರಾಣ ಜಗದ ಪ್ರಾಣ 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 ಜಗದ ಪ್ರಾಣ. ಜಗದ ಪ್ರಾಣ 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 ಜಗದ ಪ್ರಾಣ ಪ್ರಾಣ ಪ್ರಾಣ. ಪವಮಾನ ಜಗದ ಪ್ರಾಣ ಪವಮಾನ 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 ಜಗದ ಪ್ರಾಣ. ಸಂತರು ಗಣ ಭವ ಭಯಾರಣ್ಯ ದಹನ
ಸಜ್ಜನರ ಪರಿಹಾರ ಅರ್ಜುನ ಕೊಲಿತಂದು ಧ್ವಜವಾನಿಸಿ ನಿಂದು ಮೂರು ಜಗವರಿ ಮಧ್ಯ ಹೆಜ್ಜೆ ಹೆಜ್ಜೆಗೆ ನಿನ್ನ ಪದದ ಧುಳಿ ಮಂಜನದಲ್ಲಿ ಪವರ್ಜಿತ ನೆನ್ಪು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ಗಗನ ಪವನ ಪ್ರಾಣ ಅಪಾನ ವ್ಯಾನ ಬುದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗೀರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪ ವರೇಣ್ಯ ಜ್ಞಾನಧನ ಪಾಲಿಪ ವರೇಣ್ಯ ನಾನು ನಿರುತದನಿಗೆ ನೇನ ಸಗುವೆ ಮಾನಸಾದಿ ಕರ್ಮ ನಿನಗೋ ವಿಠಲ 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 ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಬಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ಗಗನ ಪವನ ಶ್ರವಣಮೇ ಮೊದಲಾದ ನವವಿಧ ಭಕುತಿಯ ತವ ಕದಿಂದಲಿ ಕೊಡು ಕವಿ ಜನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ಗಗನ ಪವಮಾನ 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 ಭಗವಂತನಿಗೆ ಈ ಜಗತ್ತಿನಲ್ಲಿರುವ ಎಲ್ಲ ಜೀವಾತ್ಮರು ಕೂಡ ಅವನ ಸೇವಕರು, ನಿರಂತರವಾಗಿ ಅವನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಪುರಂದರದಾಸರು ಹೇಳ್ತಾರೆ, ಅತ್ಯಂತ ಶ್ರೇಷ್ಠ ಭಗವಂತನ ಸೇವೆ ಮಾಡಿ ಆ ಸೇವಾ ಭಾಗ್ಯದಿಂದ ಧನ್ಯರಾದವರು ಯಾರಾದರಿದ್ರೆ ಪ್ರಥಮ ಸ್ಥಾನ ಅದು ಮಹಾಲಕ್ಷ್ಮಿಗೆ ಅಂತ. ಯಾಕೆ ಅಂತ ಹೇಳಿದ್ರೆ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳು. ನಾವೆಲ್ಲ ಪೂಜಾ ಸಂದರ್ಭದಲ್ಲಿ ಭಗವಂತನಿಗೆ ಚಾಮರ ಬೀಸ್ತೀವಿ, ಬೀಸಣಿಗೆಯಿಂದ ಬೀಸ್ತೀವಿ, ಕೊಡೆ ಹಿಡಿತೀವಿ. ಪೂಜೆಯ ಸಂದರ್ಭದಲ್ಲಿ ನಾವು ನೋಡಿರ್ಬೋದು, ದೇವಸ್ಥಾನಗಳಲ್ಲಿ ಇದು ಮಾಡ್ತಾರೆ. ಅದೆಲ್ಲ ತಂದಂತಹ ಸಾಮಗ್ರಿಗಳು. ಆದರೆ ಲಕ್ಷ್ಮಿ ತಾನೇ ಛತ್ರ ಆಗ್ತಾಳೆ, ತಾನೇ ಕೊಡೆ ಆಗ್ತಾಳೆ, ತಾನೇ ಬೀಸಣಿಗೆ ಆಗ್ತಾಳೆ, ತಾನೇ ಚಾಮರ ಆಗ್ತಾಳೆ. ಅಷ್ಟು ಮಾತ್ರ ಅಲ್ಲ, ಪ್ರಳಯ ಕಾಲದಲ್ಲಿ ಪರಮಾತ್ಮ ಮಲಗಬೇಕು ಅಂತ ತಾನೇ ಎಲೆಯಾಗಿ ಆ ವಟದೆಲೆಯಲ್ಲಿ ಭಗವಂತ ತಾನು ಮಲಗಬೇಕು ಅನ್ನೋ ಒಂದು ಆಸೆಯಿಂದ ಸೇವೆ ಮಾಡ್ತಾಳೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಏನು ಧನ್ಯಳೋ ಲಕ್ಷ್ಮೀ ಯಥ
ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳು ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿಯಿಲ್ಲದೆ ಪೂರ್ಣ ಗುಣಳು ಶ್ರೇಷ್ಠವಾಗಿ ಮಾಡುತ್ತಿಗಳು ಸಾಟಿಯಿಲ್ಲದೆ ಪೂರ್ಣ ಗುಣಳು ಶ್ರೇಷ್ಠವಾಗಿ ಮಾಡುತ್ತಿಗಳು ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಛತ್ರ ಚಾಮರ ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಛತ್ರ ಚಾಮರ ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳು ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಗರುಡ ಗಮನನಾದ ಪುರಂದರ ವಿಠ್ಠಲನ ಸೇವಿಸುವಳು ಸರ್ವವಂದ್ಯನಾದ ಪುರಂದರ ವಿಠ್ಠಲನ ಸೇವಿಸುವಳು ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಗಳು ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡು
ಜಗತ್ತೆಲ್ಲ ಭಗವಂತನನ್ನ ಆರಾಧಿಸ್ತಾರೆ. ಪರಮಾತ್ಮನ ಆರಾಧನೆಯಲ್ಲಿ ಎಲ್ಲ ತಾಯಂದಿರು ತಮ್ಮ ಮಕ್ಕಳಲ್ಲಿ ಕೃಷ್ಣನನ್ನು ಕಾಣ್ತಾರೆ. ತಮ್ಮ ಮಕ್ಕಳಲ್ಲಿ ಕೃಷ್ಣನನ್ನು ಕಂಡು ಆ ಮಕ್ಕಳ ಆಟದಲ್ಲಿ ಪರಮಾತ್ಮನನ್ನು ನೋಡುವಂತಹ ಒಂದು ಸ್ಥಿತಿ ಅವರ ಮನಸ್ಸಿದೆ. ಆದರೆ ಭಗವಂತನೇ ತಾನು ಭೂಮಿಗೆ ಅವತರಿಸಿ ಬಂದಾಗ ಪ್ರಾಕೃತಿಕ ದೇಹವನ್ನ ಧರಿಸಿಕೊಂಡು ಪರಮಾತ್ಮ ಭೂಮಿಗೆ ಬಂದಾಗ ತನ್ನ ತಾಯಿಗೆ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನು ತೋರಿಸಿದ. ಆ ಪರಮಾತ್ಮನನ್ನೇ ಇವನು ತನ್ನ ಮಗು ಅಂತ ಆಡಿಸ್ತಾಳಲ್ಲ ಯಶೋದೆ, ಪುರಂದರದಾಸರು ತುಂಬ ಸುಂದರವಾಗಿ ವರ್ಣಿಸ್ತಾರೆ. ಜಗದೋದ್ಧಾರನ ಜಗದೋದ್ಧಾರನ ಜಗದ ಉದ್ಧಾರನ ಜಗದ ಉದ್ಧಾರನ ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯೂತ ಸುಗುಣಾಂತರಂಗನ 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 ಆಡಿಸಿದಳ ಯಶೋದೆ ಜಗದೋದ್ಧಾರನ. ಸರೆ ಗರೆ ಗ ಸರೆ ನಿಸ ಸರೆ ಗರೆ ಗ ಸರೆ ನಿಸ ಸರೆ ಗರೆ ಸರೆ ಸರೆ ರೆ ಸ ಜಗದೋದ್ಧಾರನ ಜಗದೋದ್ಧಾರನ ಆಡಿಸಿದಳ ಯಶೋದೆ 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 ಜಗದೋದ್ಧಾರನ.
ಸಿಲುಕದ ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳ ಯಶೋದೆ ಮಗುಗಳ ಮಾಣಿಕ್ಯನ ಆಡಿಸಿದಳ ಯಶೋದೆ ಮಗುಗಳ ಮಾಣಿಕ್ಯನ ಆಡಿಸಿದಳ ಯಶೋದೆ ಅಣೋರಣೀಯನ ಮಹತೋ ಮಹಿಮನ ಅಣೋರಣೀಯನ ಮಹತೋ ಮಹಿಮನ ಅಣೋರಣೀಯನ ಮಗತೋ ಮಹೀಯನ ಅಪ್ರಮೇಯನ ಆಡಿಸಿದಳ ಯಶೋದೆ ಅಪ್ರಮೇಯನ ಆಡಿಸಿದಳ ಯಶೋದೆ ಅಪ್ರಮೇಯನ ಆಡಿಸಿದಳ ಯಶೋದೆ ಜಗದ ಉದ್ಧಾರನ ಆಡಿಸಿದಳ ಯಶೋದೆ ಪರಮ ಪುರುಷನ ಪರವಾಸುದೇವನ ಹನಿ ಸರೆ ಗರೆ ಗ ಸರೆ ನಿ ಸ ಪಮ ಗರೆ ಸ ಧ ಪಮ ಗರೆ ಸ ರೇ ಗ ಮ ಪ ಪರಮ ಪುರುಷನ ಪರಮ ಪುರುಷನ ಪರವಾಸುದೇವನ ದೇವನ ದೇವನ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಆಡಿಸಿದಳ ಯಶೋದೆ ಪುರಂದರ ವಿಠಲನ ಆಡಿಸಿದಳ ಯಶೋದೆ ಜಗದೋ
ಜಗದೋಧಾರನ ಆಡಿಸಿದಳ್ ಯಶೋದೆ ಜಗದೋಧಾರನ ಜಗದೋಧಾರನ ಜಗದೋಧಾರನ. ಎಲ್ಲ ಕಡೆ ಬೈ ಒನ್ ಗೆಟ್ ಒನ್ ಫ್ರೀ ಇದೆ. ಬೈ ಒನ್ ಗೆಟ್ ಒನ್, ಒಂದು ತಗೊಂಡ್ರೆ ಒಂದು ಫ್ರೀ. ಏನದು? ದೊಡ್ಡ ದೊಡ್ಡ ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಈಗ ಎಲ್ಲ ಸಣ್ಣ ಸಣ್ಣ ಅಂಗಡಿಯಲ್ಲೂ ಶುರು ಮಾಡಿದ್ದಾರೆ. ಹಾಗಾದರೆ ಈ ಬೈ ಒನ್ ಗೆಟ್ ಒನ್ ಫ್ರೀ ಅಂದರೆ ಯಾವಾಗ ಪ್ರಾರಂಭ ಆಯಿತು ಅಂತ ನೋಡಲಿಕ್ಕೆ ಹೋದರೆ, ಭಗವಂತ ಯಾವಾಗ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ ಆ ಸಂದರ್ಭದಲ್ಲೇ ಶುರುವಾಯಿತು. ಹೇಗೆ? ಬೈ ಒನ್ ಈಸ್ ಜನನ, ಗೆಟ್ ಒನ್ ಫ್ರೀ ಈಸ್ ಮರಣ. ಗ್ಯಾರಂಟಿ, ಅದು ಕೊಟ್ಟೇ ಕೊಡ್ತಾರೆ. ಜನನ ಆದವನಿಗೆ ಮರಣ ಇದೆ ಇದೆ. ಆದರೆ ಈ ಗೆಟ್ ಒನ್ ಫ್ರೀ ಚೆನ್ನಾಗಿರ್ಬೇಕಲ್ವ? ಗೆಟ್ ಒನ್ ಫ್ರೀ ತಗೊಂಡಾದ್ಮೇಲೆ ಮತ್ತೆ ಬೈ ಒನ್ ಚೆನ್ನಾಗಾಗಬೇಕಾದ್ರೆ, ಯಾಕಂದರೆ ಮತ್ತೆ ಹುಟ್ಟಿ ಬರುವಾಗ ಬೈ ಒನ್ ಚೆನ್ನಾಗಾಗಬೇಕಾದ್ರೆ ಈ ಗೆಟ್ ಒನ್ ತಗೊಳ್ಳೇಬಾರ್ದು. ಅಂದರೆ ಸಾಯಬಾರ್ದು. ಸಾಯಬಾರ್ದು ಅಂತಾದರೆ ಹುಟ್ಟಲೇಬಾರದು. ಹುಟ್ಟದೇ ಇರೋದಕ್ಕೆ ಏನು ಮಾಡ್ಬೋದು ಅಂತ ಕನಕದಾಸರು ಹೇಳ್ತಾರೆ, ಕೇಳಿ. ತಂದೆ ತಾಯಿಯರು ಎಷ್ಟೋ, ತಾನೆದ್ದ ಊರೆಷ್ಟೋ, ತನಗೆ ಸತಿಸುತರುಗಳೆಷ್ಟೋ, ಬಂಧು ಬಳಗಗಳು ಎಷ್ಟೋ, ಬಂದ ಜನುಮಗಳು ಎಷ್ಟೋ ಎಷ್ಟೋ ಎಷ್ಟೋ, ಹೊಂದಿದ ಮರಣಗಳು ಎಷ್ಟೋ ಎಷ್ಟೋ, ಹಿಂದೆ ಕೊಂದವರ್ಯಾರು ಇಂದು ಸಲಹುವವರು ಯಾರು? ಹಿಂದೆ ಕೊಂದವರ್ಯಾರು ಇಂದು ಸಲಹುವವರು ಯಾರು? ಯಾರು ಯಾರು? ಮುಂದೆ ಬಾ ಎಂದು ಕರೆಬವರನ್ನ ಕಾಣೆನೋ ಕೃಷ್ಣ. ತಂದೆ ಕಾಗಿನೆಲೆ ಆದಿಕೇಶವ, ನಿನ್ನ ದ್ವಂದ್ವ ಪದ ಬಿಡೆನೋ ಕೃಷ್ಣ ಕೃಷ್ಣ. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಯೇಸು ಕಾಯಂಗಳ ಕಳೆದು 84 ಲಕ್ಷ, ಯೇಸು ಕಾಯಂಗಳ ಕಳೆದು 84 ಲಕ್ಷ, ಯೇಸು ಕಾಯಂಗಳ ಕಳೆದು 84 ಲಕ್ಷ, ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಥರವಲ್ಲ ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನೆ, ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನೆಗು.
ದೋಷವೆಂಬ ಅಗ್ನಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ. ಆಶಾ ಕ್ಲೇಶ ದೋಷವೆಂಬ ಅಗ್ನಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರೆ ಬಾಗೋದೇನೋ ಅಲ್ಲಿಗೋದೇನೋ. ದೋಷರಾಶಿ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮ ನೇಮಗಳ ಯೇಸು ಬಾರಿ ಮಾಡಿದರು ಫಲವೇನು ವಿಛಲವೇನು. ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಅಂದಿಗೋ ಇಂದಿಗೋ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿ ಅರುಗಿಂದ ನೆನೆಯಲಿಲ್ಲ ಮನ ತಣಿಯಲಿಲ್ಲ. ಅಂದಿಗೋ ಇಂದಿಗೋ ಒಮ್ಮೆ ಸೇರಿ ಕಮಲೇಶನನ್ನು ಒಂದು ಬಾರಿ ಅರುಗಿಂದ ನೆನೆಯಲಿಲ್ಲ ಮನ ತಣಿಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ. ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಹಿಡಿದು ಇಂದು ಕಾಣೋ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ. ಒಂದಿಗರಿಯ ಜ್ಞಾನವನ್ನು ಮಾಡಿ ವಿವೇಕದಿ ಕುಂದನಿಂದ ಮುಕ್ತಿ ಬೇಡು ಕಂಡ್ಯ ನೀ ನೋಡು ಕಂಡ್ಯ. ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಶರಣು ಮಾಡಿ ನೇರ ಮುಳುಗಲ್ಯಕ್ಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನಸೆರೆಯ ಮಾಡಿದಿ. 100 ಬಾರಿ ಶರಣು ಮಾಡಿ ನೇರ ಮುಳುಗಲ್ಯಕ್ಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನಸೆರೆಯ ಮಾಡಿದಿ. ಸೂರೆಯೋಳು ಸುರೆ ತುಂಬಿ ಮೇಲೆ ಹೂವಿನ ಹಾರ ಹಿರುಗಂಧಾಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ. ಗಾರುಡಿಯ ಮತ ಬಿಟ್ಟು ನಾದ ಬ್ರಹ್ಮನ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ. ನಾರಾಯಣ ಅಚ್ಯುತ ಅನಂತಾದಿ ಕೇಶವನ
ಭಂಡ ಜೀವವೇ ಎಲ್ಲೋ ಭಂಡ ಜೀವವೇ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಗೋದಲ್ಲ ದಾಸನಾಗು ವಿಶೇಷನಾಗು 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 ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ ಮೇಲೆ ನಾವು ಯಾಕೆ ಅನಾಥರಾಗ್ತೀವಿ? ನಾವು ಯಾಕೆ ಪರದೇಶಿಗಳಾಗ್ತೀವಿ? ಎಲ್ಲಿವರೆಗೆ ಭಗವಂತ ನಮ್ಮ ಜೊತೆ ಇರ್ತಾನ ಅಲ್ಲಿವರೆಗೆ ಜೀವನ, ಇಲ್ಲದಿದ್ದರೆ ನಿರ್ಜೀವನ ಅಷ್ಟೇ. ಹುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ನೀನೇ ಕೃಷ್ಣ. ಕೃಷ್ಣ ಹುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ನೀನೆ ಅಷ್ಟಬಂಧು ಬಳಗ ನೀನೆ ಅಷ್ಟಬಂಧು ಸರ್ವ ಬಳಗ ನೀನೆ ಪೆಟ್ಟಿಗೆ ಒಳಗಣ ಅಷ್ಟಾಭರಣ ನೀನೆ ಶ್ರೇಷ್ಠ ಮೂರುತಿ ಕೃಷ್ಣ ಶ್ರೇಷ್ಠ ಮೂರುತಿ ಕೃಷ್ಣ ನೀನಿರುವ ತನಕ ನಾನೇಕೆ ಬಡವನು ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀನಿಧೇ ಹರಿಯನ ನೀನಿರುವ ತನಕ ನಾನೇಕೆ ಬಡವನು ನಾನೇಕೆ ಪರದೇಶಿ ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀನಿಧೇ ಹರಿಯನಗೆ ನೀನಿರುವ ತನಕ ನಾನೇಕೆ ಬಡವನು
ಒಡಹುಟ್ಟಿದವನೀನೆ ಒಡಲಿಗಾಪುವನೀನೆ ಒಡಹುಟ್ಟಿದವನೀನೆ ಒಡಲಿಗಾಪುವನೀನೆ ಒಡಹುಟ್ಟಿದವನೀನೆ ಒಡಲಿಗಾಪುವನೀನೆ ಉಡಲು ಹೊದಿಯಲು ವಸ್ತ್ರ ಕೊಡುವವನು ನೀನೇ ಉಡಲು ಹೊದಿಯಲು ವಸ್ತ್ರ ಕೊಡುವವನು ನೀನೇ ಮಡದಿ ಮಕ್ಕಳನ್ನೆಲ್ಲ ಕಡೆಗಾಯಿಸುವವ ನೀನೇ ಮಡದಿ ಮಕ್ಕಳನ್ನೆಲ್ಲ ಕಡೆಗಾಯಿಸುವವ ನೀನೇ ಬಿಡದೆ ಸಲಗುವ ಒಡೆಯ ಬಿಡದೆ ಸಲಗುವ ಒಡೆಯ ಬಿಡದೆ ಸಲಗುವ ಒಡೆಯ ನೀನಿರುವ ತನಕ ಬಿಡದೆ ಸಲಗುವ ಒಡೆಯ ಬಿಡದೆ ಸಲಗುವ ಒಡೆಯ ಬಿಡದೆ ಸಲಗುವ ಒಡೆಯ ನೀನಿರುವ ತನಕ ನಾನೇಕೆ ಬಡವ ನಾನೇಕೆ ಬಡವನು ನಾನೇಕೆ ಪರದೇಶಿ ನಾನೇಕೆ ಬಡವನು ನಾನೇಕೆ ಬಡವನು ನಾನೇಕೆ ಬಡವನು ಬಡವನು ನಾನೇಕೆ ಬಡವನು ನಾನೇಕೆ ಪರದೇಶಿ ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀನಿಧೆ 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 ಹರಿಯನಗೆ ನೀನಿರುವ ತನಕ ಶ್ರೀನಿಧೆ ಹರಿಯನಗೆ ನೀನಿರುವ ತನಕ ನಾನೇಕೆ ಬಡವನು ನಾನೇಕೆ ಪರದೇಶಿ ನಾನೇಕೆ ಬಡವ ಒಡೆಯ 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 ಪುರಂದರ ವಿಠಲ ಪುರಂದರ ವಿಠಲ 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 ಒಡೆಯ ಪುರಂದರ ವಿಠಲ ನಿನ್ನಡಿ ಮ್ಯಾಲೆ ಮುತ್ತು ಶ್ರೀ ಪುರಂದರ ಮುತ್ತು ಶ್ರೀ ಪುರಂದರ ವಿಠಲ ನಿನ್ನಡಿ ಮೇಲೆ ಬಿದ್ದುಕೊಂಡಿರುವ ಬಿದ್ದುಕೊಂಡಿರುವ ಎನಗೆ ತರ ಭಯವು ಬಿದ್ದುಕೊಂಡಿರುವ ಎನಗೆ ತರ ಭಯವು ನಾನೇಕೆ ಬಡವನು ನಾನೇಕೆ ಪರದೇಶಿ ನಾನೇಕೆ ಪರದೇಶಿ ನಾನೇಕೆ ಪರದೇಶಿ
ಗಿಣಿಯ ಮರಿಯನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀನು ಎನಗೆ ಕೃಷ್ಣ ತಿಳುಹಿ ಮತಿಯನು ಎನ್ನ ಜಿಹ್ವೆಗೆ ತಿಳುಹಿ ಮತಿಯನು ಎನ್ನ ಜಿಹ್ವೆಗೆ ಮೊಳಗುವಂತದಿ ನಿನ್ನ ನಾಮಾಮೃತವ ಮೊಳಗುವಂತದಿ ನಿನ್ನ ನಾಮಾಮೃತವ ರಕ್ಷಿಸು ನಮ್ಮನವರತ ರಕ್ಷಿಸು 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 ಸಾವಧಾನದಿಂದಿರು ಸಾವಧಾನದಿಂದಿರು ಮನವೇ 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 ದೇವ ಕೊಟ್ಟಾನು 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 ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು ಕೊಟ್ಟಾನು ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ಸಾವಧಾನದಿಂದಿರು ಮನವೇ ಡಂಬವನಿ ಬಿಡಲೊಲ್ಲೆ ಡಂಬವನಿ ಬಿಡಲೊಲ್ಲೆ ರಂಗನ ನಂಬಿದ ಆ ಕ್ಷಣದಲ್ಲೇ ಡಂಬವನಿ ಬಿಡಲೊಲ್ಲೆ ರಂಗನ ನಂಬಿದ ಆ ಕ್ಷಣದಲ್ಲೇ ಡಂಬವ ನೀ ಬಿಡಲೊಲ್ಲೆ ರಂಗನ ನಂಬಿದ ಆ ಕ್ಷಣದಲ್ಲೇ 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 ನಂಬಿದ ಕ್ಷಣದಲ್ಲೇ ನಂಬಿದ ಕ್ಷಣದಲ್ಲೇ ನಂಬಿದ ಆ ಕ್ಷಣದಲ್ಲೇ ದೇವರು ಕೊಟ್ಟಾನು 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 ಕೊಟ್ಟಾನು
ಕೊಟ್ಟಾನು ಕೊಟ್ಟಾನು ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ದೃಢಮಾಡಾತನ ಸ್ಮರಣೆ ಭಕ್ತರ ಬಿಡಾತನು ಅತಿ ಕರುಣೆ ದೃಢಮಾಡಾತನ ಕರುಣೆ ದೃಢಮಾಡಾತನ ಸ್ಮರಣೆ ಭಕ್ತರ ಬಿಡಾತನು ಅತಿ ಕರುಣೆ ಬಿಡಾತನು ಅತಿ ಕರುಣೆ ಬಿಡ 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 ಆತನು ಬಿಡ ಆತನು ಬಿಡ ಆತನು ಅತಿ ಕರುಣೆ ಬಿಡ ಆತನು ಅತಿ ಕರುಣೆ ಬಿಡ ಆತನು ಅತಿ ಕರುಣೆ ಕರುಣೆ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ಪುರಂದರ ವಿಠಲನ ನಂಬು ನಂಬು ವಿಠಲನ ನಂಬು ವಿಠಲನ ನಂಬು 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 ಪುರಂದರ ವಿಠಲನ ನಂಬು ನಂಬು ಪುರಂದರ ವಿಠಲನ ನಂಬು ಸನಿ ಧನಿ ಸ ಸನಿ ಧನಿ ಸಾಗ ಸಗಮದ ಮ ಸಗಮದ ಗಮದ ಗಮದ ಗಮಗ ಸ ಸ ಸನಿ ಧನಿ ರೇ ನಿಧ ಸ ನಿಧ ಸ ನಿಧ ಸ ನಿ ಪುರಂದರ ವಿಠಲನ ನಂಬು ಪುರಂದರ ವಿಠಲ ನಂಬು ಪುರಂದರ ವಿಠಲನ ನಂಬು ವಿಠಲನ ನಂಬು ವಿಠಲನ ಪುರಂದರ ವಿಠಲನ ನಂಬು ಪುರಂದರ ವಿಠಲನ ನಂಬು ಪುರಂದರ ವಿಠಲನ ನಂಬು ವಿಠಲನ ನಂಬು ಪುರಂದರ ವಿಠಲನ ನಂಬು ಪುರಂದರ ವಿಠಲನ ನಂಬು ನಿನಗೀಗ ಪರಲೋಕದ ಸಂಪದಗಳನ್ನೆಲ್ಲ ಈಗ ಪರ ಸಂಪದಗಳನ್ನೆಲ್ಲ ಈಗ ಪರ ಸಂಪದಗಳನ್ನೆಲ್ಲ ಎಲ್ಲ ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ
ಸಾವಧಾನದಿಂದಿರು ಮನವೇ. ಕೊನೆಯದಾಗಿ ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಈ ದಿನ ವೇದಿಕೆ ಮೇಲೆ ನನ್ನ ಜೊತೆ ಕೀಬೋರ್ಡ್ ನುಡಿಸಿದ್ದಾರೆ ಸುಪ್ರಸಿದ್ಧ ಕೀಬೋರ್ಡ್ ವಾದಕರಾಗಿರುವಂತಹ ಮಧುಸೂದನ ಭಟ್ ಅವರು. ಹಾಗೆಯೇ ಇನ್ನೋರ್ವ ಶ್ರೇಷ್ಠ ಕಲಾವಿದರು ಶ್ರೀ ಅಭಿಜಿತ್ ಶೆಣೈ ಅವರು ತಬಲಾ ನುಡಿಸಿದ್ದಾರೆ. ಶ್ರೀ ಗಣಪತಿ ನಾಯಕ್ ಅವರು ಮಂಜಿರಾ ನುಡಿಸಿದ್ದಾರೆ. ಎಲ್ಲರ ಪರವಾಗಿ ಈ ಒಂದು ದಿವ್ಯ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಪ್ರಸ್ತುತಪಡಿಸ್ತೀವಿ. ಕರಿಯ ಕಾಯ್ದ ಜಲದಿ ಮಕರವ ತರಿದು, ಕರಿಯ ಕಾಯ್ದ ಜಲದಿ ಮಕರವ ತರಿದು, ಹಿರಣ್ಯಾಕ್ಷನ ಸೀಳ್ದು ತರಳನನು ತಲೆಗಾಯ್ದು, ಶಕಟಾಸುರನ ಹತ ಮಾಡಿ ದುರುಳ ಕಂಸನ ಕೊಂದು, ಮಗಧನ ಮುರಿದು ವತ್ಸನ ಹಮ್ಮಡಿಸಿ ಕರಹರಣವನು ಹಿಂಗಿಸಿದೆ. ರಕ್ಷಿಸು 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 ನಮ್ಮನು ಅನವರತ. ಕೃಷ್ಣ ಗೋವಿಂದ ಶ್ರೀನಿವಾಸ ಜನಾರ್ದನ ನರಸಿಂಹ. ಕಂಡನ ದಂಡ ದಂಡದ ಗಿಂಡು ದೈವ ಪ್ರಚಂಡ ರಿಪು ಕಂಡವು ದಂಡ ನರಸಿಂಹನ ನರಸಿಂಹನ. ಗಿಂಡು ದೈವ ಪ್ರಚಂಡ ರಿಪು ಗಂಡವು ದಂಡ ನರಸಿಂಹನ ನರಸಿಂಹನ ಕಂಡೆನ ನರಸಿಂಹನ ಕಂಡೆ 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 ಕಂಡೆನ ದಂಡ ದಂಡದ ಗಿಂಡು ದೈವ ಪ್ರಚಂಡ ರಿಪು ಗಂಡವು ದಂಡ ನರಸಿಂಹನ ನರಸಿಂಹನ ಕಂಡೆನ ನರಸಿಂಹನ. ಗುಡುಗುಡಿಸಿ ಕಂಬದಲ್ಲಿ ಧಡ ಧಡ ಸಿಡಿಲು ಸಿಡಿಯೇ, ಗುಡುಗುಡಿಸಿ ಕಂಬದಲ್ಲಿ ಧಡ ಧಡ ಸಿಡಿಲು ಸಿಡಿಯೇ, ಗುಡುಗುಡಿಸಿ ಕಂಬದಲ್ಲಿ ಧಡ ಧಡ ಸಿಡಿಲು ಸಿಡಿಯೇ, ಕಿಡಿ ಕಿಡಿಸೆ ನುಡಿ ಎಡಗಲೊಡನೆ ಮುಡಿ ಹಿಡಿದು, ಗುಡುಗುಡಿಸೆ ಕಂಬದಲ್ಲಿ ಧಡ ಧಡ ಸಿಡಿಲು ಸಿಡಿ ಕಿಡಿ ಕಿಡಿಸೆ ನುಡಿ ಎಡಗಲೊಡನೆ ಮುಡಿ ಬಿಡಿದು, ಗಡಗಡನೆ ನಡು ನಡುಗೆ ಗುಡುಗುಡಿಸೆ ಸಭೆ ಬೆದರೆ, ಗಡಗಡನೆ ನಡು ನಡುಗೆ ಗುಡುಗುಡಿಸೆ ಸಭೆ ಬೆದರೆ, ಗಿಡಿ ಗಿಡಿದು ಹಿರಣ್ಯಕನ ಗಿಡಿ ಗಿಡಿದು ಹಿರಣ್ಯಕನ ಹಿಡಿದು 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 ಹಿಡಿದು
ಬಸಿರ ಸರ 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 ಸೀಳಿ ಉರದೊಳ ಬಳಸಿ ಅರಿ ಬಸಿರ ಸರ ಸರ ಸೀಳಿ ಉರದೊಳ ಬಳಸಿ ಅರಿ ಬಸಿರ ಸರ ಸರ ಸೀಳಿ ಉರದೊಳ ಬಳಸಿ ಅರಿ ಬಸಿರ ಸರ ಸರ ಸೀಳಿ ಪರಿ ಪರಿಯಲಿ ಚರ್ಮ ಎಳೆದೆಳೆದೆಳೆದೆಳೆದು ಎಲುಬು ಉರದೊಳ ಬಳಸಿ ಅರಿ ಬಸಿರ ಸರ ಸರ ಸೀಳಿ ಪರಿ ಪರಿಯಲಿ ಚರ್ಮ ಎಳೆದೆಳೆದು ಎಲುಬು ನರ ನರವನೆ ತೆಗೆದು ನಿರ್ಗಳಿದ ಶೋಣಿತ ಸುರಿಯೇ ನರ ನರವನೆ ತೆಗೆದು ನಿರ್ಗಳಿದ ಶೋಣಿತ ಸುರಿಯೇ ಹರಿಗರಿದು ಕರುಳ ಹರಿಗರಿದು ಕರುಳ ಹರಿದು ಕರುಳ ಹರಿದು ಹರಿದು ಕರಿದು ಗರಿದು ಗರಿದು ಹರಿಗರಿದು ಕರುಳ ಕೊರಳೊಳಗೆ ಇಟ್ಟವನ ಕಂಡೆನಾ ಕಂಡೆನಾ ಕಂಡೆ ನರಸಿಂಹನ ಕಂಡೆನಾ 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 ಕಂಡೆ ಆ ಕಂಡೆ ನಾ ಕಂಡೆ ನಾ ಕಂಡೆ 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 ನಾ ತಂಡ ತಂಡದ ಗಿಂಡು ದೈವ ಪ್ರಚಂಡ ರಿಪು ಗಂಡವು ತಂಡ ನರಸಿಂಹನ ಕಂಡೆನಾ ಪುರಜನರು ಹಾಯೆಂದು ಸುರರು ಹೂಮಳೆ ಕರೆಯೇ ಪುರಜನರು ಹಾಯೆಂದು ಸುರರು ಹೂಮಳೆ ಕರೆಯೇ ಪುರಜನರು ಹಾಯೆಂದು ಸುರರು ಹೂಮಳೆ ಕರೆಯ ತರತರದ ವಾದ್ಯ ಸಂಭ್ರಮಗಳಿಂದ ಪುರಜನರು ಹಾಯೆಂದು ಸುರರು ಹೂಮಳೆ ಕರೆಯೇ ತರತರದ ವಾದ್ಯ ಸಂಭ್ರಮಗಳಿಂದ ಹರಿಗರಿ ಶರಣು ಶರಣು ಹರಿಗರಿ ಶರಣು 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 ಹರಿಗರಿ ಶರಣೆಂದು ಸ್ತುತಿಸಿ ಶಿಶು ಮೊರೆಗಿಡಲು ಕರುಣಾಳು ಕಾಗಿ ನೆಲೆಯಾದಿ ಕೇಶವನ ಕಂಡೆನಾ ಕರುಣಾಳು ಕಾಗಿ ನೆಲೆಯಾದಿ ಕೇಶವನ ಕಂಡೆನಾ ನರಸಿಂಹನ ಓಂ ನಮೋ ನಾರಸಿಂಹಾಯ ಓಂ ನಮೋ ನಾರಸಿಂಹಾಯ ಓಂ ನಮೋ ನಾರಸಿಂಹಾಯ ಓಂ ನಮೋ ಜನಾರ್ದನಾಯ ಜನಾರ್ದನಾಯ ಜನಾರ್ದನಾಯ. ಓಂ ಶ್ರೀ ಜನಾರ್ದನಾಯ ನಮಃ. ಇದುವರೆಗೆ ನಾಡಿನ ಪ್ರಸಿದ್ಧ ಗಾಯಕರಾದಂಥ ಶ್ರೀ ಪುತ್ತೂರು ನರಸಿಂಹ ನಾಯಕ್ ಅವರಿಂದ ಭಕ್ತಿ ರಸಮಂಜರಿ ಕಾರ್ಯಕ್ರಮವನ್ನು ತಾವೆಲ್ಲ ಸವಿದಿದ್ದೀರಿ. ಕರ್ಣ ರಸಾಮೃತವನ್ನು ನಾವೆಲ್ಲ ಸವಿದಿದ್ದೇವೆ. ಅದರಲ್ಲಿಯೂ ಅತ್ಯಂತ ಜನಪ್ರಿಯವಾದಂಥ ಒಂದು ಹಾಡು ಪವಮಾನ ಪವಮಾನ. ಅದನ್ನಂತೂ ಎಷ್ಟು ಸಾವಿರ ಬಾರಿ ಕೇಳಿದರೂ ಕೂಡ ಅದು ಇಂದಿಗೂ ಕೂಡ ನಮ್ಮ ಕಿವಿಯಲ್ಲಿ ಗುಣಗುಣಿಸ್ತಾ ಇರ್ತದೆ. ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಅವರನ್ನು ಗೌರವಿಸಲಿಕ್ಕಾಗಿ ನಮ್ಮ MLC ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಹಾಗೆ ಧರ್ಮಸ್ಥಳದ ಶ್ರೀ ಭುಜಬಲಿ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ ಬಿ ಸೋಮಶೇಖರ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಕಲಾವಿದರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವವರು ಶ್ರೀ ಮಂಜುನಾಥ ಕಾಮತ್, ನಾಗರಾಜ ಕಾಮತ್ ಮತ್ತು ದಾಮೋದರ ಕಾಮತ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ಪುತ್ತೂರು ನರಸಿಂಹನಾಯಕ್ ಮಹಾನ್ ಕಲಾವಿದರು, ಅವರಿಗೆ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು ಗೌರವಿಸಲಿಕ್ಕಿದ್ದಾರೆ. ಅನೇಕ ವರ್ಷಗಳಿಂದ ತಮ್ಮ ಭಕ್ತಿ ಗಾಯನದ ಮೂಲಕ ಜನಮಾನವನ್ನು ಗೆದ್ದವರು, ಭಕ್ತಿ ಮಾರ್ಗಕ್ಕೆ ಸೆಳೆಯುತ್ತಲೇ ಇರುವಂಥ ನಮ್ಮ ಅದ್ಭುತ ಕಲಾವಿದರು ಶ್ರೀ ಪುತ್ತೂರು ನರಸಿಂಹ ನಾಯಕ್ ಅವರು. ಹಾಗೆ ವಾದನದಲ್ಲಿರುವವರು ಮಧುಸೂದನ ಭಟ್ ಕೀಬೋರ್ಡ್ನಲ್ಲಿ ಸಹಕರಿಸಿದ್ದಾರೆ. ಅಭಿಜಿತ್ ಶೆಣೈ ತಬಲಾದಲ್ಲಿ, ಹಾಗೆ ಶ್ರೀ ಬಿ ಗಣಪತಿ ನಾಯಕ್ ತಾಳ ವಾದ್ಯದಲ್ಲಿ ಈ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರನ್ನು ಕೂಡ ಶ್ರೀ ಭುಜಬಲಿ ಸರ್ ಮತ್ತು ಸೋಮಶೇಖರ್ ಅವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ಪ್ರಾಯೋಜಕರು ಇದ್ದಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿಯಾಗ್ತದೆ. ಶ್ರೀ ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡ್ತಾ ಇರುವಂಥ ಶ್ರೀ ಮಂಜುನಾಥ ಕಾಮತ್, ಶ್ರೀ ನಾಗರಾಜ ಕಾಮತ್ ಮತ್ತು ಶ್ರೀ ದಾಮೋದರ ಕಾಮತ್, ನಿಮಗೂ ಕೂಡ ನಮ್ಮ ಕಲಶೋತ್ಸವ ಸಮಿತಿಯ ಪರವಾಗಿ ವಿಶೇಷ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು.
ಶ್ರೀ ಪ್ರತಾಪ್ ಸಿಂಹ ನಾಯಕ್ ಸರ್, ಬಿ ಸೋಮಶೇಖರ್ ಶೆಟ್ಟಿ ಸರ್ ಮತ್ತು ಶ್ರೀ ಭುಜಬಲಿ ಸರ್ ಇವರಿಗೆ ಸಮಿತಿಯ ಪರವಾಗಿ ವಿಶೇಷ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ವೇದಿಕೆಯಲ್ಲಿ ಮುಂದೆ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿಕ್ಕಿದೆ. ತಾವೆಲ್ಲ ಭಕ್ತಾಭಿಮಾನಿಗಳು ಇದೇ ರೀತಿಯ ಬೆಂಬಲವನ್ನು ಕೊಡಬೇಕು. ಹಾಗೆ ಪ್ರತಿದಿನ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಲೇ ಇರ್ತದೆ. ಇದೇ ವೇದಿಕೆಯಲ್ಲಿ ಮುಂದೆ ಸಂಗೀತ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಾದ ನಂತರ ನೃತ್ಯ ಕಾರ್ಯಕ್ರಮ ಕೂಡ ಇದೆ. ಆತ್ಮೀಯ ಕಲಾಭಿಮಾನಿಗಳೇ, ಸುದರ್ಶನ ಸಾಂಸ್ಕೃತಿಕ ಕಲಾ ವೇದಿಕೆಯಲ್ಲಿ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ವಿದುಷಿ ಶ್ರೀಮತಿ ಶ್ರೇಯಾ ಕೊಳತ್ತಾಯ ಸುರತ್ಕಲ್ ಮತ್ತು ವೃಂದದವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ನಮ್ಮ ಉಜಿರೆಯವರೇ ಆದಂತಹ ಕೀರ್ತಿಶೇಷ ವಿಜಯರಾಘವ ಪಡವೆಟ್ನಾಯ ಅವರ ಸಹೋದರಿಯ ಮೊಮ್ಮಗಳು ಶ್ರೇಯಾ ಅವರು ಇವತ್ತು ಕರ್ನಾಟಕ ರಾಜ್ಯ ಅಲ್ಲ, ಭಾರತ ರಾಷ್ಟ್ರ ಮಟ್ಟದಲ್ಲಿಯೇ ಹೆಸರನ್ನು ಪಡಿತಾ ಇರುವಂತಹ ಒಬ್ಬ ಶ್ರೇಷ್ಠ ಸಂಗೀತಜ್ಞೆ. ಮುಂದಿನ ಕಾರ್ಯಕ್ರಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿದುಷಿ ಶ್ರೀಮತಿ ಶ್ರೇಯಾ ಕೊಳತ್ತಾಯ ಸುರತ್ಕಲ್ ಮತ್ತು ವೃಂದದವರಿಂದ. ಆ ಕಾರ್ಯಕ್ರಮ ಆದ ಬಳಿಕ ಒಂದು ವಿಶೇಷವಾದಂತಹ ನೃತ್ಯ ರೂಪಕ ಇದೆ. ವಿದುಷಿ ಶ್ರೀಮತಿ ಮಾನಸಿ ಸುಧೀರ್ ಮತ್ತು ವೃಂದ, ನೃತ್ಯ ನಿಕೇತನ ಕೊಡವೂರು ಉಡುಪಿ ಇವರಿಂದ ನಾರಸಿಂಹ ನೃತ್ಯ ರೂಪಕ, ಒಳಿತಿನ ವಿಜಯದ ಕಥನ ಎನ್ನುವಂತಹ ನಾರಸಿಂಹ ನೃತ್ಯ ರೂಪಕ ಈ ಸಂಗೀತ ಕಾರ್ಯಕ್ರಮ ಆದ ಬಳಿಕ ಆಗ್ತಾ ಇದೆ. ಸುದರ್ಶನ ವೇದಿಕೆಯ ಹೊರಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯ ಕಲಾಭಿಮಾನಿಗಳು ಈ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು, ಕಲಾ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈಗ ನಿಮ್ಮ ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿಕ್ಕಿದೆ. ಅದಾದ ಬಳಿಕ ವಿದುಷಿ ಶ್ರೀಮತಿ ಮಾನಸಿ ಸುಧೀರ್ ಮತ್ತು ವೃಂದ, ನೃತ್ಯ ನಿಕೇತನ ಕೊಡವೂರು ಉಡುಪಿ ಇವರಿಂದ ವಿಶೇಷವಾದ ನೃತ್ಯ ರೂಪಕ ನಾರಸಿಂಹ ಎನ್ನುವಂತಹ ನೃತ್ಯ ರೂಪಕ ಜರುಗಲಿಕ್ಕಿದೆ. ಕಲಾಭಿಮಾನಿಗಳು, ಸಹೃದಯ ಕಲಾಭಿಮಾನಿಗಳು ತಾವೆಲ್ಲ ಗಮನಿಸಬೇಕು.
ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವರ ಬ್ರಹ್ಮ ಕಲಶೋತ್ಸವದ ಈ ಶುಭಾವಸರ, ಉಜಿರೆಯ ಸಂಭ್ರಮದ ಒಂದು ಕಾರ್ಯಕ್ರಮ, 9 ದಿನಗಳ ಪರ್ಯಂತ ಜರುಗಲಿಕ್ಕಿರ್ತಕ್ಕಂತಹ ದೊಡ್ಡ ಉತ್ಸವ. ಈ ಉತ್ಸವದಲ್ಲಿ ಉಜಿರೆಯ ಊರಿಗೆ ಊರೇ ಇದರಲ್ಲಿ ಪಾಲ್ಗೊಳ್ತಾ ಇದೆ. ಅನೇಕ ಪ್ರತಿಭಾವಂತ ಕಲಾವಿದರು ನಮ್ಮ ಊರಿಗೆ ಬಂದು ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ. ದೂರ ದೂರದಲ್ಲಿ ನಿಂತಹ ಎಲ್ಲ ಕಲಾಭಿಮಾನಿಗಳು ದಯವಿಟ್ಟು ಮುಂದೆ ಬನ್ನಿ. ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಕಲಾ ಕಾರ್ಯಕ್ರಮವನ್ನು ವೀಕ್ಷಿಸಿ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಇಂದಿನಿಂದ ನಿರಂತರವಾಗಿ 9 ದಿನಗಳ ಪರ್ಯಂತ ವಿಶಿಷ್ಟವಾದಂತಹ ಕಲಾ ಕಾರ್ಯಕ್ರಮಗಳು ಈ ಸುದರ್ಶನ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ದಯವಿಟ್ಟು ಭೋಜನ ಶಾಲೆಯಲ್ಲಿ ಊಟವನ್ನು ಮುಗಿಸಿರ್ತಕ್ಕಂತಹ ಕಲಾವಿದರು, ಕಲಾಭಿಮಾನಿಗಳು, ನಮ್ಮ ಉಜಿರೆ ಊರಿನ ಜನ ದಯವಿಟ್ಟು ಬನ್ನಿ, ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂಥೇಳಿ ಕೇಳಿಕೊಳ್ತಾ ಇದ್ದೇನೆ. ಚಿಕ್
ರಿವರ್ಬ್ ಬೇಡ, ಎಕ್ಕೋ ಬೇಡ. ಶ್ರುತಿ ವಾಲ್ಯೂಮ್ ಸ್ವಲ್ಪ ಬೇಕು. ಶ್ರುತಿ ವಾಲ್ಯೂಮ್ ಶ್ರುತಿ ಕೇಳ್ತಾ ಇದೆ. ವೈಲಿನ್ ಬೇಕು ಒಂಚೂರು. ಲೈಟ್ ಸ್ವಲ್ಪ ಕಮ್ಮಿ ಮಾಡಿ. ಬೇಕು. Lights on, please. ಉಜಿರೆಯ ಅತ್ಯಂತ ಪ್ರಸಿದ್ಧ ರೆಸ್ಟೋರೆಂಟ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಖಾದ್ಯಗಳು ಅತ್ಯಂತ ರುಚಿಕರ ಮತ್ತು ಗುಣಮಟ್ಟದ ರೂಪದಲ್ಲಿ ಜನರಿಗೆ ನೀಡುತ್ತಿರುವ ಏಕೈಕ ರೆಸ್ಟೋರೆಂಟ್. ವಿವಿಧ ಐಸ್ ಕ್ರೀಂಗಳಿಗೂ ದಿಶಾ ಫುಡ್ ಕಾರ್ನರ್ ಹೆಸರುವಾಸಿ. ಹಲವು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ದಿಶಾ ಫುಡ್ ಕಾರ್ನರ್ನಲ್ಲಿ ನಿಮ್ಮ ಆಯ್ಕೆಯ ಆಹಾರಗಳ ಕ್ಯಾಟರಿಂಗ್ ವ್ಯವಸ್ಥೆಯೂ ಲಭ್ಯ. ರುಚಿಕರ ಆಹಾರದ ರೆಸ್ಟೋರೆಂಟ್ಗೆ ಇಂದೇ ಭೇಟಿ ಕೊಡಿ. ದಿಶಾ ಫುಡ್ ಕಾರ್ನರ್, ಎಸ್ಡಿಎಂ ಕಾಲೇಜು ಹತ್ತಿರ, ಮುಖ್ಯ ರಸ್ತೆ, ಉಜಿರೆ. ಮೊಬೈಲ್ ಸಂಖ್ಯೆ 7019416056. ದೂರದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸಬೇಕು ಅನ್ನುವಂತಹ ಒಂದು ಚಿಂತನೆಯನ್ನ ಮಾಡಿಕೊಂಡು ಸಹೋದರಿಯ ಮಗಳು, ನಮ್ಮೆಲ್ಲರ ಅಭಿಮಾನದ ಶೋಭಾ ಕೊಳತ್ತಾಯ ಅವರ ಮಗಳು ಶ್ರೀಕಾಂತ್ ಕೊಳತ್ತಾಯ ಮತ್ತು ಶೋಭಾ ಕೊಳತ್ತಾಯ ಅವರ ಸುಪುತ್ರಿ ಇವರು. ಅವರು MSc ಇನ್ ಮ್ಯಾಥಮೆಟಿಕ್ಸ್
ಅನೇಕ ಪುರಸ್ಕಾರಗಳನ್ನು ವಿದ್ಯಾಭ್ಯಾಸದಲ್ಲಿ ಪಡೆದ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕಾಗಿ ವಿಶೇಷವಾದಂತಹ ಶಿಷ್ಯ ವೇತನವನ್ನು ಪಡಿತಾ ಇದ್ದವರು. ಅವರು ವಿದ್ಯಾರ್ಥಿನಿಯಾಗಿದ್ದಂತಹ ಸಂದರ್ಭದಲ್ಲಿ ಇನ್ಸ್ಪೈರ್ ಸ್ಕಾಲರ್ಶಿಪ್ ಅನ್ನುವಂತಹ ವಿಶೇಷ ಶಿಷ್ಯ ವೇತನವನ್ನು ಕೂಡ ಅವರು ಪಡೆದು ಪುತ್ತೂರಿನ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಅವರು ಅಧ್ಯಯನ ಮಾಡಿದವರು. MSc ಮ್ಯಾಥಮೆಟಿಕ್ಸನ್ನು ಚೆನ್ನೈನ ಮೀನಾಕ್ಷಿ ಕಾಲೇಜ್ ಫಾರ್ ವಿಮೆನ್ ಇಲ್ಲಿ ಪೂರೈಸಿರ್ತಕ್ಕಂಥವರು. ತನ್ನ 8ನೇ ವಯಸ್ಸಿನಲ್ಲಿಯೇ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಶಾಸ್ತ್ರೀಯವಾಗಿ ಅಧ್ಯಯನವನ್ನು ಅವರು ಪ್ರಾರಂಭ ಮಾಡಿದರು. ಗುರುಗಳಾದ ವಿದ್ವಾನ್ ಶ್ರೀ ಕಾಂಚನ ನಾರಾಯಣ ಭಟ್ ಅವರು, ವಿದ್ವಾನ್ ಶ್ರೀ ಜಿ ರವಿಕಿರಣ್ ಅವರು ಹಾಗೂ ವಿದ್ವಾನ್ RK ಶ್ರೀರಾಮ್ ಕುಮಾರ್ ಅವರಿಂದ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಬೇರೆ ಬೇರೆ ಮಜಲುಗಳನ್ನು ವಿದ್ಯೆಯನ್ನು ಕಲಿತು ಇವತ್ತು ಬಹಳ ಒಳ್ಳೆಯ ಒಬ್ಬ ಸಂಗೀತ ವಿದುಷಿಯಾಗಿ ಹೊರಹೊಮ್ತಾ ಇದ್ದಾರೆ. ಸಂಗೀತ ಲೋಕದ ದಿಗ್ಗಜರು ಅಂಥೇಳಿ ಅನ್ನಿಸಿಕೊಂಡಂತಹ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು, ಬಾಂಬೆ ಜಯಶ್ರೀ ಅವರು, ವಿಠಲ್ ರಾಮಮೂರ್ತಿ ಅವರು ಮುಂತಾದವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದಿರ್ತಕ್ಕಂಥವರು. ಅನೇಕ ಕಾರ್ಯಕ್ರಮಗಳನ್ನು ಅವರು ನಮ್ಮ ದೇಶದ ಉದ್ದಗಲದಲ್ಲಿ ಈಗಾಗಲೇ ನೀಡಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಸಂತೋಷವನ್ನು ನೀಡ್ತದೆ. ತಮ್ಮ ಈ ಒಂದು ಅದ್ವಿತೀಯ ಸಾಧನೆಗೆ ಈ ಎಳೆಯ ವಯಸ್ಸಿನಲ್ಲಿಯೇ ಅವರು ರಾಗಧಾನ ಪಲ್ಲವಿ ಅನ್ನುವಂತಹ ವಿಶೇಷವಾದಂತಹ ಪ್ರಶಸ್ತಿಯನ್ನು, ಯುವ ಕಲಾಮಣಿ, ನಾದ ಕಿಶೋರಿ, ನಾದ ಸುರಭಿ, ತಂಬೂರ ಪ್ರಶಸ್ತಿ ಮೊದಲಾದ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ದೇಶದ ಅನೇಕ ಸ್ಥಳಗಳಲ್ಲಿ ಕರ್ನಾಟಕದ ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರು ಸೇರಿದಂತೆ ಚೆನ್ನೈ ಹಾಗೂ ಮುಂಬೈ ಹಾಗೂ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಂಗೀತ ಕಚೇರಿಗಳನ್ನು ನಡೆಸಿ ಸೈ ಎನಿಸಿಕೊಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕಲಾವಿದೆ. ಇವತ್ತು ನಮಗೆಲ್ಲರಿಗೂ ಬಹಳ ಸಂತೋಷವಾಗ್ತಾ ಇದೆ. ಅವರು ತಮ್ಮದೇ ಒಂದು ಊರಿನಲ್ಲಿ ತನ್ನ ತಾಯಿಯ ತವರು ಮನೆಯಲ್ಲಿ ಬಂದು ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಮುಂದೆ ನೀಡ್ತಾ ಇದ್ದಾರೆ. ಅವರಿಗೆ ಶ್ರೇಯಾ ಕೊಳತ್ತಾಯ ಅವರಿಗೆ ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ವಯಲಿನ್ನಲ್ಲಿ ವಿದುಷಿ CV ಶ್ರುತಿ ಅವರು ಇದ್ದಾರೆ. ಬಹುಶಃ ಶ್ರೀಲಂಕಾದಲ್ಲಿ ನಡೆದಂತಹ ಅನೇಕ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂತಹ ಆಕಾಶವಾಣಿಯ A ಗ್ರೇಡ್ ಕಲಾವಿದೆ ಅವರು. ಅವರು ಇವತ್ತು ವಯಲಿನ್ನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಮೃದಂಗಂನಲ್ಲಿ ವಿದ್ವಾನ್ ಪುತ್ತೂರು ನಿಕ್ಷಿತ್ ಅವರು ಕೇವಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಐರೋಪ್ಯ ರಾಷ್ಟ್ರಗಳು ಹಾಗೂ ವಿದೇಶಗಳಲ್ಲಿ ಅನೇಕ ಸಂಗೀತ ಕಲಾ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಪುತ್ತೂರು ನಿಕ್ಷಿತ್ ಅವರು ಮೃದಂಗಂನಲ್ಲಿ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಲ್ಲಿ ತಂಬೂರದಲ್ಲಿ ಸುಜಾತಾ ಸುರತ್ಕಲ್ ಅವರು ಕೂಡ ಅಷ್ಟೇ ಇವರಿಗೆ ನೂರಾರು ಸಂಗೀತ ಕಚೇರಿಗಳನ್ನು ನಡೆಸಿಕೊಟ್ಟಂತಹ ಒಂದು ಖ್ಯಾತಿಯನ್ನು ಪಡೆದಿರತಕ್ಕಂತಹ ಶ್ರೇಷ್ಠ ಕಲಾವಿದೆ. ಇವರೆಲ್ಲ ಶ್ರೇಯಾ ಕೊಳತ್ತಾಯ ಅವರೊಂದಿಗೆ ಹಿನ್ನೆಲೆಯಲ್ಲಿ ಸಹಕರಿಸಲಿಕ್ಕಿದ್ದಾರೆ. ಈ ಎಲ್ಲ ಪ್ರತಿಭಾವಂತ ಕಲಾವಿದರನ್ನು ಉಜಿರೆಗೆ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಕಲಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂಥೇಳಿ ಶ್ರೀಮತಿ ಶ್ರೇಯಾ ಕೊಳತ್ತಾಯ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ತಮಗೆ ಸ್ವಾಗತ. ಓವರ್ ಟು ಶ್ರೇಯಾ.
ಲೈಟ್ ಸ್ವಲ್ಪ ಕಡಿಮೆ ಮಾಡ್ಬೋದಾ? ಇನ್ನು ಸ್ವಲ್ಪ. ಸರಿ, ಥ್ಯಾಂಕ್ ಯು. ಸದ್ಗುರು ಗಜಾಸ್ಯ ವಾಣಿ ಚರಣಯುಗಾಂಭೋರುಹೇಷು ಮದ್ಹೃದಯಂ ಸತತಂ ದ್ವಿರೇಫಲೀಲಾಂ ಕರುಣಾಮಕರಂದ ಲಿಪ್ಸಯಾ ತನುತಾಂ. ಜಯ ಜಯ ಚಿನ್ಮುದ್ರಕರೇ ಜಯ ಜಯ ಶೃಂಗಾದ್ರಿವಿಹರಣವ್ಯಗ್ರೇ ಜಯ ಜಯ ಪದ್ಮಜಾಯೇ ಜಯ ಜಯ ಜಗದಂಬ ಶಾರದೆ ಸದೈ. ಜನಾರ್ದನ ನಮಸ್ತುಭ್ಯಂ ಉಚ್ಚಭೂತಿಕೃತಾಲಯ ಮಧ್ವಾರ್ಚಿತ ಪದಾಬ್ಜಾಯ ಹ್ಯಬ್ಜನಾಭಾಯ ತೇ ನಮಃ. ಬೇಸ್ ಕಮ್ಮಿ ಮಾಡಿ. ತರನನ जय 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 जानकी कांत जय साधु जन विनूत जय तु महिमानंत जय भाग्यवंत जय 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 जानकी कांत जय साधु जन विनूत जय तु महिमानंत जय भाग्यवंत जय 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 जानकी कांत जय साधु जन विनूत जय तु महिमानंत जय भाग्यवंत जय 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 जानकी कांत जय साधु जन विनूत जय तु महिमानंत जय भाग्यवंत जय जय दशरथ मगवीर दशरथ मगवीर दशकंठ संहार
ಸಾಮಗಾನ ವಿಲೋಲ ಸಾಧು ಜನ ಪರಿಪಾಲ ಕಾಮಿತಾರ್ಥ ವಿಧಾತ ಕೀರ್ತಿ ಸಂಜಾತ ಸಾಮಗಾನ ವಿಲೋಲ ಸಾಧು ಜನ ಪರಿಪಾಲ ಕಾಮಿತಾರ್ಥ ವಿಧಾತ ಕೀರ್ತಿ ಸಂಜಾತ ಸೋಮ ಸೂರ್ಯಾದೇಶ ಸಾಕೇತ ಪುರವಾಸ ಶ್ರೀ ಮಹಾ ರಘುವೀರ ಸಿಂಧು ಗಂಭೀರ ಜಯ ಜಯ ಸಕಲ ಶಾಸ್ತ್ರ ವಿಚಾರ ಶರಣು ಜನ ಮಂದಾರ ವಿಕಸಿತಾಂಬುಜ ವದನ ವಿಶ್ವಮಯ ಸದನ ಸುಕೃತ ಮೋಕ್ಷಾಧೀಶ ಸಾಕೇತ ಪುರವಾಸ ಭಕ್ತ ವತ್ಸಲರ ಪುರಂದರ ವಿಠಲಯ ಜಯ 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 ಜಾನಕಿ ಕಾಂತ ಜಯ ಸಾಧು ಜನ ವಿನೂತ ಜಯ ತು ಮಹಿಮಾನಂದ ಜಯ ಭಾಗ್ಯಮತ ಜಯ ಜಯ ಪಮ ಮರಿ ಸನಿ ಜಯ ಜಯ ನಿಪ ಮಗ ಮಪ ಮರಿ ಸಪ ಮರಿ ಸನಿ ಜಯ ಜಯ ಗಮಪನಿ ಪಮಗ ಮಪನಿ ಸರಿ ರಿ ಸನಿ ಸರಿ ಗಮನಿ ಮರಿ ರಿ ಸನಿ ರಿ ಸನಿ ಬ ಸನಿ ನಿಪ ಮಗ ಮರಿ ಸನಿ ಜಯ ಜಯ గమ పాని బమ గమ పని బమ గమ పని సరి ని బమ గమ పని సరి రి సని రి బమ గమ పని సరి హరి మరి రి సని సరి రి ని రి సని బమ గ బమ మరి రి సని జయ జయ సని బబని ని మబని ని గమ బని ని సని ని బబ మగ మరి రి సని సా 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 సని రి సని సా సా సని ని సని ని సా సని ని సా సా రి సని రి సని ని సా సా సని ని సని సా సని ని సని ని సని సని ని సని సరి రి సని సరి రి సరి పని సరి మరి మరి రి సని సరి ని స పసని బమ గమరి సాని బమ గమ పరి రి సని సరి మరి స ని సని సని బ ని బమ పమరి మరి సని బరి సని బమ సని బమ ని బమరి స జయ జయ
ಸಾಧು ಜನ ವಿನೂತ ಜಯತು ಮಹಿಮಾನಂತ ಜಯ ಭಾಗ್ಯವಂತ ಜಯ ಜಯ ಒಳಗೆ ವೈಲಿನ್ ಕೇಳಿಸ್ತಾ ಇಲ್ಲ. ಮಾನಿಟರ್ ವೈಲಿನ್ ತುಂಬ ಬೇಕು ವಾಲ್ಯೂಮ್. ಬೇಸ್ ಸ್ವಲ್ಪ ಕಮ್ಮಿ ಮಾಡಿ. ಚಿಕ್ಕ ಮೈಕ್ ವಾಲ್ಯೂಮ್ ಬೇಕು ಸ್ಪೀಕರ್. సంగీత జ్ఞానము సంగీత
ಆ
ಬರು ಸಮಾನಮೇ ಬರು ನೀ ಸಮಾನಮೇ ಬರು ನೀ ಸಮಾನಮೇ ಬರು ರಾಮ ನೀ ಸಮಾನಮೇ ಬರು ರಾಮ ನೀ ಸಮಾನಮೇ ಬರು ರಾಮ ನೀ ಸಮಾನಮೇ ಬರು ರಾಮ ನೀ
పలుకు పలుకులకుతేనే లొలుకు మాటలాడు పలుకు పలుకులకుతేనే లొలుకు మాటలాడు పలుకు పలుకులకుతేనే పలుకు పలుకులకుతేనే లొలుకు మాటలాడు పలుకు పలుకు పలుకులకుతేనే పలుకు పలుకు పలుకులకుతేనే లొలుకు మాటలాడు 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 పలుకు పలుకులకుతేనే లకుతేనే లొలుకు మాటలాడు పలుకు పలుకులకుతేనే లొలుకు మాటలాడు పలుకు పలుకులకుతేనే లొలుకు మాటలాడు పలుకు పలుకులకుతేనే సనిద పమ పలుకు పలుకులకుతేనే నిదని
గరి గమ పలుకు పలుకులకు నిని దవ మగరి గమ పద సని దవ మ పలుకు పలుకు మామ గరి గమ పామ గరి గమ పద వ మగరి గమ ని దవ మ పలుకు పలుకు గరి గమ పద ని సని దవ మ ప సని సని దవ మ పలుకు పలుకు సని ద ని గరి సని ద ని ద సని రి స గరి మ రి సని ద ని సని గ మ రి సని ద ని మ రి రి స సని ని ద దవ మ పలుకు పలుకు ni da pa ma pa ni da pa ma ga ga ma ma da
ಬೇಗನೆ ಬಾರೋ
मुक्तिप्रदायक भूसुरपालन भूमिपते श्यामल विग्रह शांत गुरुगुह सन्मुख श्रीरामचंद्र प्रभु श्यामल विग्रह शांत गुरुगुह सन्मुख श्रीरामचंद्र प्रभु राम जनार्दन रावण मर्दन रामानुजाग्रज राज विभो पामर मोचन पंकज लोचन भक्त जन प्रिय पालय मां भूमि जनायक मुक्ति प्रदायक भूसुर पालन भूमिपते श्यामल विग्रह शांत गुरुगुह सन्मुख श्रीरामचंद्र प्रभु सन्मुख श्रीरामचंद्र प्रभु सन्मुख श्रीरामचंद्र प्रभु ಇಷ್ಟು ಹೊತ್ತು ಸುಶ್ರಾವ್ಯವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಉಣಬಡಿಸಿದವರು ವಿದುಷಿ ಶ್ರೀಮತಿ ಶ್ರೇಯಾ ಕೊಳತ್ತಾಯ ಸುರತ್ಕಲ್ ಮತ್ತು ವೃಂದದವರು. ಗುಣಾತ್ಮಕವಾದಂತಹ ಸಂಖ್ಯೆಯಲ್ಲಿ ಇವತ್ತು ಪ್ರೇಕ್ಷಕರು ಈ ಸಭಾಂಗಣದಲ್ಲಿ ಇದ್ದಾರೆ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು, ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ನಿಮ್ಮ ಈ ಸಂಸ್ಕಾರವನ್ನು ನಾವು ಖಂಡಿತವಾಗಿ ಗುರುತಿಸ್ತಾ ನಿಮಗೆ ಒಂದು ದೊಡ್ಡ ಕೈ ಚಪ್ಪಾಳೆಯನ್ನು ನಿರೀಕ್ಷೆ ಮಾಡ್ತಾ, ಇದೀಗ ಈ ಪ್ರತಿಭಾವಂತ ಗಾಯಕಿಯರನ್ನು ಹಿನ್ನೆಲೆಯಲ್ಲಿ ಸಹಕರಿಸಿದವರನ್ನು ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿಯ ಪರವಾಗಿ ಗೌರವಿಸುವಂತಹ ಕಾರ್ಯಕ್ರಮ. ದಯಮಾಡಿ ಶ್ರೀಮತಿ ಶ್ರೇಯಾ ಕೊಳತ್ತಾಯ ಅವರ ಪೋಷಕರು ಈ ಸಭೆಯಲ್ಲಿ ಇದ್ದಾರೆ. ಶ್ರೀಮತಿ ಶೋಭಾ ಅವರು ಮತ್ತು ಶ್ರೀಕಾಂತ್ ಕೊಳತ್ತಾಯ ಅವರು ವೇದಿಕೆಗೆ ಬರಬೇಕು. ಹಾಗೆ ಶ್ರೀಮತಿ ಶೋಭಾ ಅವರ ಮಾತೃಶ್ರೀ ಅವರು ಮಾನ್ಯ ಕೀರ್ತಿಶೇಷ ವಿಜಯರಾಘವ ಪಡವೇಟ್ನಾಯರ ಸಹೋದರಿ ಅವರು ಕೂಡ ಇದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು. ಅದೊಂದು ವಿಶೇಷವಾದಂಥ ಸಂದರ್ಭ. ಶ್ರೀಮತಿ ಕುದ್ದಣ್ಣಯ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂಥೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ಶ್ರೀ ಪ್ರಕಾಶ್ ಕುದ್ದಣ್ಣಯ್ಯರು, ಶ್ರೀ ವೆಂಕಟರಮಣ ರಾವ್ ಹಾಗೂ ಶ್ರೀ ಮಂಜುನಾಥ್ ಕನ್ಯಾಡಿ ಅವರು ವೇದಿಕೆಗೆ ಬಂದು ಈ ಕಲಾವಿದರನ್ನು ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿಯ ಪರವಾಗಿ ಗೌರವಿಸಬೇಕು ಅಂಥೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ನೀಡಿದ ನಾಡಿನ ಹೆಸರಾಂತ ಸಂಗೀತಜ್ಞೆ ವಿದುಷಿ ಶ್ರೇಯಾ ಕೊಳತ್ತಾಯ ಅವರು, ನಾನು ಈಗಾಗಲೇ ಹೇಳಿದ ಹಾಗೆ ಕೀರ್ತಿಶೇಷ ವಿಜಯರಾಘವ ಪಡವೇಟ್ನಾಯ ಅವರ ಸಹೋದರಿ ಶ್ರೀಮತಿ ಕುದ್ದಣ್ಣಯ್ಯರ ಮಗಳು ಅವರು. ಹಾಗೆ ವಯಲಿನ್ನಲ್ಲಿ ಹಿನ್ನೆಲೆಯಲ್ಲಿ ಸಹಕಾರ ನೀಡಿದವರು ವಿದುಷಿ ಸಿ ವಿ ಶ್ರುತಿ ಅವರು. ಮೃದಂಗಂನಲ್ಲಿ ವಿದ್ವಾನ್ ಪುತ್ತೂರು ನಿಕ್ಷಿತ್ ಅವರು. ತಂಬೂರದಲ್ಲಿ ವಿದುಷಿ ಸುಜಾತ ಸುರತ್ಕಲ್ ಅವರು. ಶ್ರೇಯಾ ಅವರ ಪತಿ ಶ್ರೀ ಸುಹಾಸ್ ಅವರು ಮತ್ತು ಅತ್ತೆ ಮಾವ ಉಪಾಧ್ಯಾಯ ದಂಪತಿಗಳು ಕೂಡ ದಯವಿಟ್ಟು ಬರಬೇಕು. ವಿಜಯರಾಘವ ಪಡವೇಟ್ನಾಯರ ಸುಪುತ್ರಿ ಶ್ರೀಮತಿ ಸಂಧ್ಯಾ ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ. ದಯವಿಟ್ಟು ಬನ್ನಿ, ಇದೊಂದು ವಿಶೇಷವಾದಂತಹ ಸಂದರ್ಭ. ಶ್ರೀ ಪ್ರಕಾಶ್ ಕುದ್ದಣ್ಣಯ್ಯರು, ವೆಂಕಟರಮಣ ರಾವ್ ಮತ್ತು ಮಂಜುನಾಥ್ ಕನ್ಯಾಡಿ ಅವರು ಬರಬೇಕು ಮತ್ತು ಈ ಕಲಾವಿದರನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಗೌರವಿಸಬೇಕು ಅಂಥೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಇದ್ದಾರಲ್ಲ ಪ್ರಕಾಶ್, ವೆಂಕಟರಮಣ
ಇದಾರಲ್ಲ, ದಯವಿಟ್ಟು ಶ್ರೇಯಾ ಕೊಳತ್ತಾಯ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಬ್ಬ ಒಳ್ಳೆಯ ಪ್ರತಿಭೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಖ್ಯಾತನಾಮರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಷ್ಟು ಸೊಗಸಾಗಿ ಇವತ್ತಿನ ಈ ಕಚೇರಿಯನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಶ್ರೀಮತಿ ಶ್ರೇಯಾ ಕೊಳತ್ತಾಯ ಸುರತ್ಕಲ್ ಅವರು. ವಯಲಿನ್ನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಎ ಗ್ರೇಡ್ ಕಲಾವಿದೆ ಆಕಾಶವಾಣಿಯಲ್ಲಿ ವಿದುಷಿ CV ಶ್ರುತಿ ಅವರು. ಶ್ರುತಿ ಅವರಿಗೆ ಸಂಧ್ಯಾ ಪಡಬೆಟ್ನಾಯ ಅವರು ಈ ಗೌರವ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. CV ಶ್ರುತಿ ಅವರು ದೇಶ ವಿದೇಶಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿರ್ತಕ್ಕಂತಹ ಪ್ರತಿಭಾವಂತ ವಯಲಿನ್ ವಾದಕಿ. ಮೃದಂಗಂನಲ್ಲಿ ವಿದ್ವಾನ್ ಪುತ್ತೂರು ನಿಕ್ಷಿತ್ ಅವರು. ಪ್ರಕಾಶ್ ಕುದ್ದಣ್ಣಯ್ಯರು ಅವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಮೃದಂಗಂನಲ್ಲಿ ವಿದ್ವಾನ್ ಪುತ್ತೂರು ನಿಕ್ಷಿತ್ ಅವರು. ತಂಬುರದಲ್ಲಿ ಶ್ರೀಮತಿ ಸುಜಾತ ಸುರತ್ಕಲ್ ಅವರು. ಸುಜಾತ ಸುರತ್ಕಲ್ ಅವರಿಗೆ ಶೋಭಾ ಅವರು ಗೌರವಾರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ಛಾಯಾಚಿತ್ರಕ್ಕಾಗಿ ನಿಲ್ಲಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಗ್ರೂಪ್ ಫೋಟೋ ಪ್ಲೀಸ್. ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಶ್ರೀಮತಿ ವಿದುಷಿ ಶ್ರೇಯಾ ಕೊಳತ್ತಾಯ ಮತ್ತು ವೃಂದದವರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಲ್ಲಿ ವೇದಿಕೆಗೆ ಬಂದು ಈ ಪ್ರತಿಭಾವಂತ ಕಲಾವಿದರನ್ನು ಗೌರವಿಸಿದಂತಹ ಶ್ರೇಯಾ ಕೊಳತ್ತಾಯ ಅವರ ಕುಟುಂಬ ವರ್ಗದವರಿಗೆ ಮತ್ತು ಉಳಿದ ಎಲ್ಲ ಅತಿಥಿಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ತಾವೆಲ್ಲ ನಿರೀಕ್ಷೆ ಮಾಡ್ತಾ ಇರುವ ಮುಂದಿನ ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೀಗ ಇಲ್ಲಿ ನಡೆಯಲಿಕ್ಕಿದೆ. ಕಾಂತಾರದ ಮಾನಸಿ ಸುಧೀರ್ ಅವರನ್ನು ನಾವೆಲ್ಲ ನೋಡಿ ಅವರ ಪ್ರತಿಭೆಯನ್ನು ತಿಳಿದುಕೊಂಡವರು. ಇದೀಗ ವಿದುಷಿ ಶ್ರೀಮತಿ ಮಾನಸಿ ಸುಧೀರ್ ಮತ್ತು ವೃಂದ ನೃತ್ಯ ನಿಕೇತನ ಕೊಡವೂರು ಉಡುಪಿ ಇವರಿಂದ ನಾರಸಿಂಹ ಎನ್ನುವಂತಹ ನೃತ್ಯ ರೂಪಕ ಜರುಗಲಿಕ್ಕಿದೆ ಕೆಲವೇ ನಿಮಿಷಗಳಲ್ಲಿ. ಪ್ರೀತಿಯ ಕಲಾಭಿಮಾನಿಗಳೇ, ಇಷ್ಟು ಹೊತ್ತು ಈ ಭವ್ಯವಾದ ವೇದಿಕೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಾವೆಲ್ಲರೂ ವೀಕ್ಷಿಸಿದ್ದೀವಿ.
ನೇರ ಪ್ರಸಾರದ ಕಾರ್ಯಕ್ರಮ ಇದಾದದ್ರಿಂದ ಅನೇಕ ವೀಕ್ಷಕರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ವಿದುಶ್ರೀ ಶ್ರೀಮತಿ ಶ್ರೇಯಾ ಕೊಳತ್ತಾಯ ಸುರತ್ಕಲ್ ಮತ್ತು ವೃಂದದವರಿಗೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೀಗ ನಾವೆಲ್ಲರೂ ಬಹಳಷ್ಟು ನಿರೀಕ್ಷೆ ಮಾಡ್ತಾ ಇರುವಂತಹ ಇನ್ನೊಂದು ಕಾರ್ಯಕ್ರಮ ನಾರಸಿಂಹ ನೃತ್ಯ ರೂಪಕ ವಿದುಷಿ ಶ್ರೀಮತಿ ಮಾನಸಿ ಸುಧೀರ್ ಮತ್ತು ವೃಂದ ನೃತ್ಯ ನಿಕೇತನ ಕೊಡವೂರು ಉಡುಪಿ ಈ ತಂಡದಿಂದ ಒಂದು ಅಮೋಘವಾದಂತಹ ನೃತ್ಯ ರೂಪಕವನ್ನು ನಾವಿಲ್ಲಿ ವೀಕ್ಷಣೆ ಮಾಡಲಿಕ್ಕಿದ್ದೀವಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ದೇವಸ್ಥಾನದ ಪ್ರಾಂಗಣದಲ್ಲಿರುವಂತಹ ಕಲಾಭಿಮಾನಿಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಆಯೋಜಕರ ಪರವಾಗಿ ವಿನಂತಿಸಿಕೊಳ್ತಾ, ಕಳೆದ ಸುಮಾರು 35 ವರ್ಷಗಳಿಂದ ಉಡುಪಿಯ ಕೊಡವೂರಿನಲ್ಲಿ ನೃತ್ಯ ನಿಕೇತನ ಕೊಡವೂರು ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು, ಉಡುಪಿಯ ಸುತ್ತಮುತ್ತಲಿನ 7 ಶಾಖೆಗಳ ಮುಖಾಂತರ ಅನೇಕ ನೃತ್ಯ ವಿದ್ಯಾರ್ಥಿಗಳ ನೃತ್ಯ ತೃಷೆಯನ್ನು ನೀಗಿಸ್ತಾ ಇದೆ. ಈ ಸಂಸ್ಥೆಯ ಗುರುಗಳಾಗಿ ಕಲಾ ದಂಪತಿಗಳಾದ ವಿದ್ವಾನ್ ಸುಧೀರ್ ರಾವ್ ಕೊಡವೂರು ಮತ್ತು ವಿದುಷಿ ಮಾನಸಿ ಸುಧೀರ್ ರವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವರ್ಷದ ಎಲ್ಲ ಋತುವಿನಲ್ಲಿ ಚಟುವಟಿಕೆಗಳಿಂದ ಇರುವಂಥ ಈ ಸಂಸ್ಥೆಯ ಕಲಾವಿದರು ಈಗಾಗಲೇ ದೇಶ ವಿದೇಶಗಳಲ್ಲಿ ಸುಮಾರು 3,000ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅನೇಕ ಪ್ರಯೋಗಶೀಲ ನೃತ್ಯಗಳನ್ನು, ನೃತ್ಯ ರೂಪಕಗಳನ್ನು ಕಲಾಭಿಮಾನಿಗಳಿಗೆ ನೀಡಿದ್ದಾರೆ. ಸಂಸ್ಥೆಯ ವತಿಯಿಂದ ಈಗಾಗಲೇ ರಾಜ್ಯಾದ್ಯಂತ ಉದಯೋನ್ಮುಖ ಯುವ ನೃತ್ಯ ಕಲಾವಿದರಿಗಾಗಿ ನೃತ್ಯ ಸೌರಭ, ನೃತ್ಯ ಕೌಸ್ತುಭ, ನೃತ್ಯ ಚಾವಡಿ, ನೃತ್ಯ ಕುಸುಮ, ನೃತ್ಯ ವಸಂತ ಮುಂತಾದ ಕಾರ್ಯಕ್ರಮದ ಮುಖಾಂತರ ವೇದಿಕೆ ನೀಡಿ ಪ್ರಸ್ತುತ ನೃತ್ಯ ಶಂಕರ ಎನ್ನುವ ವೇದಿಕೆ ಮುಖಾಂತರ ಮತ್ತೆ ಪ್ರತಿ ಸೋಮವಾರ ಕೊಡವೂರಿನಲ್ಲಿ ವೇದಿಕೆ ನೀಡುತ್ತಿದೆ. 10 ದಿವಸಗಳ ವಿಶ್ವರೂಪ ರಾಷ್ಟ್ರೀಯ ಸಂಗೀತ, ಸಾಹಿತ್ಯ, ಜಾನಪದ, ಗಾಳಿಪಟ ನೃತ್ಯೋತ್ಸವವನ್ನು ಆಯೋಜಿಸಿದೆ. ತನ್ನ ಸಂಸ್ಥೆಯ 25ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಪ್ರತಿ ತಿಂಗಳು ನೃತ್ಯ ಶಾಸ್ತ್ರ ಕಾರ್ಯಾಗಾರ, ಗೆಜ್ಜೆಯ ತಯಾರಿಕೆಯ ಕಾರ್ಯಾಗಾರ, ವರ್ಣಾಲಂಕಾರದ ಕಾರ್ಯಾಗಾರ, ಅಭಿನಯ ಕಾರ್ಯಾಗಾರದಂತಹ ಕಾರ್ಯಕ್ರಮಗಳೊಂದಿಗೆ ಪ್ರತಿ ತಿಂಗಳು ಅಂತಾರಾಷ್ಟ್ರೀಯ ಖ್ಯಾತಿಯ ನೃತ್ಯ ಕಲಾವಿದ ತಂಡದ ಭರತನಾಟ್ಯ, ಕೂಚಿಪುಡಿ, ಕಥಕ್, ಸತ್ರಿಯ, ಮಣಿಪುರಿ, ಕಥಕ್ಕಳಿ ಮುಂತಾದ ಭಾರತೀಯ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಿತ್ತು. ನೃತ್ಯ ವಾತ್ಸಲ್ಯದ ಮುಖಾಂತರ ಅನೇಕ ವೃದ್ಧಾಶ್ರಮ, ಅನಾಥಾಶ್ರಮ, ವಿಶೇಷ ಚೇತನರ ಶಾಲೆಗಳಿಗೆ ಉಚಿತವಾಗಿ ನೃತ್ಯ ಪ್ರದರ್ಶನ ನೀಡುವುದಲ್ಲದೆ ಸಮಾಜದಲ್ಲಿ ಆರೋಗ್ಯ ತೊಂದರೆ ಇರುವವರಿಗೆ ಹಾಗೆ ನೊಂದವರಿಗೆ ನೃತ್ಯ ಪ್ರದರ್ಶನಗಳ ಮುಖಾಂತರ ಸಹಾಯ ಹಸ್ತವನ್ನು ಕೂಡ ನೀಡ್ತಾ ಇದೆ. ಈ ಶ್ರೇಷ್ಠ ಸಂಸ್ಥೆ ಇವತ್ತು ನಮ್ಮ ಈ ಬ್ರಹ್ಮ ಕಲಶೋತ್ಸವದ ಈ ಸುದರ್ಶನ ಸಭಾಂಗಣದ ಈ ಭವ್ಯವಾದಂಥ ವೇದಿಕೆಯಲ್ಲಿ ನೃತ್ಯ ರೂಪಕವನ್ನು ಮಾಡಿ ತೋರಿಸಲಿಕ್ಕಿದ್ದಾರೆ. ನಾರಸಿಂಹ ನೃತ್ಯ ರೂಪಕ ಶ್ರೀಮತಿ ಮಾನಸಿ ಸುಧೀರ್ ಇವರನ್ನು ನಾವು ಹೆಚ್ಚಾಗಿ ಗಮನಿಸಿದ್ದು ಕಾಂತಾರ ಚಿತ್ರದ ಶಿವನ ಅಮ್ಮನಾಗಿ. ಇವತ್ತು ಇನ್ನೊಮ್ಮೆ ಅದೇ ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಅವರು ಈ ಭವ್ಯವಾದ ವೇದಿಕೆಯಲ್ಲಿ ನಾರಸಿಂಹ ನೃತ್ಯ ರೂಪಕದಲ್ಲಿ ನಮ್ಮ ಎದುರುಗಡೆ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಇಡೀ ತಂಡದವರಿಗೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾಗಿ ವಿಶೇಷ ಸ್ವಾಗತವನ್ನು ಕೋರ್ತಾ ವೇದಿಕೆಯನ್ನು ನೃತ್ಯ ತಂಡದವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದು ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ.
ಸಲಿಸು ಕಾಂತ ಬಯಗೆ ಸಲಿಸು ಕಾಂತ ಬಯಗೆ ಸಲಿಸು ಕಾಂತ ಹಿರಣ್ಯಾಕ್ಷನನು ಕೊಂದ ಹರಿ ಎಲ್ಲರಿಗೂ ನಮಸ್ಕಾರ. ನೃತ್ಯ ನಿಕೇತನ ಕೊಡವೂರು ಅರ್ಪಿಸುವ ನೃತ್ಯ ರೂಪಕ ನಾರಸಿಂಹ. ಇದು ಒಳಿತಿನ ವಿಜಯದ ಕಥನ. ವಿನ್ಯಾಸ, ಸಂಗೀತ ಮತ್ತು ನಿರ್ದೇಶನ ಡಾಕ್ಟರ್ ಶ್ರೀಪಾದ್ ಭಟ್. ರಚನೆ ಸುಧಾ ಆಡುಕಳ. ನೃತ್ಯ ಸಾಂಗತ್ಯ ವಿದುಷಿ ಮಾನಸಿ ಸುಧೀರ್ ಮತ್ತು ವಿದುಷಿ ಅನಗಶ್ರೀ. ಸಂಚಾಲಕರು ವಿದ್ವಾನ್ ಸುಧೀರ್ ರಾವ್ ಕೊಡವೂರು. ರಂಗಸಜ್ಜಿಕೆ ಮತ್ತು ವಸ್ತ್ರವಿನ್ಯಾಸ ರಾಜು ಮಣಿಪಾಲ್, ಪ್ರಶಾಂತ್ ಉದ್ಯಾವರ, ಗೋಪಿನಾಥ್ ಆಚಾರ್ಯ. ಧ್ವನಿ ಮುದ್ರಣ ಕೆ ಮುರಳೀಧರ್ ಉಡುಪಿ, ಮಾಧವ ಸ್ಮರಣಂ ಡಿಜಿಟಲ್ ಆಡಿಯೋ ಸ್ಟುಡಿಯೋ. ಪ್ರಯೋಗದಲ್ಲಿ ವ್ಯತ್ಯಯ ಬರದಂತೆ
ನಿಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮೋಡ್ನಲ್ಲಿರಿಸಬೇಕಾಗಿ ವಿನಂತಿ. ವಿಡಿಯೋ ಚಿತ್ರೀಕರಣವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಈಗ ನಾರಸಿಂಹ. ಸೃಷ್ಟಿಯ ಮೂಲವು ಎಂತಹ ವಿಸ್ಮಯ, ದೃಷ್ಟಿಗೆ ನಿಲುಕದು ಜಯ ಪಜಯ. ಸೃಷ್ಟಿಯ ಮೂಲವು ಎಂತಹ ವಿಸ್ಮಯ, ದೃಷ್ಟಿಗೆ ನಿಲುಕದು ಜಯ ಅಪಜಯ. ಧಿಂ ಧಣ್ಣತ ಧಿಂ ತ ಧಿಂ ಝುಣ್ಣುತ ಧಿಂ ಧಿಮ್ಮಿತ ಧಿಂ ತ ಧಿಂ ತ ಧಿ ಧಣ್ಣ ಝುಣ್ಣು ಧಿಮಿತಾಂ ಗಿಣ್ಣತ್ತುಂ ಧಿಂಗಿಣ್ಣತ್ತುಂ ತ ಧಿಂಗಿಣ್ಣತ್ತುಂ. ಸರಿ 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 ರಿ ಸರಿ ನಿ ಸರಿ ದ ಪ ದ ದ ಪ ಮ ಸರಿ ಸ ಮ ಸ ಪ ಮ ದ ಪ ನಿ ಸ ಗ ಸ ಗ ಮ ಪ ಗ ಮ ಪ ನಿ ಸ. ತಟಿತ ಧಿಂ ಧಣ್ಣತ ಧಿಂ ತ ಧಿಂ ಝುಣ್ಣುತ ಧಿಂ ಧಿಮಿತ ಧಿಂ ತ ಧಿಂ ತ ಧಿ ಧಣ್ಣ ಝುಣ್ಣು ಧಿಮಿತಾಂ ಗಿಣ್ಣತ್ತುಂ ಧಿಂಗಿಣ್ಣತ್ತುಂ ತ ಧಿಂಗಿಣ್ಣತ್ತುಂ. ತಟಿತ ತಾಂ ಧಣ್ಣತ ಧಿಂ ಝುಣ್ಣುತ ತುಂ ಧಿಮಿತ ನಂ ತಟಿತ ತಾಂ ಧಣ್ಣತ ಧಿಂ ಝುಣ್ಣುತ ತುಂ ಧಿಮಿತ ನಂ ತಟಿಕಿಟ ತುಂ ತಗ ತಟಿಕಿಟ ತುಂ ತಗ ಧಿಗು ತಟಿಕಿಟ ತುಂ. ಸರಿ ಧನಿ ನಿಧ ನಿದ ಪದ ಬಮ ಮಮ ಮಗ ಸರಿ ಧನಿ ಗಮ ಗಮ ಪದ ಪದ ನಿಧ ನೀರಿ ಸರಿ ಧನಿ ಧನಿ ದ ಪಮ ಪದ ನಿಧ.
ವಿಸ್ಮಯ ದೃಷ್ಟಿಗೆ ನಿಲುಕದು ಜಯ ಅಪಜಯ ಉಳಿತಿನ ಒಳಗೆ ಕೆಡುಕಿನ ರಜ ಉಳಿತಿನ ಒಳಗೆ ಕೆಡುಕಿನ ರಜ ಕೆಡುಕಿನ ಒಡಲಲ್ಲಿ ಒಳಿತಿನ ಬೀಜ ಕೆಡುಕಿನ ಒಡಲಲ್ಲಿ ಒಳಿತಿನ ಬೀಜ ಬೆಳಕು ತಮಸಿನ ನಿರಂತರ ಕದನ ಬೆಳಕು ತಮಸಿನ ನಿರಂತರ ಕದನ ಒಳಿತೇ ಗೆಲುವುದು ಸೃಷ್ಟಿಯ ಹದನ ಸೃಷ್ಟಿಯ ಹದನ ಸೃಷ್ಟಿಯ ಸೃಷ್ಟಿಯ ಹದನ ಸೃಷ್ಟಿಯ ಸೃಷ್ಟಿಯ ಹದನ ಒಳಿತಿಗೆ ಗೆಲುವಾಗಲಿ ಪದ ಪದಮ ಕೆಡುಕು ದೂರಾಗಲಿ ಎಲ್ಲರ ಎದೆಯಲಿ ಅರಿವು ಬೆಳಕಾಗಲಿ ಕೆಟ್ಟ ತಕ್ಕ ತರಿಕಟ ತಕ್ಕ ಹಣ್ಣ ಕೆಟ್ಟ ತಕ್ಕ ತೊಂ ತತ್ತಿ ತತ್ತಿ ಹಣ್ಣ ತಜ್ಜುಂ ತಜ್ಜುಂ ತಗಜುಂ ತಗಜುಂ ತರಕಟುಂ ತರಕಟುಂ ತದ್ಧಿಂ ತಕ್ಕಿಟ್ಟ ತೊಂ ತರಿಕಟುಂ ತರಿಕಟ ಧಿಂ ತೊಂ ತತ್ತಕ್ಕಿಟ್ಟ ತರಿಕಟುಂ ತರಿಕಟುಂ ತಕ್ಕ ತತ್ತಿ ಕೆಟ್ಟ ಕೆಡತಗ ಧನ ಕೆಡತುಂ ತಕ್ಕ ಹಣ್ಣ ಕೆಟ್ಟ ಕೆಡತಗ ತೊಂ ತತ್ತಿ ತದ್ಧಿಂ ಹಣ್ಣ ತಜ್ಜುಂ ತಜ್ಜುಂ ತಗಜುಂ ತಗಜುಂ ತರಕಟುಂ ತರಕಟುಂ ತದ್ಧಿಂ ತಕ್ಕಿಟ್ಟ ತೊಂ ತರಿಕಟುಂ ತರಿಕಟುಂ ತೊಂ ತತ್ತಕ್ಕಿಟ್ಟ ತರಿಕಟುಂ ತದ್ಧಿಂ ತಕ್ಕಿಟ್ಟ ಧಿಂ ತರಿಕಟ ಧಿಂ ತರಿಕಟುಂ ತೊಂ ತತ್ತಕ್ಕಿಟ್ಟ ಕೆಡತಗ ತರಿಕಟುಂ ಶೋಣಿತ ನಗರಾಧಿಪತಿ ಕಶ್ಯಪು ಪ್ರಜಾಪತಿ ದಿತಿ ನಂದನ ಕಶ್ಯಪು ಏರಿ ಸಿಂಹಾಸನವ ಭೂರಿ ಸಂಭ್ರಮದಿ ರಾರಾಜಿಸುತ್ತಿರಲು
ಎನಗೆ ವನಕ್ಕೆ ಹೋಗುವ ಆಸೆ. ವನಕ್ಕೆ ಹೋಗುವ ಆಸೆ, ಎನಗೆ ವನಕ್ಕೆ ಹೋಗುವ ಆಸೆ. ಕರೆಯುತ್ತಿಹನು ವಸಂತ 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 ಕರೆಯುತ್ತಿಹನು ವಸಂತ ಮನವದೇಕೋ ನೆನೆಯುತ್ತಿಹುದು ಮನವದೇಕೋ ನೆನೆಯುತ್ತಿಹುದು ಬಯಕೆ ಸಲಿಸು ಕಾಂತ ಬಯಕೆ ಸಲಿಸು ಕಾಂತ ಬಯಕೆ ಸಲಿಸು ಕಾಂತ.
ವನವ ಬಾರೋ ನಲ್ಲ ನೋಡು ವನವ ಬಾರೋ ನಲ್ಲ ನೋಡು ವನವ ಅರಳಿ ನಿಂತ ನವಿರು ಸುಮವ ಅರಳಿ ನಿಂತ ನವಿರು ಸುಮವ ತುಂಬಿ ಮೊರೆತಗಾನ ತನನನ ತುಂಬಿ ಹರಿವತಾನ ತನನನ ತುಂಬಿ ಮೊರೆತಗಾನ ತನನನ ತುಂಬಿ ಹರಿವತಾನ ತನನನ ಬಾರೋ ನಲ್ಲ ತಾಂ 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 ತತ್ತಾಂ 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 ತತ್ತಲ್ಲಿ ತದ್ದಣ್ಣ ತಜ್ಜುಣ್ಣು ತ ಹಿಂ ತಗದಿಗು ತದಿದಿನ ತುಂ ತ ತುಂ ತತ್ತುಂ ತಕ್ಕ ತುಂ ತತ್ತುಂ ಕಿಟತಕ ತುಂ ತತ್ತುಂ ತತ್ತ ಧಿಂಗಿಣ್ಣ ತುಂ ತಾಂ ತಾಂ ತತ್ತಿ ತಕ್ಕೆಟ್ಟ ಧಿಂ ಧಿಂ ಧಣ್ಣ ತಕ್ಕೆಟ್ಟ ತುಂ ತುಂ ಝೊಡ್ಡು ತಕ್ಕೆಟ್ಟ ನಂ ನಂ ಧಿಮ್ಮಿ ತಕ್ಕೆಟ್ಟ ಥಾಂ ಧರೆ ಕೆಟ್ಟತಕ ಧಿಂ ಧನ ಕೆಟ್ಟತಕ ತುಂ ಝೊಂಡು ಕೆಟ್ಟತಕ ನಂ ಧಿಮಿ ಕೆಟ್ಟತಕ ಥಾಂ ಥಾಂ ಕೆಟ್ಟತಕ ಧರೆ ಕೆಟ್ಟ ತುಂ ಧಿಂ ಧಿಂ ಕೆಟ್ಟತಕ ಧರೆ ಕೆಟ್ಟ ತುಂ 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 ಕೆಟ್ಟತಕ ಧರೆ ಕೆಟ್ಟ ತುಂ ನಂ ನಂ ಕೆಟ್ಟತಕ ಧರೆ ಕೆಟ್ಟ ತುಂ ಥಾಂ ಧರೆ ಕೆಟ್ಟ ತುಂ ಧಿಂ ಧರೆ ಕೆಟ್ಟ ತುಂ ತುಂ ಧರೆ ಕೆಟ್ಟ ತುಂ ನಂ ಧರೆ ಕೆಟ್ಟ ತುಂ ಥಾಂ ಧರೆ ಕೆಟ್ಟತಕ ಧಿಂ ಧರೆ ಕೆಟ್ಟತಕ ತಜ್ಜಂ ತಜ್ಜಂ ಧಿಂ ಧರೆ ಕೆಟ್ಟತಕ ಧುಂ ಧರೆ ಕೆಟ್ಟತಕ ತಕಜಂ ತಕಜಂ ತುಂ ಧರೆ ಕೆಟ್ಟತಕ ನಂ ಧರೆ ಕೆಟ್ಟತಕ ತಜ್ಜಂ ತಜ್ಜಂ ನಂ ಧರೆ ಕೆಟ್ಟತಕ ಧಂ ಧರೆ ಕೆಟ್ಟತಕ ತಕಜಂ ತಕಜಂ ತಾಂ ತತ್ತಿತ್ತ ಧರೆ ಕೆಟ್ಟ ತುಂ ಧಿಂ ಧಣ್ಣ ಧರೆ ಕೆಟ್ಟ ತುಂ ತುಂ ಝೊಂಡು ಧರೆ ಕೆಟ್ಟ ತುಂ ನಂ ಧಿಮ್ಮಿತ್ತ ಧರೆ ಕೆಟ್ಟ ತುಂ ತದ್ದಿತ್ತ ತಾಂ ಧರೆ ಕೆಟ್ಟ ತುಂ ಧಣ್ಣ ಧಿಂ ಧರೆ ಕೆಟ್ಟ ತುಂ ಝೊಂಡು ತುಂ ಧರೆ ಕೆಟ್ಟ ತುಂ ಧಿಮ್ಮಿತ್ತ ನಂ ಧರೆ ಕೆಟ್ಟ ತುಂ ಧಿತ್ತಂ ತಕದಿಗ ಧರೆ ಕೆಟ್ಟತಕ ತದ್ದಿತ್ತಂ ತಕದಿಗ ಧರೆ ಕೆಟ್ಟತಕ ತಾಂ 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 ತದ್ಧಿಂ ಧರೆ ಕೆಟ್ಟ ತುಂ ತಕಧಿಂ ಧರೆ ಕೆಟ್ಟ ತುಂ ತಕಧಿಂ ಧರೆ ಕೆಟ್ಟ ತುಂ ತಾಂ ಧಿತ್ತಂ ಕೆಟ್ಟತಕ ಧರೆ ಕೆಟ್ಟತಕ ತಕಧಿನ ತಾಂ ಕೆಟ್ಟತಕ ಧರೆ ಕೆಟ್ಟತಕ ತಾಂ ತತಂ ತತಂ ತತದ್ಧಿಂ ಧರೆ ಕೆಟ್ಟ ತುಂ ತಕಧಿಂ ಧರೆ ಕೆಟ್ಟ ತುಂ ತಕಧಿಂ ಧರೆ ಕೆಟ್ಟ ತುಂ ತಾಂ ಧಿತ್ತಂ ಕೆಟ್ಟತಕ ಧರೆ ಕೆಟ್ಟತಕ ತದ್ಧಿತ್ತಂ ಕೆಟ್ಟತಕ ಧರೆ ಕೆಟ್ಟತಕ ಧರೆ ಕೆಟ್ಟ ತುಂ ಧರೆ ಕೆಟ್ಟ ತುಂ ಧರೆ ಕೆಟ್ಟ ತುಂ ತದ್ಧಿಂ ಧರೆ ಕೆಟ್ಟ ತುಂ ತಕಧಿಂ ಧರೆ ಕೆಟ್ಟ ತುಂ ತಕಧಿಂ ಧರೆ ಕೆಟ್ಟ ತುಂ ತಾಂ
ಧನುಜನಿ ಬೇಡದಲ್ಲಿ ಮೈ ಮರೆಯುತ್ತಿರಲು, ಧನುಜನಿ ಬೇಡದಲ್ಲಿ ಮೈ ಮರೆಯುತ್ತಿರಲು, ಚರರೊರೆದರು ಅನುಜ ಮರಣಿಸಿದ ನಿಂದು, ಚರರೊರೆದರು ಅನುಜ ಮರಣಿಸಿದ ನಿಂದು, ಅಮಮಾ ಅನುಜ ನನ್ನನಗಲಿದನೆ, ಅರೆರೆ ಹಿರಣ್ಯಕನು ಮರಣಿಸಿದನೆ, ಅಮಮಾ ಅನುಜ ನನ್ನಗಲಿದನೆ, ಅರೆರೆ ಹಿರಣ್ಯಕನು ಮರಣಿಸಿದನೆ, ಕಾರಣರು ಯಾರೆಂದು ಹೇಳಿ, ಕಾರಣರು ಯಾರೆಂದು ಹೇಳಿ, ವರಾಹ ಅವತಾರಿ ಹರಿ ಹರಿ ಹರಿ, 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 ಹಿರಣ್ಯಾಕ್ಷನನು ಕೊಂದ ಹರಿ, ಎಲ್ಲಿರುವೆಯೋ ಹರಿ ನಿನ್ನ ಕೊಲ್ಲುವೆನೋ ಮುರಾರಿ, ಎಲ್ಲಿರುವೆಯೋ ಹರಿ ನಿನ್ನ ಕೊಲ್ಲುವೆನೋ ಮುರಾರಿ, ಚುಲ್ಲ ಅವತಾರಿ ನೀನು ಬಿಡೆನು ಎಲ್ಲಿ ಅಡಗಿದರೆ ಏನು, ಚುಲ್ಲ ಅವತಾರಿ ನೀನು ಬಿಡೆನು ಎಲ್ಲಿ ಅಡಗಿದರೆ ಏನು, ತರಾರರ ತಾರಾರಾರ ತಾರಾರಾರ ತರಾರರ ತಾರಾರಾರ ತಾರಾರರ
ಇವನು ಅಖಿಲ ರೂಪನು ಎಂದು ಬರುವನೋ ಎಲ್ಲಿ ಯಾವ ರೂಪದಲ್ಲಿ ಕೊಂದು ಕಳೆಯಲಾಗದು ಪೌರುಷದ ಗರ್ವದಲ್ಲಿ ಬ್ರಹ್ಮನನು ಸ್ತುತಿಸುವೆನು ಅಮಿತ ಭಕ್ತಿಯಲಿ ತಪಕೆ ನಿಂತನು ಧನುಜ ಸಕಲ ಜಗ ಬೆದರಿ ತಪದಗ್ನಿ ವ್ಯಾಪಿಸಿತು ಅಖಿಲ ಜಗ ಹೆದರಿ ಕಲ್ಲಾಗಿ ನಿಂತಿಹನು ದೈತ್ಯ ಕಡು ತಪದಿ ಅಲ್ಲಾಡನು ವರವ ಪಡೆಯದೆ ಬ್ರಹ್ಮನಲಿ ಬ್ರಹ್ಮರೂಪಾಯ ನಮಃ ಬ್ರಹ್ಮರೂಪಾಯ ನಮಃ ಓಂ ನಮೋ ಬ್ರಹ್ಮದೇವಾಯ ನಮಃ ಬ್ರಹ್ಮದೇವಾಯ ನಮಃ ಓಂ ನಮೋ ಚತುರ್ಮುಖಾಯ ನಮಃ ಚತುರ್ಮುಖಾಯ ನಮಃ ದಾನವದೇವಾಯ ನಮಃ ದಾನವದೇವಾಯ ನಮಃ ಗರ್ಭವನಾಂತಳು ಮಡದಿ ಕಯಾದು ಶುಭ ಸ್ವಪ್ನವ ಕಂಡಳು ಸುದತಿ ಕಯಾದು ಗರ್ಭವನಾಂತಳು ಮಡದಿ ಕಯಾದು ಶುಭ ಸ್ವಪ್ನವ ಕಂಡಳು ಸುದತಿ ಕಯಾದು ಜಗದ ಅಖಿಲ ಚೈತನ್ಯ ಸ್ವರೂಪ ಬೆಳಗಿತು ಮೂಲ ಜ್ಯೋತಿಯ ರೂಪ ಜಗದ ಅಖಿಲ ಚೈತನ್ಯ ಸ್ವರೂಪ ಬೆಳಗಿತು ಮೂಲ ಜ್ಯೋತಿಯ ರೂಪ ತನು 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 ತನು
ಬೆಳಕು ಮಗುವಾಯಿತು ಉರುಳಿಧರೆ ಸೇರಿತು ಗರ್ಭ ಸೇರಿತು ಜಗದ ಅರಿವೆಂಬ ಬೆರಗು ಶುಭತೀರ್ಥವೆರೆದರು ಸುರಕನ್ನಿಕೆಯರು ಶುಭತೀರ್ಥವೆರೆದರು ಶುಭಮಸ್ತು ಶುಭಮಸ್ತು ಎಂದು ಹರಸಿದರು ಶುಭಮಸ್ತು ಶುಭಮಸ್ತು ಎಂದು ಹರಸಿದರು ಸುರಕನ್ನಿಕೆಯರು ಶುಭತೀರ್ಥವೆರೆದರು ಶುಭಮಸ್ತು ಶುಭಮಸ್ತು ಎಂದು ಹರಸಿದರು ಸುರಕನ್ನಿಕೆಯರು ಶುಭತೀರ್ಥವೆರೆದರು ಶುಭಮಸ್ತು ಶುಭಮಸ್ತು ಎಂದು ಹರಸಿದರು ಶುಭಮಸ್ತು 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 ಶುಭ
ತಗಿಟ ತಗಿಟ ಧೇಮ್ ಧೇಮ್ ತಗಿಟ ತಗಿಟ ತರಿಗಿಡದೋಂ ತರಿಗಿಡದೋಂ ಧೇಮ್ ಧೇಮ್ ತಗಿಟ ತಗಿಟ ಧೇಮ್ ಧೇಮ್ ತಗಿಟ ತಗಿಟ ತರಿಗಿಡದೋಂ ತರಿಗಿಡದೋಂ ಧೇಮ್ ಧೇಮ್ ತಗಿಟ ತಗಿಟ ಧೇಮ್ ಧೇಮ್ ತಗಿಟ ತಗಿಟ ತರಿಗಿಡದೋಂ ತರಿಗಿಡದೋಂ ಧೇಮ್ ಧೇಮ್ ತಗಿಟ ತಗಿಟ ಧೇಮ್ ಧೇಮ್ ತಗಿಟ ತಗಿಟ ತರಿಗಿಡದೋಂ ತರಿಗಿಡದೋಂ ಧೇಮ್ ಧೇಮ್ ತಗಿಟ ತಗಿಟ ಗಿಡದಕ ತರಿಗಿಡದೋಂ ಧೇಮ್ ಧೇಮ್ ತಗಿಟ ತಗಿಟ ಗಿಡದಕ ತರಿಗಿಡದೋಂ ಧೇಮ್ ಧೇಮ್ ತಗಿಟ ತಗಿಟ ಗಿಡದಕ ತರಿಗಿಡದೋಂ ಧೇಮ್ ಧೇಮ್ ತಗಿಟ ತಗಿಟ ತದಿಗಿಡದೋಂ ಧೇಮ್ ತಗಿಟ ತರಿಗಿಡದೋಂ ಧೇಮ್ ತಗಿಟ ತರಿಗಿಡದೋಂ ಧೇಮ್ ತಗಿಟ ತರಿಗಿಡದೋಂ ಧೇಮ್ ತಗಿಟ ತರಿಗಿಡದೋಂ ತಗಿಟ ತಾಮ್ ತಾಮ್ ಧಿಮ್ ತರಿಗಿಟ ತರಿಗಿಡದೋಂ ತುಂ ಝುಂಡಗಿಟ ತರಿಗಿಡದೋಂ ಧೀಮ್ ತದ್ಧೀಮ್ ತದ್ದಿತ್ತ ತಕದಿಕು ಕೃತಕದಗಡದೋಂ ಧಣ್ಣ ತಕದಿಕು ಕೃತಕದಗಡದೋಂ ತಟಿತ ಧಣ್ಣ ತಕದಿಕು ಕೃತಕದಗಡದೋಂ ಸಿಕ್ಕಿತೆನಗೆ ವರವು ಬ್ರಹ್ಮದೇವನ ನೆರವು ಸಿಕ್ಕಿತೆನಗೆ ವರವು ಬ್ರಹ್ಮದೇವನ ನೆರವು ಮರಣ ಭಯವದು ಅಳಿದು ಅಮರನಾಗುವ ಬಲವು ಮರಣ ಭಯವದು ಅಳಿದು ಅಮರನಾಗುವ ಬಲವು ಸಿಕ್ಕಿತೆನಗೆ ವರವು ಬ್ರಹ್ಮದೇವನ ನೆರವು ಹಗಲಿಲ್ಲ ಇರುಳಿಲ್ಲ ನನಗೆ ಮರಣ ಹಗಲಿಲ್ಲ ಇರುಳಿಲ್ಲ ನನಗೆ ಮರಣ ಒಳಗಲ್ಲ ಹೊರಗಲ್ಲ ನನ್ನ ಹರಣ ಒಳಗಲ್ಲ ಹೊರಗಲ್ಲ ನನ್ನ ಹರಣ ಅಸ್ತ್ರಶಸ್ತ್ರಗಳಿಂದ ಬಾರದು ಮರಣ ಅಸ್ತ್ರಶಸ್ತ್ರಗಳಿಂದ ಬಾರದು ಮರಣ ದಾನವರು ಮಾನವರು ದೇವರು ಪಶು ಪಕ್ಷಿ ಸಕಲ ಚರಾಚರಗಳ ಭಯವಿಲ್ಲ ದಾನವರು ಮಾನವರು ದೇವರು ಪಶು ಪಕ್ಷಿ ಸಕಲ ಚರಾಚರಗಳ ಭಯವಿಲ್ಲ ಅಮರನಾಗಿಹೆ ನಾನು ಹರಿಯ ಭಯವಿಲ್ಲ ಅಮರನಾಗಿಹೆ ನಾನು ಹರಿಯ ಭಯವಿಲ್ಲ ಕಲುಕಿದನು ಕ್ಷೀರ ಸಾಗರದೊಳಗೆ ನುಗ್ಗಿ ಆಶೇಷ ನಲುಗಿದನು ಆರ್ಭಟಕ್ಕೆ ಕುಗ್ಗಿ ಧರೆಯ ದಶ ದಿಕ್ಕಿನಲು ಹರಿ ಕಾಣದಿರಲು ದೇವಲೋಕಗೆ ಲಗ್ಗೆ ಇಟ್ಟು ಹುಡುಕಿರಲು ದೇವೇಂದ್ರ ಓಡಿದನು ದಾರಿ ಸಿಕ್ಕತ್ತ ದಿಕ್ಪಾಲಕರು ದಿಕ್ಕುಗಾಣದೆ ನಿಂದರಿತ್ತ ರಕ್ಕಸನು ಏರಿದರು ಸುರನೃಪನ ಪೀಠ ರಕ್ಕಸನು ಏರಿ ಸುರನೃಪನ ಪೀಠ ಸ್ವರ್ಗಾಧಿಪನಾನೆ 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 ಧೇಮತಸ್ತ ತರಿಗಿಡತಕ ಧೇಮತಸ್ತ ಧೇಮತಸ್ತ ತರಿಗಿಡತಕ ಧೇಮತಸ್ತ ಸ್ವರ್ಗಾಧಿಪನಾನೆ ಸೃಷ್ಟಿಕರ್ತನು ನಾನೇ ಧೇಮತಸ್ತ ತರಿಗಿಡತಕ ಧೇಮತಸ್ತ ಸುರಾಸುರರಿಗೆಲ್ಲ ಅಧಿಪ
ಧರಿಯು ನಾನೇ ಗಿಡದ ಕಥೆ ಕಷ್ಟ ದಿಕ್ಪಾಲಕರಿಗೆ ಒಡೆಯನು ನಾನೇ ಗಿಡದ ಕಥೆ ಮುದಸ್ತ ಸಾಗಲಿ ತ್ರಿಕಾಲ ಪೂಜೆ ನಿತ್ಯದಲ್ಲಿ ಹವಿಸ್ಸುಗಳಿರಲಿ ಕಶ್ಯಪು ಹೆಸರಿರಲಿ ಮುದಸ್ತ ಗಿಡದ ಕಥೆ ಮುದಸ್ತ हिरण्यगर्भाय नमः हेमदस्त हरिगिडदग हेमदस्त ओ हिरण्याक्षाय नमः हेमदस्त हरिगिडदग हेमदस्त